ಇದು 110 ಫೂಟ ಹಿಂಗ ಐತ್ರಿ 110 ಫೂಟ ಹಿಂಗ ಉದ್ದಿಗದ್ರಿ 110 ಫೂಟ ಅಗಲ ಐತ್ರಿ ಹಿಂಗ ಒಂದ್ 3000 ಮೇನಾ ಬಿಟ್ಟಿನಿ 3000 ಮೀನಾ ಬಿಟ್ಟಿರಿ ಇದ್ರೊಳಗ್ರಿ ಹೊಸ 1.5 ರಿಂದ 2 ಕೋಟಿ ರೂಪಾಯಿ ರೀ 72 ಎಕರೆ ಒಂದೇ ಹಾಸಿಗೆ ಒಂದೇ ಗಳೆ ಹೊಡಪ್ಲೆ ಅದ ಅಬ್ಬಾ ನೋಡ್ರಿ ನೀವು ಎಷ್ಟು ದೊಡ್ಡ ಒಂದು ಬಣಿಮೆ ಹೊಟ್ಟೆ ನೋಡ್ರಿ ಇದು ಎಷ್ಟ್ ಟ್ರ್ಯಾಕ್ಟರ್ ಐತ್ರಿ ಇದು 25 ಟ್ರ್ಯಾಕ್ಟರ್ ಐತ್ರಿ 25 ಟ್ರ್ಯಾಕ್ಟರ್ ಕೊಳತ್ ಹೊಲಸನ ಆಗ್ತದ ನೋಡ್ರಿ ಎಷ್ಟು ಪ್ಯೂರ್ ಐತಿ ನಮ್ ಕಾತ ಮಕ ವಾಸ ಬರ್ತೈತಿ ಆಮೇಲೆ ದನಗಳ ಸಲುವಾಗಿ ನೋಡ್ರಿ ಹೊಟ್ಟ 700 ಕಟ್ಟ ಜೋಳದ ಹೊಟ್ಟ ಐತಿ ಅಂದ 300 ಕಟ್ಟ ತೊಗರಿ ಹೊಟ್ಟ ಐತಿ ಇಂಥದೊಂದ್ ದೊಡ್ಡ ಶೆಡ್ ಮಾಡಿ ಪೂರಾ ಹೊಟ್ಟ ತುಂಬಿವದು ಫ್ಯಾಕ್ಟ್ರಿ ಒಳಗಿನ ಮಳ್ಳಿ ಕೂಡಿಸ್ತೇವು ನಮ್ದೆಲ್ಲಾ ದನಗಳು ಈಗ ಇಂತ ಕಣಿಕಿ ಜಗಳ ತೊಂದು ಮಷಿನ್ದಾಗ ಕಟ್ ಮಾಡಿ ದನಗಳ ಕಾಲಾಗ ಮಲ್ಚಿಂಗ್ ಮಾಡ್ತೀವಿ 24 ಮಂದಿ ಮಕ್ಳು ಅದಾಗ ಎಲ್ಲಾರು ಕೂಡಿ ಒಟ್ಟು ನಮ್ಮ ಮನ್ಯಾಗ 50 ಮಂದಿ ಇದ್ದೀವ್ರಿ ಒಂದ್ 80-100 ವರ್ಷದಿಂದ ಐತ್ರಿ ಹೆಚ್ಚಾಗ ಕಾಗದ ಪತ್ರ ಈಗ ಇಂತ ಪೆಟ್ಟಿಗೆ ಇಡ್ತೀವಿ ಮಣ್ಣಿನ ಗೋಡಿ ಕಟ್ಟಿವು ಏರ್ ಕಂಡೀಷನ್ ಬಿಸಿಲು ಬಹಳ ಇತ್ತು ಅಂದ್ರ ಭಾರಿ ತಂಪಾತದ ಭಾರಿ ಚಳಿ ಬಿಡ್ತು ಅಂದ್ರ ಭಾರಿ ಕಾವ್ ಆಗ್ತದ 4 ಒಲಿ ಅದಾವ ಆ ಸಿಂಧಿ ಕಟ್ಗಿಲೆ ಇಂತ ಮೇಡಿ ಹಾಕಿವ್ರಿ ಆದ ಏಟು ಒಂದ್ 50 ವರ್ಷ ಆದ್ರೂ ಏನೂ ಆಗಂಗಿಲ್ಲ ಹುಳ ಹತ್ತಂಗಿಲ್ಲ ಕೊಳೆ ಹಂಗಿಲ್ಲ ಏನಾಗಲ್ಲ ಸಿಂಧಿ ಕಟ್ಗಿ ಎಲ್ಲಾರು ಈಗ 24 ಮಕ್ಕಳು ನಾವು 7 ಮಂದಿ ಕೂಡಿ ಏನ್ ಮಾಡ್ಬೇಕಂದ್ರೂ ಸಾಧ್ಯ ಅದ ನಮ್ ಏನ್ ಕೆಲಸ ಮಾಡ್ಲಕ್ಕ ದುಡಿಲಕ್ಕ ಇವತ್ತು ಆಳುಗಳೇ ಬಂದಿಲ್ಲ ಅಂದ್ರ ಅವತ್ತಿನ ಕೆಲಸ ಎಲ್ಲಾ ಮನೆಯವರೇ ನಿಭಾಯಿಸ್ಕೊಂಡು ಏನಿಲ್ಲ ಅಂದ್ರು 200 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ತಯಾರಾಗ್ತದ 200 ಟ್ರ್ಯಾಕ್ಟರ್ ಸುಳ್ಳು ಹೇಳುದು ಬೇಡ ನಮ್ಗೆ ಖುದ್ದಾಗಿ ನೀವು ತಿಂದು ನೋಡಿದ ಬಳಿಕ ನನಗೆ ಹೇಳ್ರಿ ಇದು ಒಂದ್ ಎಲಿ ತಿಂದ್ರಿ ಅಂದ್ರ ನಿಮ್ ಕಣ್ಣ ನೀರ್ನು ಬರ್ತಾವ ಬೈಬೇಡ್ರಿ ಇದು ಹಾಕಿ ಬಜಿ ಅದು ಮಾಡಿದ್ರ ನೀವು 1 ಪ್ಲೇಟ್ ತಿನ್ನ 3 ಪ್ಲೇಟ್ ತಿಂತೀರಿ ನೀವು ಕರಿ ಗುಲ್ಗಂಜಿ ಈಗ ನೀವು ಜಂಡು ಬಾಂಬ್ ತಿಂದಿದಲ್ಲ ಇದನ್ನು ಒಂದ್ ಸ್ವಲ್ಪ ಕೊಡ್ತೀನಿ ತಿನ್ನಾಕ 70 ರಿಂದ 80 ಕಾಯಿ ಬರ್ತಾವಂತ ತೋರ್ಸಕತ್ತಾರ ಅವ್ರು 45 ಜಾತಿಯು ಮಾವಿನ ಗಿಡ ಅದಾವ ನಮ್ಮಲ್ಲಿ ಕಾಫಿ ಐತಿ ಯಾಲಕ್ಕಿ ಐತಿ ಲವಂಗ ಐತಿ ತೋರಿಸ್ತೀನಿ ಎಲ್ಲಾ ಇದು ಜಂಡು ಬಾಂಬ್ ಅಂತ ಹೇಳಿ ಬೀಜ ರಹಿತ ಈಗ ನಿಮ್ಗೆ ಬೀಜಾನೇ ಇಲ್ಲ ಅಂತೇಳಿ ಹೋಳಿನೂ ತೋರಿಸಿ ನೀವ್ ಏನ್ ಅನ್ಕೋತೀರಿ ಇದು ಯಾಲಕ್ಕಿ ತಿನ್ನಂಗ ಆಗ್ಲಿಕತ್ತದ ಅಂದ್ರ ತಿಳಿ ಯಾಲಕ್ಕಿ ಹಂಗೆ ವಾಸ ಬರ್ತೈತಿ ಅಲ್ಲಿಂದ ಇಲ್ಲ ಲವಂಗದಂಗ ಬರ್ತದ ಅನ್ಕೋರಿ ಲವಂಗದಂಗ ಕಾರ್ನ ಹೊತ್ತದ ಲವಂಗದೇ ವಾಸ ಬರ್ತದ ನಿಂಬಿಕಾಯಿನೇ ಇದು ಇಟ್ಟು ನಿಂಬಿಕಾಯಿ ಹೌದು ಇದಕ್ಕೆ ಸೂಜಿ ನಿಂಬಿ ಅಂತ ಕಾಯಿ ಹಿಂಗ್ ತಕಡೆ ಆಗಿಟ್ರಿ 7 ಕಿಲೋ ವಜನ್ ಬರ್ತೈತಿ ಆಮೇಲೆ ಇದು ತೆಂಗಿನ ಗಿಡ ರೀ ಇದು ಜಪಾನಿನ ತರ್ಸೀನಿ ಕಟ್ ಮಾಡಿದ್ರೆ 2 ಲೀಟರ್ ನೀರ್ ಹೊಂಟ 2 ಕೆಜಿ ದೊಡ್ಡ ಹೋಗಿದ್ದು ಒಂದೇ ಕೈ 2 ಕೆಜಿ ಇದು ಇದು ಇದ್ರ ತುಂಬಾ ತೋರಿಸ್ತೀನಿ ಬರ್ರಿ ಮನಾಗ ಕಟ್ ಮಾಡಿವ್ ನಾವು ಇಲ್ಲಿ ಬರ್ರಿ ಈಗ ಇದು ಅದರದೇ ಕಾಯಿದೆ ತುಂಬಾ ನೋಡ್ರಿ ಈಗ ಕಟ್ಟಿಗೆ ಹೆಂಗ್ ಮಾಡದೈತಿ ಗಿಡದ 4 ಜಾತಿ ನಿಂಬಿಕಾಯಿ ಅವ್ರಿ ಒಂದು ಚಿಟ್ಲಿಂಬಿ ಅಂತ ಹೇಳಿದು ಸಣ್ಣ ಗಿಡ ಈಗ ಹಿಂಗೆಲ್ಲ ಕಾಯಿ ಬರ್ತಾವೆ ಬೇಕು ಏನಾರ ಕಾಯಿಲೆ ಹೇಳಿದ್ರೆ ನಮ್ಮಲ್ಲಿ ಫ್ರೀ ಸರ್ವಿಸ್ ಯಾರ ಅಂಕೋಲಿ ಅತ್ತಾರ ಅಂಕೋಲಿ ಗಿಡ ಇದು ಆಯುರ್ವೇದಿಕದೊಳಗ ಬಹಳ ಔಷಧ ಅತ್ತ ಕಣಗಾರ ಐತ್ರಿ ಕಣಗಾರ ಐತಿ ಈಗ ಹೊರಿ ಮೇಲೆ ಇದು ಹುಟ್ಟೈತಿ ಈ ಸದ್ದ 60,000 ಅದು ಹೋಗ್ತಾವ ನೋಡ್ರಿ 60,000 ಹಾನ್ರಿ ನಮಸ್ಕಾರ ಕರ್ನಾಟಕ ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾ ಎಲ್ಲಿ ಬಂದಿನಪ್ಪ ಅಂತಂದ್ರೆ ಇಂಡಿ ತಾಲೂಕಿನ ಬಿಜಾಪುರ ಡಿಸ್ಟಿಕ್ನ ತಾಂಬಾ ಊರಿಗೆ ಬಂದಿನಿ ಯಾಕಪ್ಪ ಅಂತಂದ್ರೆ ನಮ್ಮ ಪ್ರಗತಿಪರ ರೈತರೊಬ್ರು ಏನಾದ್ರು ಅಂದ್ರೆ ಬಿಲಿಯನಿಯರ್ ಅಂತ ಅನ್ಬೋದು ಒಬ್ಬ ರೈತ ಕೋಟ್ಯಾಧಿಪತಿ ಆತನಂತನ ಬರೀ ಬಾಯಿ ಮಾತಿನಲ್ಲಿ ಕೇಳಿದ್ವಿ ಇಲ್ಲಿ ನಮ್ಗೆ ಏನೈತಂದ್ರೆ ಪ್ರೆಸೆಂಟಿ ಅದ ನಾನು ನಿಮ್ಗೆ ತಿಳಿಸ್ತೀನಿ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಾರ ಅವ್ರ ಬಾಯಿಲಿಂದನೇ ಕೇಳಗತ್ರಿ ಯಾವ್ಯಾವ ಪ್ರಶಸ್ತಿ ತಗೊಂಡಾರ ಯಾರ್ಯಾರು ಬಂದು ಕೊಟ್ಟಾರ ಅವ್ರ ಹೊಲಕ್ಕೆ ಯಾರು ಬಂದ್ರತ್ನು ನೀವೇ ಅವ್ರ ಬಾಯಿಲಿ ಕೇಳಗತ್ರಿ ಅದಕ್ಕಿಂತ ಮುಂಚೆ ಯಾರಾದ್ರೂ ಈ ವಿಡಿಯೋ ನೋಡಕತ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಮತ್ತೊಬ್ರಿಗೆ ಶೇರ್ ಮಾಡ್ರಿ ನಿಮಗೆ ಯೂಸ್ ಆಗ್ಲಿಕ್ಕಂದ್ರು ಮತ್ತೊಬ್ರಿಗೆ ಯೂಸ್ ಆಗ್ಲಿಕತ್ತಿರ್ತಾರ ರೈತರ ಮಕ್ಳು ಯಾರಿದ್ರಲ್ಲ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡ್ರಿ ಪೂರ್ತಿಯಾಗಿ ಇಲ್ಲ ಅದರಲ್ಲ ಬೀರಪ್ಪಣ್ಣ ಒಗ್ಗಿ ಅಂತಂಕರೆ ತಾಂಬಾದವರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಾನು ಕಾಲ್ ಮಾಡಿದಾಗ ಭಾಳ ಚಂದ ರೆಸ್ಪಾನ್ಸ್ ಮಾಡಿದ್ರು ನಮಸ್ಕಾರ ರೀ ನನ್ನ ಹೆಸರು ಬೀರಪ್ಪ ಚಿನ್ನಪ್ಪ ಒಗ್ಗಿ ಸಾಕಿನ್ ತಾಂಬಾ ತಾಲೂಕು ಇಂಡಿ ಜಿಲ್ಲಾ ಬಿಜಾಪುರ ನನ್ನ ಮೊಬೈಲ್ ನಂಬರ್ 9449610084 ಮುಂದೆ ನಿಮ್ಗೆ ಸವಿಸ್ತರವಾಗಿ ಮಾಹಿತಿ ಕೊಡ್ತೀನಿ ಬರ್ರಿ ನೋಡೋಣ ಇವಾಗ ನಾವು ಏನು ಮಾಡ್ತಿದ್ವಿ ಅಂದ್ರೆ ಇಲ್ಲಿ ರೋಡಿಗೆ ಹತ್ತಿ ಹೊಲ ಅದ ಯಾರು ಬರ್ತೀರಿ ಅಂದ್ರೆ ಬರ್ಬೋದು ತಾಂಬಾದಿಂದ 3 ಕಿಲೋಮೀಟರ್ ತಾಂಬಾ ತಾಡನಿಂದ ಒಳಗೆ ಐತಿ ಯಾಕಂದ್ರೆ ಮುಂದೆ ಬರೋ ಟೈಮಿಗೆ ಹೇಳೋದು ನಿಮ್ಗೆ ಏನಾದರೂ ಬೈ ಮಿಸ್ಟೇಕ್ ಆಗಿ ಅಥವಾ ಏನಾದರೂ ನಿಮ್ಗೆ ಮಾಹಿತಿ ಬೇಕಂದ್ರೆ ಬಂದ್ರಿ ಅಂದ್ರೆ ಹೇಳಿ ನಿಮ್ಗೆ ರೂಟ್ನು ತೋರಿಸ್ತೀನಿ ನಾವು ವಿಡಿಯೋ ಮಾಡ್ಕೊಂಡು ಬಂದೀನಿ ಇವಾಗ ಏನು ಮಾಡ್ತಿದ್ವಿ ಅಂದ್ರೆ ಒಳಗಡೆ ಆಗ್ತಿದ್ದೀನಿ ಬರ್ರಿ ಸ್ನೇಹಿತರೆ ಏನಂತಾರೆ ಬಡವರ ಅಂತಲ್ಲ ಕೋಟ್ಯಾಧಿಪತಿಯ ಒಂದು ರೈತರ ಮನೆಗೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಈಗ ನಾವು ಜಸ್ಟ್ ಒಳಗೆ ಬಂದ್ವಿ ಸ್ನೇಹಿತರೆ ಇವಾಗ ಎಂಟ್ರೆನ್ಸ್ ಆಗ್ತಿದ್ವಿ ಇಲ್ಲೆಲ್ಲ ನೋಡೋಗತ್ತಿರ್ಬೇಕು ಹಿಂಗೆಲ್ಲ ಕಚ್ಚಿ ಬಿಚ್ಚಿ ಬಿದ್ದಾವ ತನಕ ರೈತರ ಅಂದ ಬಳಿಕ ಇರವೇ ಇರಿವಿ ಸ್ನೇಹಿತರೆ ಮೊಟ್ಟ ಮೊದಲಿಗೆ ಎಲ್ಲಿಂದ ಚಾಲು ಮಾಡೋಮತ್ತಂದ್ರೆ ಇವ್ರ ಬಲ್ಲಿ ತಿಳ್ಕೊಳ್ಳುವಂಥ ಮಾಹಿತಿ ಭಾಳಷ್ಟು ಅದ
ಅದ್ರಗಿಂತ ಮುಂಚೆ ಏನ್ ಮಾಡಮ್ ಅಂದ್ರೆ ಇಲ್ಲಿ ಆಕಳುಗಳು ಅದಾವ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಮು ಬನ್ನಿ ಸ್ನೇಹಿತರೆ. ಬಹಳಷ್ಟು ಜನ ಗೊತ್ತಿಲ್ಲ ಗೋಮೂತ್ರ ಎದಕ್ಕೆ ಯೂಸ್ ಆಗ್ತದ, ಅದರಿಂದ ಏನೇನು ಉಪಯೋಗ ಅಂತ ಗೊತ್ತಿಲ್ಲ. ಆದ್ರೆ ಇವ್ರ ಬಾಯಿಂದ ಕೇಳಮು ಬರ್ರಿ. ಎಷ್ಟ್ ಆಕಳ ಅದಾವ್ರಿ ಇಲ್ಲಿ? ಇವು ಆಕಳ ನೋಡ್ರಿ 15 ಆಕಳ ಅದಾವ್ರಿ. ಹಾ ರೀ, ಪ್ಯೂರ್ ಕಿಲಾರಿ ಆಕಳತ್ತಾರ ಇವ್. ಕಿಲಾರಿ ಆಕಳ ಅಗದಿ ಅಚ್ಚುಕಟ್ಟಾಗಿ ಒಳ್ಳೆ ಶುದ್ಧ ಇರ್ತಾವ. ಮತ್ತ ಬೀಜದ ಕರಿಗಳು ಹಾಕ್ತಾವ ಇವು. ಬೀಜದ ಕರುಗಳು? ಹಾ ಇವ್ ನೋಡ್ಬರ್ರಿ, ನಾ ಆಕಳ ತೋರಿಸ್ತೀನಿ ನಿಮ್ಗ. ಅದು ತೋರ್ಸತ್ತೇಳಿ ಹಂಗ ಮಾಡ್ತೈತಿ. ಸರಿ ಅಮ್ಮ, ಸರಿ ಸರಿ. ಇದು ಏನ್ರಿ ಇದು? ಇದು ಗೋಮೂತ್ರ ರೀ. ಸರಿ ಯಾಕ ಇದು ಇವಕ್ಕೂ ಇಂಥ ಬಕೆಟ್ಲೆ ಗೋಮೂತ್ರ ಹಿಡಿತೇವ್ರಿ. ಹಿಡಿದು ಇದ್ರೊಳಗೆ ಸ್ಟಾಕ್ ಮಾಡ್ತೀವಿ. ಇದು ಗೋಮೂತ್ರ ಎದಕ್ಕೆ ಯೂಸ್ ಆಗ್ತದೆ ಸ್ವಲ್ಪ? ಇದು ನಿಂಬೆ ಗಿಡಕ್ಕ ಸಿಂಪರಣೆ ಮಾಡ್ತೀವಿ, ದ್ರಾಕ್ಷಿಗೆ ಜೀವಾಮೃತ ಮಾಡ್ತೀವಿ, ಮತ್ತ ನಿಂಬೆ ಗಿಡಕ್ಕ ಜೀವಾಮೃತ ಮಾಡ್ತೀವಿ. ಜೀವಾಮೃತ ಮಾಡು ಟಾಕಿ ಅದಾವ ಅಲ್ಲಿ, ಅವ್ ಟಾಕಿ ತೋರಿಸ್ತೀನಿ. ಇವೆಲ್ಲ ಹಿಡಿದು ಹಿಂಗ್ ಬ್ಯಾರಲ್ ತುಂಬಿವ್ ನೋಡ್ರಿ. ಇವೆಲ್ಲ ಪ್ಯೂರ್ ಗೋಮೂತ್ರ. ಒಟ್ಟ ನೀರ್ ಮಿಕ್ಸ್ ಏನೇ ಇಲ್ರಿ. ಅಗದಿ ನಿಕ್ಕ ಬಕೆಟ್ಲೆ ಹಿಡಿದು ಇದು ಮಾಡ್ತೀವಿ. ಏಕಾಟ್ ಈಗ ಹಿಂಗ ಹೋಯ್ತಾವ, ಏಕಾಟ್ ಹಿಂಗ್ ಹಿಡಿತೀವಿ. ನೋಡ್ಬರ್ರಿ ಆಕಳುಗಳು. ಇದು ಕಿಲಾರಿ ಅಲ್ರಿ? ಕಿಲಾರಿ ಬಾ ಅಮ್ಮ ನೋಡ್ರಿ, ಕಿಲಾರಿ ಆಕಳುಗಳು ಇವು. ಇಂಥವು ದೊಡ್ಡ ಸೈಜ್ ಆಕಳವ್ರಿ. ಒಂದೊಂದು 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಆಕಳ ಇವತ್ತು ಇವು. ಹೌದು, 1 ಲಕ್ಷ ರೂಪಾಯಿ ಇದ್ರಿ? ಹಾನ್. ಇದು ಈಗ ಇದು ಆಕಳ ಇದೈತಿ, ಇದು ಇದೈತಿ. ಇವು ಎಲ್ಲ ಆಚ ಕಡೆ ಕರ್ಗೊಳದಾವ್, ತೋರಿಸ್ತೀನಿ ನೋಡ್ರಿ. ಇವು ಕಿಲಾರಿ ಆಕಳ. ಇಲ್ಲಿ ಯಾವ್ಯಾವ ಜಾತಿ ಆಕಳ ಅದಾವ? ಕಿಲಾರಿ ನಮ್ಮಲ್ಲಿ ಕಿಲಾರಿ ಒಂದೇ ಅದಾವ್ರಿ. ಅದ್ರಾಗ ಕೆಂದ ಆಕಳ ಐತಿ, ಅಂದ ಕೆರಿ ಆಕಳ ಐತಿ, ಎಲ್ಲಾ ಬಿಳಿವ್ ಅದಾವ. ಮಲ್ಲೆ ತಗೋಬ ಹಿಡಿ. ಈಗ ನೋಡ್ರಿ, ಇದು ಚೊಚ್ಚಲು ಮಣಕ ಕಿಲಾರಿದು. ಈಗ ಹಲ್ಲ ಹಚ್ಚೈತಿ ಅನ್ಸ್ತದ. ಹರಿದವ್ರಿಗೆ ಅಟ್ಟು ಬೆದರ್ತಾವ. ಈಗ ಗಬ್ಬ ಐತ್ರಿ, 1-3 ತಿಂಗಳ ಗಬ್ಬ ಐತಿ. ಹಾ, ಪ್ಯೂರ್ ಕಿಲಾರಿ ಆಕಳ. ಎಷ್ಟು ಹೋತಿರ್ಬೋದ್ರಿ ಇದು? ಹೋದ್ರಿ ಈ ಸದ್ದ 60,000 ಅದು ಹೋಗ್ತಾವ ನೋಡ್ರಿ. 60,000? ಹಾನ್ ರೀ. ಅದು ಇದಕ್ಕಿನ್ನ ಚಲೋ ಬರ್ರಿ, ಇಲ್ಲಿ ತೋರಿಸ್ತೀನಿ ನೋಡ್ರಿ. ಈಗ ಇದು ಹೆಂಗೈತಿ ನೋಡ್ರಿ ಆಕಳ. ಇದು ಪ್ಯೂರ್ ಕಿಲಾರಿ ಆಕಳ. ಇದು ಬಹಳ ಜಾತಿವನ್ ಐತಿ. ಸ್ವಲ್ಪ ಹರಿಯಾಟು ತಂದೀವು ಮೊನ್ನೆನೆ. ಇಂಥ ಆಕಳ ಐತ್ರಿ ಇದು. ಕೊಳ್ಳಿಲ್ಲ, ಗೋಣೆ ಎಷ್ಟು ಉದ್ದ ಐತಿ, ಎಷ್ಟ್ ನೀಟ್ ಅದ ನೋಡ್ರಿ ಎಲ್ಲ. ಇದು ಹಿಂಗ ಬಹಳ ಬಹಳ ಪ್ಯೂರ್ 100% ಟೆಕ್ಕೆ ಕಿಲಾರಿ ಆಕಳ. ಹಿಡೀರಿ, ಏನ್ ಮಾಡಲ್ಲ. ಇಂಥದ್ದು ಕಿಲಾರಿ ಆಕಳದ. ಅಲ್ಲಿಂದ ಇದು ಎತ್ತುಗಳದಾವ, ಕಿಲಾರಿ ಎತ್ತ ದೊಡ್ಡ. ಇದು ನೋಡ್ರಿ, ಇಷ್ಟು ಸೈಜ್ ಎತ್ತಾವ. ಎರಡು ನಾಲ್ಕಲ್ಲಿ ಅದಾವ. ಅಚ್ಚಿ ಕಡಿ ಎತ್ನು 4 ಐತಿ, ಇದನ್ನು 4 ಐತಿ. ಏನ್ ಗಳೆ ಉಡಿದ್ರು ಮ್ಯಾಲ್ ನಿತ್ರ ಹಿಂಗ್ ಧೂಳು ಕಾಣಂಗಿಲ್ಲ. ನಮ್ಮನಿ ಹೋಗ್ತದ. ಬಾಳ ಪ್ಯೂರ್ ನಡೆದಾಳಕ್ ಬಾಳ ಚಲೋ ಎತ್ತುಗಳು. ನಮ್ಮಂತ ಇಂತ ದೊಡ್ಡ ಮನುಷ್ಯ ಮ್ಯಾಲ್ ನಿಂತ ಗಳೆದ ಹೊಡೆದ್ರೆ ಹಿಂದ್ ಧೂಳು ಸಿಗಂಗಿಲ್ಲ. ಆ ನಮ್ಮನಿ ಹೋಗ್ತಾವ ಗಳೆ. ಒಂದ್ ಮನಸ್ಸು ಮಾಡಿ ಹೊಡೆದ್ರೆ ದಿನ 20 ಎಕರೆನೂ ಹೊಡಿಬಹುದು. ಇದು ಕಿಲಾರಿ ಆಕಳ. 1 ವರ್ಷನ 6 ತಿಂಗಳದ ಐತ್ರಿ ಇದು. 6 ತಿಂಗಳದ ಐತಿ. ಇದು ಹರಿಯಾಣ ಮುರಾ ಎಮ್ಮೆ ಐತಿ. ಹರಿಯಾಣದ್ದು. ಮುಂಜಾನೆ 8 ಲೀಟರ್ ಹಿಡ್ತದ, ಸಂಜೆಕ್ 7 ಲೀಟರ್ ಹಿಡ್ತದ. ಮುಂಜಾನೆ 8 ಲೀಟರ್ ಹಿಡ್ತದ, ಸಂಜೆಕ್ 7 ಲೀಟರ್. 7 ಲೀಟರ್ 15 ಲೀಟರ್ ಹಾಲು ಒಂದ್ ದಿವ್ಸಕ್ಕೆ. ಒಂದ್ ದಿನಕ್ಕೆ 15 ಲೀಟರ್? 15 ಲೀಟರ್ ಪ್ಯೂರ್ ಕ್ವಾಲಿಟಿ ಹಾಲು ಇರ್ತಾವ. ಎಷ್ಟಕ್ಕೆ ಹೋಗ್ತೈತ್ರಿ ಅದ್ರಿ? ಅದು ಎಮ್ಮಿ 1.5 ಲಕ್ಷ, ಪುಣೆ 2 ಲಕ್ಷ ರೀ. 1.5 ಲಕ್ಷಕ್ಕೆ ರೀ? ಹಾನ್ ರೀ. ಇದು ಕಿಲಾರಿ ಮಣಕ. ಇದು 1.5 ವರ್ಷದ್ದು. ಇದು 1.5 ವರ್ಷದಿಂದ ಐತಿ? 1.5 ವರ್ಷದ್ದು. ಇದು ನೋಡ್ರಿ, ಗೋಣದ ಏನಾರ ಐತಿ, ಕೊಳ್ಳೆ ಇಲ್ಲ. ಬಹಳ ಪ್ಯೂರ್ ಮಣಕ ಐತ್ರಿ ಇದು. ಇದು ಸ್ವಲ್ಪ ಮನ್ ತಂದಿವು, ಹರಿಗೇಟ್ ಐತಿನ. ಈಗ ನಮ್ ಕೈಯಾಗಿ ಬಂದ್ ಬಳಕ ಈಗ ಸುದ್ದಾಗೈತಿ. ಆಮೇಲೆ ಈಗ ಇವೆಲ್ಲ ಕಿಲಾರಿ ಮಣಕ್ರಿ. ಇದು ಕಿಲಾರಿ ಆಕಳ. ಆಮೇಲೆ ಇದು ಕೆಂದ ಆಕಳ ತರ. ಇದು ಕೆಂದ ಆಕಳ. ಕೆಂದ ಆಕಳ ನೋಡ್ರಿ ಹೆಂಗೈತಿ. 2 ವರ್ಷದಿಂದ ಐತಿ. 2 ವರ್ಷದಿಂದ ಐತಿ. ಈಗ ಗಬ್ ಕಟ್ಸಿವ್ ಮೊನ್ನೆ 1 ತಿಂಗಳಾಯ್ತು. ಅಂದ ಚಲೋ ಪ್ಯೂರ್ ಗುಳಿ ಒಯ್ದು ತುಂಬಿಸ್ಕೊಂಡ್ಬರ್ತೀವಿ. ಆಮೇಲೆ ಇದು ಕರಿ ಆಕಳ ನೋಡ್ರಿ. ಅದು ಕೆಂದ ಆಕಳ. ಈಗ ಕರಿ ಆಕಳ ಎಂತ ಕರ ಕೊಡ್ತದ ನೋಡ್ಲಕ್ ನಂಗೆ ಆಕಳ ಕಾಣ್ತಲ್ರಿ. ಮೊನ್ನೆ 1,15,000 ರೂಪಾಯಿ ಮ್ಯಾಗೈತಿ ಇದ್ರದ್ದು. 11 ತಿಂಗಳದ ಕರ. 11 ತಿಂಗಳದ. 1 ವರ್ಷ ಇಲ್ಲ, 11 ತಿಂಗಳದು. 1,15,000 ಮಾರಾಟ ಆಗೈತಿ. ಗಾಡಿ ಒಳಗಿಂದ ಕೆಳಗೆ ಇಳಿಸ್ಕೊಟ್ಟಿಲ್ಲ. ಗಾಡಿಯಾಗಿ ಮಾರಾಟ ಆಗೈತಿ. ಈಗ ಅದರದೇ ಮಗಳೈತಿ ಇದು. ಇದು ಹೆಣ್ಗಾರ ಐತ್ರಿ. ಹೆಣ್ಗಾರ ಐತಿ. ಈಗ ಹೊರಿ ಮೇಲೆ ಇದು ಹುಟ್ಟೈತಿ. ಹಿಂಗೈತಿ ನೋಡ್ರಿ. ಅಗದಿ ಶಾಣೆ ಐತಿ. ಕೂಸಿನಂಗ ಇರ್ತದ. ಏನ್ ಕಾಡುದಿಲ್ಲ, ಏನಿಲ್ಲ. ನೋಡ್ರಿ ಹೆಂಗೈತಿ. ಯಾರೋ ನೋಡಿದ್ರೆ ಇದಕ್ಕೆ ಎಲ್ಲರೂ ಹೊರಿನೇ ತರ. ಹೊರಿ ಹಂಗೆ ಕಾಣ್ತೈತ್ರಿ. ಅದ್ರ ಹೆಣ್ಗಾರ ಐತಿ. ಬರ್ರಿ ನಾ ಎಮ್ಗಳು ನೋಡಕತ್ರಿ. ಎಮ್ಗಳು ಎಷ್ಟ್ ಅದಾವ್ರಿ? ಎಮ್ಗಳು ಒಂದು 10-15 ಅದಾವ್ರಿ.
ಯಾಕೋ ನೋಡ್ರಿ ಈಗ ಇದು ಹರಿಯಾಣ ಮುರಾ ಎಮ್ಮಿದು ಕರ ಐತಿ. ಇದು 1.5 ವರ್ಷದಿಂದ, ಇದು 2 ವರ್ಷದಿಂದ. ಇದು ಯಾರು ದೊಡ್ಡ ಎಮ್ಮಿ ಮಗಳೇರಿ ಇದು. ಇದನ್ನು ಹೆಣ್ಗರ ಐತಿ. ಬಹಳ ಶಾಣೆ ಕೂಸ್ಕೊಳಂಗ ಏನ್ ಹಗ್ಗ ಬಿಟ್ರು ಎಲ್ಲಿ ಓಡಾಡಿ ಹೋಗಂಗಿಲ್ಲ, ಅಷ್ಟು ಸಮಾಧಾನ ಐತಿ. ಶಾಣೆ ಅದಾವ. ಇದು ಆಗಲೇ ಇರ್ತಾವೇನ್ರಿ? ಹಾ, ಹಂಗೆ ಇರ್ತಾವ್ರಿ. ಅದು ಹರಿಯಾಣ ಎಮ್ಮೆ ಅಂದ್ರೆ ಹಿಂಗೆ ಬರ್ತಾವ. ಅಂದ ನಮ್ ದೇಶಿ ಜವಾರಿ ಎಮ್ಮಿ ನೋಡ್ರಿ ಇದು. ಇದು ನಮ್ದು. ಹಾ, ಇದು ಮುಂಜಾನೆ 6 ಲೀಟರ್ ಹಿಂಡ್ತೈತಿ, ಸಂಜಿಕ 5 ಲೀಟರ್ ಹಿಂಡ್ತಾವ. ಇದು ಮುಂಜಾನೆ 6, ಸಂಜೆಕ 5, ಎಲ್ಲ ಕೂಡಿ 11 ಲೀಟರ್ ಇದು. ಅಂದ ಇದನ್ನು ಇದ್ರ ಮಗಳೇ ಇದು. ಇದನ್ನು ಜವಾರಿ ಎಮ್ಮಿನೇ ಇದು. ಹಾನ್ರಿ. ಇದು ಪಂಡ್ರಾಪುರ್ ಗೌಳಿ ಎಮ್ಮಿ. ಪಂಡ್ರಾಪುರ್ ಹಾನ್ರಿ, ಗೌಳಿ ಎಮ್ಮಿ. ಇದ್ರ ತಾಯಿ ಬಾಳ ದೊಡ್ಡದಿತ್ತು, ಅದು ಗಬ್ ಕಡ್ಲಾರ್ದಕ್ ಮಾರಾಟ ಮಾಡೀವ್ರಿ. ಈಗ ಇದ್ರ ಮಗಳೈತಿ. ಇದ್ರ ಮಗಳು ಶ್ರುತಿ ಅಂತ ಹೇಳಿ ಮತ್ತೊಂದು ತುಂಬಿಸಿವು ಅಂತದು. ಶ್ರುತಿ ಅಂತ ಹೇಳಿ ಅದು ಬೇರೆ ಜಾತಿ ಹುಟ್ಟೈತಿ ನೋಡ್ರಿ. ಶ್ರುತಿ ಅಂತ. ಹಾ, ಬಾಳ ಶಾಣೆ ಎಮ್ಮಿ ಇರ್ತವ್ರಿ ಅದು. ಅದು ಹುಟ್ಟೈತಿ. ಇದ್ರ ಮಗಳೇ ಅದು. ಅದು ಎಮ್ಮೆ ಐತಿ. ಎಮ್ಮೆ ಅದ ಬಾರಿ. ಇದನ್ನು ಹರಿಯಾಣದ ಏನ್ರಿ? ಇದು ಹರಿಯಾಣದ. ಇದ್ರ ಮಗಳೇ ಅದು. ದಿನಕ್ಕೆ ಎಷ್ಟು ಲೀಟರ್ ಹಾಲು ಬರ್ತದೆ? ಇದು 13 ಲೀಟರ್. ಇಲ್ರಿ, ಎಲ್ಲಾ ಕೂಡಿ ಎಷ್ಟು ಲೀಟರ್ ಹಾಲು ತೆಗಿತೀರಿ? ನಾವು ಎಡ್ಡೆಡ್ ಹಿಂಡ್ತಾವ್ರಿ. ಉಳ್ದುದೆಲ್ಲ ಕರಿಗೆ ಕುಡಿಸ್ತೀವಿ ನಾವು. ಹಾಲಾದ ಮಾರಂಗಿಲ್ಲ. ನಾವು ಪೂಜೆಗಳ ಮಂದಿ. ಹೌದೌದು. ಹಿಂಗಾಗಿ ನಾವು ಹಾಲು ಮಾರಂಗಿಲ್ಲ. ಬಂದ್ ಆಳುಗಳಿಗೆ ಮಜ್ಜಿಗೆ ಅದು ಇದು ಮಾಡ್ತೀವಿ, ಅಷ್ಟೇ ಹಿಂಡ್ತೀವ್ರಿ. ನಮ್ಗೆ ಎಟ್ ಬೇಕಾಟ್. ಇವ್ ಅಡ್ಡು ಹೊರಿಗಳೇನ್ರಿ? ಹಾ, ಇವ್ ಎತ್ಕೊಳ್ರಿ. ಎರಡೇ ಅದಾವ್ರಿ ಎತ್ತುಗಳು? ಎರಡೇ ಎತ್ರಿ. ಎಲ್ಲಾ 3 ಟ್ರ್ಯಾಕ್ಟರ್ ಅದಾವ. ಎರಡೇ ಎತ್ ಅದಾವ್ರಿ. ಮನಿ ಒಂದಟ್ ನೋಡ್ತೀರಿ? ಮನಿ ನೋಡಂಬ. ಇದು ಅಂದ್ರಿ ಇಂತ ಇಷ್ಟೆಲ್ಲ ಇದ್ರು ಮತ್ತೆ ನೀವು ಇಂತ ಚಪ್ರ ಮನೆ ಇದ್ರಲ್ಲ ಯಾಕ್ರಿ? ಚಪ್ರ ಮನಿ ಒಳಗಂದ್ರ ಅದು ನಮ್ಮ ಅಜ್ಜ ಮುತ್ತೆ ಹಿಡಿದು ಹಂಗೆ ಬಂದೀವ್ರಿ. ಮತ್ತ ನಾನು ಕಷ್ಟ ಕಾಲದಾಗ ನಾ ಒಕ್ಕಲ್ತನ ಮಾಡುವಾಗ ನಮ್ಗ ಆಸ್ತಿ ನಮ್ಮ ಅಪ್ಪಂದು 3 ಎಕರೆ ಐತಿ. ನನಗ ಎಲ್ಲಾರು ಹಾಸ್ಯ ಮಾಡಿ ನಾಕ್ ಏನ್ 3 ಎಕರೆ ಹೊಲ ಅದ, ಸೈಕಲ್ ತಗೊಂಡ್ ತಿರುಗಾಡ್ತಾನ ಹಂಗ ಹಂಗ ಅಂತೇಳಿ ಹಾಸ್ಯ ಮಾಡಿ ಬಾಳ ಮಂದಿನ ಹಾಕಾರ. ಅದಕ್ಕ ಒಂದು ಚಾಲೆಂಜ್ ಆಗಿ ತಗೊಂಡಿವ್ ನಾವು. ಯಾವಾಗ 3 ಮಂದಿ ಎಲ್ಲಾ ಇಡೀ ಊರೇ 3 ಎಕರೆ ಆಸ್ತಿ ಅದ, ಸೈಕಲ್ ತಗೊಂಡ್ ತಿರುಗಾಡ. ಸೈಕಲ್ ನಾ ಏನು ತಿರುಗಾಡೋ ಸಾಮಾನ್ ತೊಂದಿದ್ಲ. ನಮ್ ಇಬ್ರು ತಂಗಿದಾರನ್ನ ಸಾಲಿ ಕಲಿಸ್ಬೇಕತ್ತು ಉದ್ದೇಶ ಇಟ್ಕೊಂಡ್ ಒಂದ್ ಸೈಕಲ್ ತಂದಿದ್ದ. ಆಗಿನ ಮನದಾಗ 420 ರೂಪಾಯಿ ಹೊಸ ಅಟ್ಲಾಸ್ ಸೈಕಲ್ ಸಿಗ್ತಿತ್ತು. ಹಾನ್ರಿ, ಆ ಎಳ್ಯಾಗ ತೊಗೊಂಬಂದಿನ್ರಿ. ತಂದ್ ಅವ್ರ ಇಬ್ರು ತಂಗಿದಾರಿ ಸಾಲಿ ಕಲ್ಸಿನಿ. 10ನೇ ಓದುತ್ತಾನ. ಅವ್ರಿಗೆ ದಿನ ಇಲ್ಲಿ ಒಯ್ದು ಬಿಡುದು ತರೋದು ಮಾಡೀನಿ. ಇವತ್ತು ಒಬ್ಬಾಕಿ ಮುರಾರ್ಜಿ ಸಾಲಿ ಪ್ರಿನ್ಸಿಪಲ್ ಆದಾಗ, ಒಬ್ಬ ಕನ್ನಡ ಸಾಲಿ ಮಾಸ್ತರ್ ಅದ. ಅದ್ರ ಸಲುವಾಗಿ ಏನಪ್ಪಾ 3 ಎಕರೆ ಪಟ್ಟಿ ಅದ, ಈಚೆಗಡೆ ನಿಂತು ಉಚ್ಚ ಆಚೆಗಡೆ ಹೋಗಡ್ ಪಟ್ಟಿ ಅದ. ಹಿಂಗ ಅಂದದಕ್ಕಾಗಿ ಯಾವಾಗ ಹಿಂಗ ಅಂದಾಗ ಅಂದ್ರ ಅವ್ರ ಮುಂದೆ ನಾ 3 ಎಕರೆ ಮಾಡ್ಬೇಕು ಅನ್ನೋ ಆಸೆ ಐತಿ. ಅದ್ರದಿಂದ ಹೊಲಕ್ ಹಚ್ಚದಲ್ಲ ಯಾರು ಕೊಡ್ತೇನೆ ತಗದ್ ತೊಗೊಂಡು ಇವತ್ತ 3 ಎಕರೆ ಹಚ್ಚಿ 125 ಎಕರೆ ಆಸ್ತಿ ತೊಗೊಂಡಿನಿ ನಾನು. ಎಲ್ಲಾನೇ 0 ಲೆವೆಲ್ ಮಾಡೀನಿ. ಹೊಲ ಎಟ್ಟಕ್ ತೊಗೊಂಡಿನಿ, ಅದ್ರ 2 ಪಟ್ಟು ಹಾಕಿ 0 ಲೆವೆಲ್ ಮಾಡೀನಿ. ನಮ್ಮ ಜಿಲ್ಲಾದೊಳಗೆ ಯಾರು ಬೇಕಾದ್ರೆ ನೋಡ್ಲಿಕ್ ಬರಲ್ಲ. ನಮ್ ಜಮೀನ್ ಅಟ್ ಲೆವೆಲ್ ಜಮೀನ್ ಯಾರು ಇಲ್ಲ. 24 ಮಂದಿ ಮಕ್ಳು ಅದಾಗ. ಎಲ್ಲಾರು ಕೂಡ ಒಟ್ಟು ನಮ್ಮ ಮನ್ಯಾಗ 50 ಮಂದಿ ಇದ್ದೀವ್ರಿ. ಒಂದ್ 80-100 ವರ್ಷದಿಂದ ಐತ್ರಿ ಹೆಚ್ಚಾಗ. ಕಾಗದ ಪತ್ರ ಈಗ ಇಂತ ಪೆಟ್ಟಿಗೆ ಇಡ್ತೀವಿ. ಮಣ್ಣಿನ ಗೋಡಿ ಕಟ್ಟಿವು. ಏರ್ ಕಂಡೀಷನ್. ಹಾ, ಬಿಸಿಲು ಬಹಳ ಇತ್ತು ಅಂದ್ರ ಭಾರಿ ತಂಪಾತದ. ಭಾರಿ ಚಳಿ ಬಿಡ್ತು ಅಂದ್ರ ಭಾರಿ ಕಾವ್ ಆಗ್ತದ. 4 ಒಲಿ ಅದಾವ. ಆ ಸಿಂಧಿ ಕಟ್ಗಿಲೆ ಇಂತ ಮೇಡಿ ಹಾಕಿವ್ರಿ. ಏಟು ಒಂದ್ 50 ವರ್ಷ ಆದ್ರೂ ಏನು ಆಗಂಗಿಲ್ಲ. ಹುಳ ಹತ್ತಂಗಿಲ್ಲ, ಕೊಳೆ ಹಂಗಿಲ್ಲ, ಏನಾಗಲ್ಲ. ಸಿಂಧಿ ಕಟ್ಗಿ ಎಲ್ಲಾರು ಈಗ 24 ಮಕ್ಕಳು, ನಾವು 7 ಮಂದಿ ಕೂಡಿ ಏನ್ ಮಾಡ್ಬೇಕಂದ್ರೂ ಸಾಧ್ಯ ಅದ. ನಮ್ ಏನ್ ಕೆಲ್ಸ ಮಾಡ್ಲಕ್ಕ ದುಡಿಲಕ್ಕ. ಇವತ್ತು ಆಳುಗಳೇ ಬಂದಿಲ್ಲ ಅಂದ್ರ ಅವತ್ತಿನ ಕೆಲಸ ಎಲ್ಲ ಮನೆಯವರೇ ನಿಭಾಯಿಸ್ಕೊಂಡು. ಏನಿಲ್ಲ ಅಂದ್ರು 200 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ತಯಾರಾಗ್ತದ. 200 ಟ್ರ್ಯಾಕ್ಟರ್. ನಮಗ ಬರೀ 150 ರೂಪಾಯಿ ಬಂದ್ರ ನಮ್ ಜನ ಹೆಂಗ್ ಮಾಡ್ತಾರ, ಬಾ ಸೊಕ್ಕಿಲೆ ಮರಿಲಿಕ್ಕಿರ್ತಾರ, ಸೊಕ್ಕಿಲೆ ತಿರುಗಾಡ್ತಿರ್ತಾರ. ಬುಲೆಟ್ ತೊಗೊಂಡ ಕಾರ್ ತೊಗೊಂಡ್ರ ಏನೋ ಮಾಡಕತ್ತಿರ್ತಾರ. ಇವ್ರಿಗೆ ಹತ್ರ ನಾನ್ ಹೇಳಲ್ಲ, ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ. ಇವ್ರು ಬಿದ್ದಿದೆ ನೋಡಿದ್ರೆ ಎಷ್ಟೋ ಲಕ್ಷ ಗಟ್ಟಲೆ ಸಾಮಾನು ಬಿದ್ದವ ಇಲ್ಲಿ. ನಾ ಅದು ತೋರ್ಸಲ್ಲ. ಇಷ್ಟೆಲ್ಲ ಇದ್ರು ಏನು ಇದ್ರು ತೋರ್ಸವಲ್ಲ, ಏನು ಇಲ್ರಿ ನಂಬಲ್ಲಿ ಅನ್ನಂಗಿರ್ತಾರ. ಅದಕ್ಕೆ ಉದಾಹರಣೆ ಇವ್ರ ಒಂದು ಏನು ಕುಟುಂಬ ಅನ್ಬೋದು ನಾವು. ಎಷ್ಟು ಇವ್ರು 7 ಜನ ಅಣ್ತಂಬ್ರತ್ತ. ಅವ್ರು ಆಮೇಲೆ ಹೇಳ್ತಾರ ಕೇಳಂಬ್ರಿ. ಇನ್ನೊಂದೇನಪ್ಪಾ ಅಂತಂದ್ರ ಇಲ್ಲಿ ನೋಡಿಗತ್ತಿರ್ಬೇಕು ನಾವು. ಎಲ್ರಿ ಒಂದ್ ಸ್ವಲ್ಪ ಬಿಲ್ಡಿಂಗ್ ಮನಿ ಕಾಣಿಸಕತ್ತದ, RCC ಮನಿ ಕಾಣಿಸಕತ್ತದ, ಏನೂ ಇಲ್ಲ. ಇಲ್ಲಿ ನೋಡ್ರಿ ಕೈಲಿ ಚಪ್ಪರ ಮನಿ ಒಳಗದಾರ ಅವ್ರು. ಚಂದಿ ಚಪ್ಪರ ಹತ್ರ ಗೊತ್ತೇನೋ? ಚಂದಿ ಚಪ್ಪರ ಮನಿ ಒಳಗದ. ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇಲ್ಲಿ ಫಸ್ಟಿಗೆ ನೋಡ್ಬೋದು, ಇದೊಂದ್ ಮನಿ ಐತಿ, ಇದೊಂದು ಕೋಲಿ ಐತಿ. ಈಚೆಗಡೆ ಹೋಗಿ ಈಚೆಗೆ ಬರ್ರಿ. ಇದೊಂದು RCC ಮನಿ ಒಳಗೆ ಹೊಲಗತ್ತಿ. ದೊಡ್ಡ ಬಿಲ್ಡಿಂಗ್ ಹಿಂದಿನ ಕಾಲದಿಂದ. ಇವಾಗ ನಾವು RCC ಮನಿ ಒಳಗೆ ಹೊಲಗತ್ತಿ. ದೊಡ್ಡ AC ರೂಮ್ದಾಗ ಹೊಲಗತ್ತಿ. ಹಿಂದಿನ ಕಾಲ ಒಳಗೆ ಇದ್ವಿ ಯಾವ ರೀತಿ ಇದ್ದೀವತ್ತ ಅವ್ರು ಹೇಳ್ತಾರ ಬರ್ರಿ.
ಈ ಒಳಗಡೆ ಬಂದಿನಿ ನೋಡ್ತಿರ್ಬೇಕು ನೋಡ್ರಿ. ಈಗ ಇಂಥದ್ದು ಮಣ್ಣಿನ ಗೋಡಿ ಕಟ್ಟಿವು. ಒಳಬಾಜು ಹಿಂದ ನೆರಿಗೆ ಐತಿ, ಒಳಬಾಜು ಹಿಂಗ್ ಚಪ್ರದ ಗೋಡಿ ಕಟ್ಟಿವು. ಅಂದ ಎಲ್ಲಾ ಈಗ ಇಂಥ ಒಲಿ ಹಾಕಿವು. 4 ಒಲಿ ಅದಾವ. ಇವು ಒಲಿ 1 2 3 4 ಒಲಿ ಅದಾವ. ಒಂದ್ರ ಮ್ಯಾಲ ಚಪಾತಿ ಮಾಡ್ತಾರ, ಒಂದ್ರಾಗ ಪಲ್ಯ ಮಾಡ್ತಾರ, ಒಂದ್ರ ಮ್ಯಾಲ ರೊಟ್ಟಿ ಮಾಡ್ತಾರ, ಒಂದ್ರಾಗ ಅನ್ನ ಮಾಡ್ತಾರ. ಅನ್ನ ಸಾರ ಎಲ್ಲಾ ಕಟ್ಗಿ ಒಲಿ ಮೇಲೆ ಮಾಡ್ತೀವಿ. ಈಗ ಇವೆಲ್ಲಾ ಕಟ್ಟಿಗಿ ಹಿಂಗ್ ಕಟ್ಗಿ ಒಲಿ ಮೇಲೆ ಹಿಂಗ್ ಮಾಡ್ತೀವಿ. ಎಲ್ಲಾ ಮಾಡಿ ಅಂದ ಈಗ ಅದಕ್ಕೇನ್ರಿ ಇದು ಐತಿ ರೊಟ್ಟಿ ಮಾಡು ಕಲ್ಲ, ಇಂಥ ಕಲ್ಲಿಲ್ಲ ರೊಟ್ಟಿ ಮಾಡ್ತಾರ. ಆಮೇಲೆ ಏನಾರ ಹಸರು ಮಾಡ್ಲಾಕ ಇಂಥದ್ದು ಮರ ಐತಿ, ಎಣ್ಣಿ ಮರ ಅಂತಾರ ಇದಕ್ಕ. ಆಮೇಲೆ ಇದು ಎಲ್ಲಾ ಚಟ್ನಿ ಅದು ಕುಟ್ಲಕ್ಕ ಕಲ್ಗಾಲ ಐತಿ. ಇದು ಕಲ್ಲಿನ ಕಲ್ಗಾಲ ಐತಿ. ಅಂದ ಎಣ್ಣೆ ಇಂಥ ಕ್ಯಾನ್ ಆಗಿ ತಗೊಂಡು ಈಗ ನಮ್ಗೆ ಇಲ್ಲ ಕಪ್ಪಾಟಿಲ್ಲ ಏನಿಲ್ಲ ಇಂತಲ್ಲಿ ಇದಕ್ಕೆಲ್ಲ ಸಿಗಿಸ್ತೀವಿ. ಎಲ್ಲ ಬೆಳ್ಳುಳ್ಳಿ ಅದು ಹಿಂಗೆ ಇಟ್ಟಿವಿ ನೋಡ್ರಿ ಮ್ಯಾಲ. ಮಸಾಲೆ ಖಾರ ಬೆಳ್ಳುಳ್ಳಿ ಏನು ಬೇಕೆಲ್ಲ ಹಿಂಗೆ ಪಳಿ ಕಟ್ಟಿ ಇಲ್ಲಿ ಇಡ್ತೀವಿ. ಆಮೇಲೆ ಎಲ್ಲ ರೊಟ್ಟಿ ಮಾಡಿ ಕುಡಿಯಾಕ ನೀರ. ನೋಡ್ರಿ ಸ್ನೇಹಿತರೆ, ಎಷ್ಟೆಲ್ಲ ಇದ್ರು ಇಂಥ ಮ್ಯಾಗ ಪತ್ರ ಅದ. ಅಲ್ಲಿ ಹೊರಗಿಂದ ಎಲ್ಲ ಕಾಣಿಸ್ತಾ ನಿಮ್ಗೆ ನೋಡೋದಿರ್ಬೇಕು. ಹೊರಗೆ ರೋಡ್ ಐತೆ, ಅಲ್ಲಿ ಹೊರಗಿಂದ ಕಾಣಿಸಿದ್ರು ನಾ ಏನೂ ಹೇಳಲ್ಲ. ಇವ್ರ ಒಂದು ಸರಳತೆಯನ್ನು ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ನೋಡ್ರಿ ಯಾವ ರೀತಿ ಅಂತ. ಇದು ಒಂದು ಅಡಿಗೆ ರೂಮ್, ಇದು ಅಡಿಗೆ ರೂಮ್ ರೀ. ಆಮೇಲೆ ಈಗ ಪಲ್ಯ ಮಾಡ್ತಾರ ಈ ಬೊಗೋಣಿ ಒಳಗ. ಈ ಬೊಗೋಣಿ ಒಳಗ ಸಾರು ಮಾಡ್ತಾರ. ಇದು ನೀರ್ ಕುಡಿಯಾಕ ಹಂಡೆ ಐತಿ. ಅಂದೆಲ್ಲ ಊಟ ಮಾಡಿ ಹಿಂಗ್ ಬಾಂಡೆಗಳು ಹಿಂಗ್ ತುಂಬಿಡ್ತಾರ. ಇದು ಮಜ್ಗಿ ಮಾಡು ಕಂಬ ಐತಿ, ಮಜ್ಗಿ ಮಾಡ್ತಾರ ಇಲ್ಲಿ. ಇದು ಈಗಿಂದ ಐತಿ ಹಿಂದ್ಕಿಂದ ರೀ ಎಲ್ಲ ಹಿಂದ್ಕಿನ ಮಜ್ಗಿ ಮಾಡುವ ಇವು. ಇದೇನ್ರಿ ಅದು ಅದು ಇದು ರವಂಗಿ ಕೋಲ ಹಾಕಲ್ಕ್ರಿ. ರವಂಗಿ ಮೇಡಿಗೆ ಹಾಕಿ ಹಿಂಗ್ ಕೋಲ ಹಾಕ್ತಿವು. ಓಹೋ, ಇದು ಹಿಂದಕ್ಕಿಂದ ಅಲ್ರಿ? ಹಾನ್ರಿ. ಈಗ ಹಿಂಗ ರವಂಗಿ ಇರ್ತೈತಿ ನೋಡ್ರಿ ಇಲ್ಲಿ. ಈಗ ಇದು ರವಂಗಿ ಐತಿ ಇಂಥದ್ದು ಮಜ್ಗಿ ಮಾಡಾಕ. ಇದು ಎಷ್ಟು ವರ್ಷದಿಂದ ಐತ್ರಿ ಇದು? ಇದು ಒಂದ ಬಹಳ ಒಂದ್ 80-100 ವರ್ಷದಿಂದ ಐತ್ರಿ ಹೆಚ್ಚಾಗಮ್ಮ. ನಮ್ಮ ಆಯಿ ಕೊಟ್ಟಾರ, ನಮ್ಮ ಆಯಿ ಮುತ್ತೇನ್ ಹಿಡಿದು. ಇದು ಹಿಂಗ ಹಾಕಿಂದ್ರೆ ಹೊಲಸು ಬೀಳ್ಬಾರ್ದು, ಹಿಂಗ ಇಡ್ತೀವಿ. ಇಲ್ಲೇ ಇದು ಈ ಕಂಬಿಗೆ ಹಾಕಿ ಇಲ್ಲಿ ಮಜ್ಗಿ ಮಾಡ್ತಾರೆ. ಇವಕ್ಕ ಮಜ್ಗಿ ಮಾಡಿ ಬೆಣ್ಣೆ ತೆಗೆದು ಇಡ್ತಾರ. ಬೆಣ್ಣೆ ಅದು ಇಲ್ಲಿ ಇಟ್ಟಾರ, ತೋರಿಸ್ತೀನಿ ಆಚೆಗಡೆ ಇದ್ರಾಗ. ಅಂದ ಎಲ್ಲಾ ರೊಟ್ಟಿ ಮಾಡಿ ರೊಟ್ಟಿ ಹಿಂಗ ಇಡ್ತಾರ. ಈಗ ಇದು ರೊಟ್ಟಿ ಬುಟ್ಟಿ ಈ ಗೋಡಿ ಮೇಲೆ ಎತ್ತಿರ್ತೀವಿ. ರೊಟ್ಟಿ ಬುಟ್ಟಿ ಅಂದ್ರೆ ಖಾಲಿ ಆಗೈತ್ರಿ ಈಗಿನ ಹಿಡಿದು? ಯಾವಾರ ಖಾಲಿ ಆಗೈತ್ರಿ ರೊಟ್ಟಿ ಬುಟ್ಟಿ? ಇದಕ್ಕೆ ಎಂದು ಖಾಲಿ ಆಗಿಲ್ಲ, ನಾವು ನೋಡೇ ಇಲ್ಲಿ ಖಾಲಿ ಆಯ್ತದೆ. ಯಾವಾಗೂ ತುಂಬದಂಗೆ ಇರ್ತದೆ. ಯಾಕಂದ್ರೆ ಮಂದಿನೇ ಬಾಳ ಇರ್ತೇವ್ರಿ. ಅದು ಅಲ್ಲೇ ಈಗ ತುಂಬದ ಬಳಗಿನ ಮ್ಯಾಲ ಹಿಂಗ ಹಾಸಿ ಇಡ್ತಾರ. ಆಮೇಲೆ ಇನ್ನ ಇಲ್ಲಿ ಯಾವ ರೊಟ್ಟಿ ತೋರಿಸ್ತೀನಿ ನಿಮ್ಗ. ಅಂದ್ರ ಈಚೆಗಡೆ ಅಡಿಗೆ ಮಾಡಿದ್ರ ಅಂದ್ರ ಈಚೆಗಡೆ ಎಲ್ಲಾ ಗಂಡ್ಮಕ್ಳು ಬಂದ್ ಇಲ್ಲಿ ಹಾಸಿ ಕುಂದಿರ್ತಾರ. ಈಚೆಗಡೆ ಊಟ ಮಾಡ್ತೀವಿ. ನೋಡ್ರಿ ನಮ್ದು ಸುಮ್ ಇದೊಂದು ಪಾರ್ಟಿಷನ್ ನಮ್ ಸುಮ್ ಇದು ಹಾಲ್, ಇದು ಊಟ ಮಾಡೋ ಹಾಲ ಇಷ್ಟೇ. ನಮ್ ರೈತರ ಹಾಲ್ ನೋಡ್ರಿ ಎಟ್ಟೈತೆ. ಈಗ ಏನ ಸ್ಟಾಕ್ ರೊಟ್ಟಿ ನೋಡ್ರಿ. ಈಗ ಹಿಂಗ್ ಬುಟ್ಟಿ ತುಂಬಿಡ್ತೇವಲ್ಲ, ಕಟ್ಟಿ ರೊಟ್ಟಿ. ಈಗ ಹಸಿ ಮೆಣಸಿಕಾಯಿ ಚಟ್ನಿ ಕುಟ್ಟಾಕ, ಅಂದ ನಿಂಬೆ ಹಣ್ಣ ನಮ್ಗೆ ಊಟ ಮಾಡಾಕ ನೋಡ್ರಿ. ಈಗ ಎಲ್ಲಾ ಕಾಯಿಪಲ್ಯಗಳೀಗ ಹಿಂಗ್ ಇಡ್ತಾಗ. ಈಗ ಉಳ್ಳಾಗಡ್ಡಿ, ಅಂದ ಬೆಲ್ಲ ಡಬ್ಬಿ, ಆರ್ಗ್ಯಾನಿಕ್ ಬೆಲ್ಲ ಮಾಡ್ತಿದ್ರಾಗ ಬೆಲ್ಲ ಐತಿ. ಆರ್ಗ್ಯಾನಿಕ್ ಬೆಲ್ಲ ಇಲ್ಲಿ ಮಾಡ್ತಿದ್ದೇವ್ರಿ, ಈ ವರ್ಷ ಮಾಡಿಲ್ಲ. ಈಗ ಬೆಲ್ಲ ಐತಿ. ಅಂದ ಏನ ಆಚೆಕಡೆ ಪೆಂಟಿ ಅದಾವ್ರಿ. ಅಂದ ಎಲ್ಲ ಈಗ ಹಿಂಗ ಹಿಟ್ಟ ನುಚ್ಚ ಇದ್ರಾಗೆಲ್ಲ ಈಗ ಎಲ್ಲ ಜೋಳದ ಹಿಟ್ಟ, ಗೋಧಿ ಹಿಟ್ಟ, ಎಲ್ಲ ಹಿಟ್ಟುಗಳು ಹಿಂಗ ಇಡ್ತೇವ್ರಿ. ಎಲ್ಲಾ ಜಾತಿ ಹಿಟ್ಟು ಅದಾವ ಇದ್ರಾಗ. ಸಜ್ಜಿ ಹಿಟ್ಟ, ಜೋಳದ ಹಿಟ್ಟ, ಈಗ ಗೋಧಿ ಹಿಟ್ಟ ಎಲ್ಲ ಇದ್ ನೋಡ್ರಿ. ಈಗ ಹಿಟ್ಟು ಎಲ್ಲ ಹಿಂಗ ಹಿಟ್ಟು ತಯಾರು ಇಟ್ಟಿರ್ತೇವೆ. ಯಾವ್ದು ಬೇಕು ಅದು ಹಿಟ್ಟು ತೋತಾಗ. ಈಗ ಸಕ್ರಿ ಅಂತ ಇದ್ರಾಗ ಹಾಕಿಡ್ತಾಗ. ಹಾನ್ರಿ, ಮಸಾಲೆ ಇಡ್ತಾಗ. ಇಂಥ ಮನಿ ಐತಿ ನೋಡ್ರಿ ನಮ್ದೆಲ್ಲ. ಬನ್ನಿ ಸ್ನೇಹಿತರ, ನೋಡಿದ್ರಲ್ಲ ರೈತನ ಅರಮನೆ ಯಾವ ರೀತಿ ಇದೆ ಅಂತ. ಮತ್ತೆ ಇನ್ನ ಐತ್ ಬರ್ರಿ, ಇಲ್ಲೊಂದು ನೋಡ್ಬೋದು ನೋಡ್ರಿ. ಎಲ್ಲಾ ರೀತಿನ ಹಂಗೆ ಐತ್ ನೋಡ್ರಿ. ಇಲ್ಲಿ ಯಾವ ರೀತಿ ಅಂತ ನೋಡ್ರಿ. ಎಲ್ರಿ ಒಂದು RCC ಮನಿ ಅಲ್ಲ. ನೀವು ಎಷ್ಟು ಮಂದಿ ರೀ ಸರ? ನಾವು 7 ಮಂದಿ ಅಣ್ಣ ತಮ್ಮರು. ಹಾ ರೀ. 2 ತಂಗಿದೇವ್ರು. ಹಾ ರೀ. ಆಮೇಲೆ ನಮ್ಮ 22 ಮಕ್ಳು ಅದಾವ, 24 ಮಂದಿ ಮಕ್ಳು ಅದಾಗ. ಹಾ ರೀ. ಎಲ್ಲಾರು ಕೂಡಿ ಒಟ್ಟು ನಮ್ಮ ಮನ್ಯಾಗ 50 ಮಂದಿ ಇದ್ದೀವ್ರಿ. ಎಲ್ಲಾರು ಕೂಡಿ 50 ಮಂದಿ. ಈಗ ಇದು ಓದ್ಕೊಳಕ ರೂಮ್ ಇದು ಹುಡುಗರಿಗೆ. ಓ, ಸ್ಟಡಿ ಶಾಲಿ ಮಕ್ಕಳು, ಜ್ಞಾನ ದೇಗುಲ ಇದು. ನೋಡ್ತಾ ಇರ್ಬೋದು ನೀವು. ಎಲ್ಲ ಈಗ ಬುಕ್ಕಗಳು ಹಿಂಗ್ ಇಡ್ತಾರ. ಒಂದು ಲೈಟ್ ಹಾಕಿವು. ಅವೆಲ್ಲ ಶರ್ಟ್ ಅರಿವಿಗಳೆಲ್ಲ ಹಿಂಗ್ ಒಣೆ ಹಾಕ್ತಾರೆ. ನೆಲಗೋಲ್ ಹಿಂಗ್ ಕಟ್ಟಿವು. ಅವು ಹಾಸಿಗೆ ಇಲ್ಲಿ ಅವ. ಅವು ಏನಾರ ಸಾಮಾನು ಇಡ್ಲಾಕ ಪೆಟ್ಟಿಗಳು ಹಂಗವ. ಎಲ್ಲಾರು ಈ ಟೈಪ್ ಅದಾವ್ರಿ. ಎಲ್ಲಾರು ಹಿಂಗ ಸ್ನೇಹಿತರೆ, ಇದೆಲ್ಲ ಬಲ್ಪ ಐತಿ ನಮ್ಗೆ ಬಗ್ಗೆ. ಓಕೆ, ಓದಕ್ಕ ಇದು ನೋಡಿದ್ರಬೇಕ ಬಹಳಷ್ಟು ಜನಕ್ಕೆ ನಿಮ್ಮ ಬಾಲ್ಯದ ಜೀವನ ನೆನಪಾಗ್ತಿರ್ಬೋದು. ರೈತರ ಮಕ್ಳಿಗೆ ಹೇಳ್ಬೋದು. ನಾವು ಎಲ್ಲ ಸಣ್ಣವರೆಲ್ಲ ಹಿಂಗೆ ಇಡ್ತೀವಿ. ನಮ್ಮ ಮನೆಯವ್ರು ಎಲ್ಲ ಇದೇ ರೀತಿ ಚಪ್ಪರ ಇದೇ ರೀತಿ ಇಡ್ತಿದ್ರು. ಇಲ್ಲಿ ನೋಡೋದಿರ್ಬೇಕು. ಬಹಳಷ್ಟು ಜನಕ್ಕ
ಈ ಒಂದು ನೆನಪು ಬರ್ತದೆ ಅಂತ ಅನ್ಕೋತೀನಿ ನಾನು. ಇಲ್ಲಿ ಬಂದ್ಬಿಡಕ್ ಬಾಳ ಅಂದ್ರೆ ಬಾಳ ರಿಯಲೈಸ್ ಐತಿ ನನಗಂತೂ. ಇದೆಲ್ಲ ಈಗ ಹೆಂಡಿಲೆ ಸಾರಿಸಿದ ವಾವ್ ಇದು ಅಂತೂ ಬಾಳ ಯಾವ ಮನ್ಯಾಗೂ ಒಂದ್ ಪರಿಸ್ಥಿತಿ ಕುಡಿ ಇಲ್ಲ ನೋಡ್ರಿ, ಎಲ್ಲಾ ಕಡೆ ಹೆಂಡಿಲೆ ಸಾರ್. ಹೌದು, ಎಲ್ಲಾ ಏಸ್ ಮನಿಗಳ ಒಟ್ಟು ಮನ್ಯಾಗ ಹೆಂಡಿಲೆ ಸಾರ್ಸಿವು. ಇದೇ ರೀತಿ ಸಿಕ್ಸಿತ್ತು, ಇದೇ ರೀತಿ ಇಡ್ತಿದ್ವಿ. ಎಲ್ಲಾ ಕಾಗದ ಪತ್ರ ಹಂಗೆ ಇರ್ತಾವ, ಇಲ್ಲೇ ಇಟ್ಬಿಡುದ್ರಿ. ಎಷ್ಟೋ ರೊಕ್ಕ ಬಿದ್ದಿರ್ತಿ ಒಳಗ ಆಗ್ತಿದಿಲ್ಲ. ಎಲ್ಲಾ ನೆನಪು ಬರ್ಲಾಗತ್ತೈತಿ. ನಮ್ದು ಹಳೆ ಏನಂತಾರ ಬಾಲ್ಯ ಜೀವನೇ ನೆನಪು ಬಂದ್ಬಿಡ್ತು. ನಾನು ಇಂಥ ಇದ್ರೊಳಗೆ ಕಲ್ತು ಇಲ್ಲಿ ತನಕ ಬಂದಿದ್ದೀನಿ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಓಕೆ, ಒಂದು ನೀವು ಅಡಿಗೆ ಕೋಣೆ ಮತ್ತು ಹಾಲ್ ನೋಡಿದ್ರಿ, ಇನ್ನೊಂದ್ ಏನ್ ನೋಡಿದ್ರಿ ಅಂದ್ರೆ ಜ್ಞಾನ ದೇಗುಲ ನೋಡಿದ್ರಿ. ನೀವು ಇನ್ನೊಂದ್ ಸೈಡಿಗೆ ತೋರ್ಸಕತ್ತಾರ, ಬರ್ರಿ ಏನೋ ತೋರಿಸ್ತೀನಿ. ಈಗ ಎಲ್ಲಾರು ಜಳಕ ಮಾಡಿ ಬಟ್ಟಿಗಳು ಸ್ಟಾಕ್ ಇದ್ದದ್ದು ಏನಾರ ಇಡ್ತಾರ ಇಲ್ಲೆಲ್ಲ. ಬ್ಯಾಳಿ ಕಾಳ ಅಕ್ಕಿ ಎಲ್ಲ ನಮ್ಮ ಚಂದು ಇದು ಎಲ್ಲಪ್ಪ ಜವಾರಿ ಅಕ್ಕಿ ಇಲ್ಲೇವೇನು? ಈಗ ಇಂಥ ಓಲ್ಡ್ ಜವಾರಿ ಅಕ್ಕಿ ಅದಾವ್ರಿ ನಮ್ಮಲ್ಲಿ, ಹಳೆ ಕಾಲದ್ದು. ಈಗ ಎಲ್ಲಿ ಸಿಗಂಗಿಲ್ಲ ಇವು ಅಕ್ಕಿ ನೋಡ್ರಿ, ಕೆಂಪು ಅಕ್ಕಿ ಅದಾವ. ಹೌದಲ್ಲ, ಏನ್ರಿ ಜವಾರಿ ಅಕ್ಕಿ ಅದಾವ ಅಂದ ಜವಾರಿ ಅಕ್ಕಿ. ಹಾನ್ರಿ, ಆಮೇಲೆ ಸಜ್ಜಿ ಅದಾವ, ಗೋಧಿ ಅದಾವ. ಇವೆಲ್ಲ ಇನ್ನ ಸ್ಟಾಕ್ ರೂಮ್ ಇನ್ನ ಬಾಳ ತೋರಿಸ್ತೀನಿ. ಇಲ್ಲೆಲ್ಲ ಬಟ್ಟಿ ಈ ಜಳಕ ಮಾಡಿ ತಂದದ್ದು ಬಟ್ಟಿ ಎಲ್ಲ ಸ್ಟಾಕ್ ಮಾಡ್ತಾರ ಇಲ್ಲಿ. 10 ಮಣಿಗೆ ಮಳಿಯೋದು ಬರ್ಲಾಕತ್ತಂದ್ರ ಈ ರೂಮ್ನಾಗ ಬಟ್ಟಿ ಇಡ್ತಾರ. ಇವ್ ಯಾವ ಮೋಟರ್ಗಳು ಸುಟ್ಟು ಅಂದ್ರ ಹಿಂಗ್ ಕಾವು ಮಾಡಾಕ್ ಇಡ್ತಾರ. ಸ್ಟಾಕ್ ರೂಮ್ ಹಾನ್ರಿ, ಸ್ಟಾಕ್ ರೂಮ್ ಎಲ್ಲ ಈಗ ಹೊರಸಲ ಐತಿ ಹಿಂದಕಿಂದ ಹಳಿದು. ಈ ಹೊರಸಲ ಮೇಲೆ ಎಲ್ಲ ಹಿಂಗ್ ಬಟ್ಟಿ ಹಾಕ್ತಾರಿ. ಹಿಂಗ ಹಾಕಿ ಎಲ್ಲಾ ಏನ್ ಬೇಕು ಇದ್ರ ಮೇಲೆ ಇಡ್ತಾರಿ. ಇದು ಐತಿ. ಇನ್ನೊಂದು ಎಸಿ ರೂಮ್ ಐತಿ ನೋಡಕ್, ಎಸಿ ರೂಮ್ ತೋರಿಸ್ತೀನಿ. ರೈತನ ಎಸಿ ರೂಮ್ ನೋಡೋಣ ಬರ್ರಿ ಸ್ನೇಹಿತರೆ. ನಾವು ಇದು ಎಲ್ಲಾ ಹುಲ್ಲಿಲೆ ಹೊಚ್ಚಿವ್ರಿ, ಇದೆಲ್ಲ ಹುಲ್ಲಿಲೆ ಹೊಚ್ಚಿವು. ಮತ್ತ ಎಸಿ ರೂಮ್ ನಂಗ ಐತಿ. 40 ಫುಟ್ ಉದ್ದದ, 10 ಫುಟ್ ಅಗಲ ಐತಿ. ಇದು ಹೊಸದಾಗೆ ಹೊಚ್ಚಿವು. ಒಳಗ ಕಚ್ಚಿನ ಜೋಡಿ ನೀರ್ ಇಳಿತಾವ, ಕಾಗದ ಹಾಕಿವು. ಇವತ್ತ ನಾಳೆಗೆ ತೆಗಿತೀವ್ರಿ. ಅದು ಒಂದ್ ಮಳಿ ಬತ್ತು ಅಂದ್ ಮುಗ್ದೈತಿ, ಕುಂದಿರ್ತದ. ಅಲ್ಲಿಂದ ನೋಡ್ಬರ್ರಿ ಒಳಗೆ ಹೆಂಗೈತಿ. ಬನ್ನಿ ಸ್ನೇಹಿತರೆ, ರೈತನ ಎಸಿ ರೂಮ್ ಯಾವ ರೀತಿ ಅಂತ ನೋಡೋಣ ಬನ್ನಿ. ವಾವ್, ಲೈಟ್ ಅದಿಲ್ಲ ನೋಡ್ರಿ, ಈಗ ಹಿಂಗೈತಿ. ನೋಡ್ತಾ ಇರಬಹುದು ರೈತನ ಎಸಿ ರೂಮ್ ಯಾವ ರೀತಿ ಇದೆ ಅಂತ ಅನ್ಕರಿ. ನೋಡ್ರಿ, ಈಗ ನೋಡ್ರಿ, ಇದು ಕುದುರೆ ಗುಡಿಸ್ಲತ್ತೀವಿ ನಾವು. ಕುದುರೆ ಗುಡಿಸ್ಲ ಈ ಟೈಪ್ ಹೊಚ್ಚಿರ್ತೀವ್ರಿ. ಹಿಂಗಾಗ 3 ಫುಟ್ 4 ಫುಟ್ ಹೈಟ್ ಗಾಡಿ ಮಾಡಿ ಹಿಂಗ್ ಬಾಗ್ಲ ಹಚ್ಚಿ ಇಂಥವ್ ಗುಡಿಸಲ್ ಇದು ಹಾಕಿರ್ತೀವಿ. ಗಳ ಹಾಕಿ ಮ್ಯಾಲ ಚಗಳ ಹಚ್ಚಿ ಹಿಂಗ್ ಹೊಚ್ಚಿರ್ತೀವಿ. ಹೆಂಗಿರ್ತದಪ್ಪ ಇದು ಅಂದ್ರ ಇದು ಏರ್ ಕಂಡೀಷನ್ ಅಂತಾರಲ್ಲ. ಏರ್ ಕಂಡೀಷನ್. ಬಿಸಿಲು ಬಹಳ ಇತ್ತು ಅಂದ್ರ ಭಾರಿ ತಂಪಾತದ, ಭಾರಿ ಚಳಿ ಬಿಡ್ತು ಅಂದ್ರ ಭಾರಿ ಕಾವಾಗ್ತದ. ಹೊಚ್ಕೊಳಾರ್ದೆ ಮನ್ಕೋಬೇಕು ಥಂಡಿದಿಂದಾಗ. ಬ್ಯಾಸಿಗದಿಂದಾಗ ಅಗದಿ ಹೊಚ್ಕೊಳನೆ ನೋಡಿ ತಂಪಿರ್ತಾವ. ಈಗ ಹಾಲಾದ ಇಲ್ಲಿ ಹಾಲ ಕಾಯಿಸಲಾರ್ದೆ ಹಾಲು ಇಲ್ಲಿ ಇಡ್ತೇವಿ ನೆಲವು ಮೇಲ. ಹಿಂಗ ಹಾಲು ಇಡ್ತೀವ್ರಿ. ಏನ್ ಬೇಕಾದ ಈಗ ಹಣ್ಣಾದ ಬಾಳೆಹಣ್ಣದ ಈಗ 3 ದಿನ 4 ದಿನ ಆಯ್ತು ಹಣ್ಣ ಹಿಂಗ್ ತೆಗೆದಿಟ್ಟು ಏನೇನು ಹೆಂಗ ಎಸಿ ಒಳಗೆ ಹೆಂಗಿರ್ತಾವ ಹಂಗಿರ್ತಾವ್ರಿ ಹಣ್ಣ. ಆಮೇಲೆ ಏನು ಕೆಡಲಾಗಂತ ಬದುಕ ಇಡ್ತೇವ, ಇದ್ರಾಗ ಇಡ್ತೀವ್ರಿ. ನಮ್ಮ ಕಾಗದ ಪತ್ರ ಈಗ ಇಂಥ ಪೆಟ್ಟಿಗೆಯಾಗಿ ಇಡ್ತೀವಿ. ಹೌದು, ಇಂಥ ಪೆಟ್ಟಿಗೆ ನಮ್ಗೆ ಇವೇ ಈಗ ಇವು ಕಟ್ಟಿಗೆ ಪೆಟ್ಟಿಗೆ ಅಂದ್ರೆ ಇವ್ ಕುರ್ದಾಗೆ ನಮ್ಮ ಸಂಸಾರ ಇಲ್ಲೇ. ಆಮೇಲೆ ಇದನ್ನು ಎಲ್ಲಾ ಹೆಂಡಿಲೆ ಸಾರಿಸ್ತೇವ್ ಮನಿ. ಆಮೇಲೆ ನೋಡ್ರಿ, ಈಗ ಎಲ್ಲಾ ದೇವ್ರ ಫೋಟೋ ಇಲ್ಲಿ ಹಾಕ್ತಿದ್ರು. ಮೊನ್ನೆ ತೆಗದಾರಿ ಗುಡ್ಸ್ಲಾ ರಿಪೇರಿ ಮಾಡೋ ಸಲುವಾಗಿ ಈಗ ಹಾಕಲ್ ಕೇಳ್ಬೇಕು, ಎಲ್ಲಾ ಫೋಟೋಗಳಲ್ಲಿ ಇಟ್ಟಾರ. ಆಮೇಲೆ ಇದನ್ನು ಈಚೆಗಡೆ ಗಂಡ್ಮಕ್ಳೆಲ್ಲ ಮಾತು ಹೇಳ್ಕೋತ ಕೂತ್ರ ಹೆಣ್ಮಕ್ಳು ಈಚೆಗಡೆ ಕುಂದ್ರ ಸಂಬಂಧ ಇದೊಂದು ಪಾರ್ಟಿಷನ್ ಮಾಡಿವಿ. ಇದ್ರೊಳಗೆ ಡಿವೈಡ್ ಮಾಡಿ ಇಟ್ಟೆ ಗಾಡಿ ಕಟ್ಟಿ ಏನ್ರಿ. ಆಮೇಲೆ ಹಳದಾಗ ಸಿಂಧಿ ಕಟ್ಟಿಗೆ ಹೇಳ್ತಾವಲ್ಲ, ಆ ಸಿಂಧಿ ಕಟ್ಟಿಗೆಲೆ ಇಂಥ ಮೇಡಿ ಹಾಕಿವ್ರಿ. ಏಟು ಒಂದ್ 50 ವರ್ಷ ಆದ್ರೂ ಏನು ಆಗಂಗಿಲ್ಲ, ಹುಳ ಹತ್ತಂಗಿಲ್ಲ, ಕೊಳೆ ಹಂಗಿಲ್ಲ, ಏನಾಗಲ್ಲ. ಸಿಂಧಿ ಕಟ್ಟಿಗೆ ಈಗ 30 ವರ್ಷದಿಂದ ಅದ್ರಿ ಇದು ಹೊಸದ್ರ ಹಂಗೈತಿ ಪೂರಾ. ನೋಡ್ರಿ ಮ್ಯಾಲ ನೋಡಿದ್ರ ಪ್ಯೂರ್ ಇನ್ನ ಈ ವರ್ಷ ನಡ್ಸ್ಯಾರ ನಾನು ಹಂಗೈತಿ ಹೊಸದು. 30 ವರ್ಷದಿಂದ ಐತ್ರಿ. 3 ಅದಾವ. ಈಗ ಅಲ್ಲಿ ಒಂದ್ ಐತಿ ಸಿಂಧಿ, ಹಳದಾಗ ಏನ್ ಸಿಂಧಿ ಗಿಡ ಹೇಳ್ತಾವಲ್ಲ ಆ ಸಿಂಧಿ ಗಿಡ ಇವು. ಡ್ಯಾಮೇಜ್ ಆಗುದು, ಎಲ್ಲಾರ ಗಿಡ ಮುರಿದು ಬಿದ್ದಿರ್ತಾವಲ್ಲ ಅಂತ ವೇಸ್ಟ್ ಬಿದ್ದು ತಂದು ನಡೆಸಿವ್ ನಾವು. ಮತ್ ಚಲೋ ಸಿಂಧಿ ಗಿಡ ಕಡ್ದಿಲ್ಲ. ಈಗ ಅಲ್ಲಿ ಒಂದು ಮೇಡಿ ಐತಿ. ಇದು ಎಲ್ಲ ಬರ್ರಿ ಈ ಕಡೆ ಇಂಥವು ಸಿಂಧಿ ಮೇಡಿಲೆ. ಆಮೇಲೆ ಈಗ ಇಲ್ಲಿ ಬಚ್ಚಲ ಐತಿ. ಈ ಬಾಣತನದಾದ್ರೆ ಹೆಣ್ಮಕ್ಳಿಗೆ ಇಲ್ಲೇ ಒಳಗೆ ಇದೊಂದು ಬಚ್ಚಲ ಐತಿ. ಈಗ ಬಚ್ಚಲ ಇದು ಇಲ್ಲ ಅಂತೇಳಿ ಸುಮ್ಮ ಅವು ಇವು ಇಟ್ಟಿವಿ ಇದ್ರ ಮೇಲೆ. ಹಿಂಗೈತಿ ನೋಡ್ರಿ ಎಲ್ಲ ಗುಡಿಸಲ ಹಿಂಗ ಎಲ್ಲ. ಈಗ ಇವು ಕಬ್ಬಣ ಸಂದಕಗಳು ಇಟ್ಟಿವಿ ಹಿಂಗ. ರೈತನ ಎಸಿ ರೂಮ್ ನೋಡಿದ್ರ ಅಂತ ಅನ್ಕೋತೀನಿ, ಬೆಡ್ರೂಮ್ ನೋಡಿದ್ರ ಅಂತ ಅನ್ಕೋತೀನಿ. ಅದೊಂದು ನೀವು ಎಲ್ಲರೂ ಎಲ್ಲಿ ಮಲ್ಕೋತೀರಿ? ನಾವು ಇಲ್ಲಿ ಒಂದ್ ಫ್ಯಾಮಿಲಿ ಮನ್ಕೋತೀವ್ರಿ ಈ ರೂಮ್ನಾಗ. ಅಂದ ಈ ರೂಮ್ನಾಗ ಒಂದ್ ಫ್ಯಾಮಿಲಿ ಮನ್ಕೋತಾರ.
ಅಂದ ಆ ರೂಮ್ನಾಗ ಒಂದ್ ಫ್ಯಾಮಿಲಿ ಮನ್ಕೋತಾರ. ಹಾ ರೀ ಅದು ದೊಡ್ಡ ಅದು ಐತಿ ಇನ್ನ ಸ್ಟಾಕ್ ಅದು ಸ್ಟಾಕ್ ರೂಮ್ ಹಾ ಹಾ ರೀ ಏರ್ ಹೌಸ್ ಟೈಪ್ ಹಾ ಹಾ ರೀ ಅದ್ರಾಗ ಒಂದು ಫ್ಯಾಮಿಲಿ ಮನ್ಕೋತೀವಿ. ಎಲ್ಲಾರು ಒಂದೊಂದ್ ತವಲಿ ಮನ್ಕೋತೀವಿ. ಊಟ ಮಾಡ್ಲಕ್ಕೆ ಎಲ್ಲಾರು ಅದು ಆ ರೂಮ್ನಾಗ ಹೋಗ್ತೀವಿ. ಎಲ್ಲಾರು ಒಂದೇ ಕಡೆ ಅಡಿಗೆ ಮಾಡೋದು, ಒಂದೇ ತವಲಿ ಊಟಕ್ಕೆ ಹೋಗ್ತೀವಿ. ಸ್ನೇಹಿತರ ನೋಡ್ತಾ ಇರ್ಬೋದು, ಮಳಿ ಬಂದಾಗತ್ತೆಲ್ಲ ಏನ್ ಮಾಡ್ತಾರ ಅಂದ್ರೆ ದನಗಳು ಹೋಗಿದ್ದು ಅಲ್ಲಿ ಕಟ್ತಾರ. ಮಳಿ ಒಂದ್ರೆ ಬಿಸಿಲಿತ್ತಂದ್ರೆ ಬಿಸಿಲತ್ತಂದ್ರೆ ಗಾಳಿ ಬಿಸಿಲಿಗೆ ಇಲ್ಲಿ ಕಟ್ತೀವಿ. ಇಲ್ಲೇ ಕಟ್ತೀರಿ. ಹಾ. ಅದ ಕಟ್ಟೆ ಮೇವ್ ಹಾಕ್ತಿರ ಅವಕ್ಕ. ಹಾ, ಈಗ ಬಿಸಿಲಿಗೆ ಬೇಕಂದ್ರ ಇಲ್ಲಿ ಕಟ್ತೀವ್ರಿ. ಹಾ ಮತ್ತ ಇದು ಗಾಳಿ ಬಿಸಿಲ ಬೇಕಂದ್ರ ಹಾ ರೀ ಬಾಳ ಬಿಸಿಲು ಇದ್ದಾಗ ನೆಳಿ ಕಟ್ತೀವಿ. ಮಳಿ ಅದು ಎತ್ತಂದ್ರ ನೆಳಿ ಕಟ್ತೀವಿ. ಬಡ್ಡಾಗೆಲ್ಲ ಈ ರೌದಿ ಮಲ್ಚಿಂಗ್ ಮಾಡ್ತೀವಿ. ಅಂದ ಉಚ್ಚಿ ಒಯ್ದುದು ಎಂಡಿ ಇಕ್ಕುದು ಎಲ್ಲ ಇದ್ರಾಗ ತಿರುವಿ ಹಾಕ್ತಿವಿ. ಮಡದಿಲ್ಲೇ ಎಲ್ಲಾ ತಿಪ್ಪಿ ಗೊಬ್ಬರ ಒಂದ್ ವರ್ಷಕ್ಕ ಏನಿಲ್ಲ ಅಂದ್ರು 200 ಟ್ರ್ಯಾಕ್ಟರ್ ತಿಪ್ಪಿ ಗೊಬ್ಬರ ತಯಾರಾಗ್ತದ. 200 ಟ್ರ್ಯಾಕ್ಟರ್ 200 ಟ್ರ್ಯಾಕ್ಟರ್. ಸಾಲಿ ಎಟ್ ಮುಗ್ದೈತ್ರಿ ನಿಮ್ದ್ರಿ? ನಾನು ಸಾಲಿ ಕಲ್ತಿಲ್ರಿ. ನಾವ್ ಅಣ್ತಂಬ್ರಿ 7 ಮಂದಿ. 7 ಮಂದಿ ಪೈಕಿ 4 ಮಂದಿ ಸಾಲಿ ಕಲ್ತಾರ. 4 ಮಂದಿ ಸಾಲಿ ಕಲ್ತಾರ. 3 ಮಂದಿ ಒಕ್ಕಲ್ತನ ಮಾಡ್ತೀವಿ. 3 ಮಂದಿ ಒಕ್ಕಲ್ತನ ಮಾಡೋರು ಸಾಲಿನೇ ಕಲ್ತಿಲ್ಲ. ನಾವ್ ಒಂದಿನಾನು ಸಾಲಿಗೆ ಹೋಗಿಲ್ಲ. ಮತ್ ಈಗ ನಮ್ ಓಯಾಡ್ ಮೇಲ ಈ ಸದ್ ಓದೋದು ಬರೆಯೋದು ಈಗೆಲ್ಲ ಕೇಳ್ತೀವಿ. ಮತ್ತ ನಮ್ ಮನ್ಯಾಗ ಏನ್ ಟಿವಿ ಇಲ್ಲ, ಟೇಪ್ ಇಲ್ಲ, ಗ್ಯಾಸ್ ಇಲ್ಲ, ಎಲ್ಲಾ ಕಟ್ಗಿ ಒಲಿಯವ, ಎಲ್ಲಾ ಇದು ಅವ. ಇನ್ನಾನು ಚಿಮಣ ಹಚ್ತೀವಿ, ಕಂದಿಲ್ ಹಚ್ತೀವಿ. ಇನ್ನಾನು ಚಿಮಣಿ ಹೊಲ್ದಾಗೆಲ್ಲ ಲೈಟ್ ಬರ್ಬೇಕು. ಲೈಟ್ ಬರ್ತಿರ್ಬೇಕಲ್ಲ. ಲೈಟ್ ಹಗಲಾತ 3 ತಾಸ, ರಾತ್ರಿ 4 ತಾಸ ಇರ್ತಾವ. ಅದ್ರ ಮೇಲೆ ಎಲ್ಲ ಇಡೀ ರಾತ್ರಿ ಕತ್ಲನೇ ಇರ್ತೈತಿ. ಕತ್ಲೆ ಇರ್ತೈತಿ. ಚಾರ್ಜಿಂಗ್ ಬಲ್ಬ್ ಹಾಕಿದ್ರೆ 1 ತಾಸ್ನಾಗ ಚಾರ್ಜ್ ಹೋಗಿ ಹೋಗ್ತಾವ. ಹಿಂಗಾಗಿ 7 ಮಂದಿ ಪೈಕಿ ಒಂದು 4 ಮಂದಿ ಹೊರಗೆ ಅದಾರ ಈಗ ನೌಕರಿ ಮೇಲೆ. ಒಂದ್ 3 ಮಂದಿ ಇಲ್ಲಿ ಒಕ್ಕಲ್ತನಕ ಇದ್ವಿ. ಎಲ್ಲಾ 3 ಮಂದಿ ಹೆಂಡ್ರು ಮಕ್ಳು ಎಲ್ಲಾರು ಇಲ್ಲೇ ಅದಾರ. ಹೆಂಡ್ರ ಮಕ್ಳು ಎಲ್ಲರೂ ಇಲ್ಲೇ ಅದಾರ. ಎಲ್ಲಾ ಇಲ್ಲೇ ಅದಾರಿ. ಇಲ್ಲಿ ಫ್ಯಾಮಿಲಿ ಎಷ್ಟಂದ್ರ 3 ಫ್ಯಾಮಿಲಿ. 3 ಫ್ಯಾಮಿಲಿ ಇಲ್ಲ ಅದಾರ. ಇನ್ನ ಉಳಿದಿ 4 ಫ್ಯಾಮಿಲಿ. ಗದಗ ಒಂದ್ 3 ಮಂದಿ, ಬೆಂಗಳೂರ್ಕೊಬ್ಬ. ಹಾ ರೀ, ಬೆಂಗಳೂರ್ಕೊಬ್ಬ ತಮ್ಮ ನೌಕರಿ ಮಾಡ್ತಾನ. ಗದಗ ಒಂದ್ 3 ಮಂದಿ, ಒಬ್ಬ ಅಣ್ಣ, 2 ತಮ್ಮದೇವ್ರು ಅಲ್ಲಿ ನೌಕರಿ ಮಾಡ್ತಾರ. ನಿಮಗೆ ಎಷ್ಟ್ ಮಂದಿ ಮಕ್ಕಳು? ನನಗ 4 ಮಂದಿ ರೀ. ನಿಮ್ಗೆ 4 ಮಂದಿ, 4 ಮಂದಿ ಮಕ್ಕಳು ಒಕ್ಕಲ್ತಾನೆ ಮಾಡ್ತಾರ. 4 ಮಂದಿ ಮಕ್ಕಳು ಒಕ್ಕಲ್ತಾನೆ ಮಾಡ್ತಾರ. ನೀವು ತಪ್ಪು ತಿಳ್ಕೊಕ್ ಹೋಗ್ಬೇಡ್ರಿ. ಕಾಮನ್ ಆಗಿ ನಡ್ಲಿಕ್ಕತ್ತಿರ್ತಾರ. ಇದು ನಾನು ಕೇಳ್ತೀನಿ. ಈಗ ಹೆಂಗಿರ್ತದ ಅಂದ್ರೆ, ಈಗ ಅಣ್ಣತಂಬ್ರ ಅಂದ್ರೆ ಹೆಂಗ್ ಬರ್ತದ ಗೊತ್ತೇನ್ರಿ? ಒಂದು ಸ್ವಲ್ಪ 1 ಎಕರೆ ಇರ್ಲಿ 10 ರೂಪಾಯಿ ಇರ್ತಾರ. ನಿನಗದ್ದ ನನಗದ್ದ ಇನ್ನ ಹುಟ್ಟಿರ್ಲ, ಇನ್ನ ಅವ್ರಿಗೆ ನಾಲೆಜ್ ಬಂದಿರಲ್ಲ, ಜಗಳ ಆಡಕ್ ಚಾಲೂ ಮಾಡಿರ್ತಾರ. ನೀವು 7 ಜನ ಇನ್ನ ಕೂಡಿದ್ದೀರಿ, ಇಷ್ಟೆಲ್ಲಾ ಕೂಡಿ ಕೆಲಸ ಮಾಡ್ತೀರಿ. 3 ಜನ ಅಣ್ಣತಂಬ್ರ ಇದ್ರಲ್ಲ, ಇದ್ರ ಬಿಡ್ರಿ ಹೊಲ್ದಾಗ ಕೆಲಸ ಮಾಡಿರ್ತಿರಲ್ಲ. ನೀವ್ ಯಾವ ರೀತಿ ಸಂಕುಲ್ ಮ್ಯಾಗ ಹೋಗ್ತೀರಿ? ನೀವ್ ಯಾವ ರೀತಿ ನೋಡ್ಕೊಂಡು ಹೋಗ್ತಿರೋದು? ನಮ್ಮ ಅಣ್ಣ ಅದು ಹೆಂಗಾರ ಅಂದ್ರ ಕಾಲೇಜ್ ಮಾಸ್ತರ್ ಅದಾರಿ. ಊರಿಗೆ ಬಂದ್ರು ಅಂದ್ರ ನಾವ್ ಹೆಂಗ್ ಒಕ್ಕಲ್ತ ಮತ್ತೆ ಹಿಂಗೆ ಮಾಡ್ತಾರ. ಅವ್ ಎಲ್ಲಾ ಹೆಣ್ಕಸ್ ಮಾಡ್ತಾರ, ದನಗಳ ಮೇವ್ ಹಾಕ್ತಾರ. ಈಗ ಬಿತ್ತಪ್ಪ ಎಣ್ಣ ಅಂದ್ರ ನಾನು ಇವತ್ನು 1-2 ಎಕರೆ ಬಿತ್ತಪ್ಲೆ ಅದಾಗ. ಮತ್ತ ನಮ್ಮ ಮೊಯ್ನಿ ಕನ್ನಡ ಶಾಲಿ ಮಾಸ್ತರ್ ಇರ್ತಿದಾರ. ಇದ್ರು ಅವ್ರು ಇಲ್ಲಿ ಬಂದ್ರು ಅಂದ್ರ ಮನೆಯಂದು 1-5 ಮಿನಿಟ್ ಕುಂದ್ರಂಗಿಲ್ಲ. ಎಲ್ಲಾ ಮನಿ ಕೆಲ್ಸ ಮಾಡ್ತಾರ. ರೊಟ್ಟಿ ಒಣಗಿ ಏನು ಹಿಂಡಾವು ಮಾಡಾವು ಏನಿದ್ರು ಎಲ್ಲ ಇದು ಅನ್ನಂಗ್ ಮಾಡ್ತಾರ. ಭೇದ ಭಾವನೆ ಇಲ್ಲ ನಮ್ಮ. ಇದು ಅವತ್ತು ನಾನ್ ನೌಕರಿ ಇದ್ದೀನಿ, ನಾ ಅದ್ಯಾಕ್ ಮಾಡ್ಬೇಕು, ನಾ ಇದು ಮಾಡ್ತೀನಿ, ಇದ್ಯಾಕ್ ಮಾಡ್ಬೇಕು ಏನಿಲ್ಲ. ಎಲ್ಲಾರು ಬರ್ತಾರ. 1 ವರ್ಷಕ್ಕೆ 2 ಸಾರಿ ಅಂತ ಕಂಪಲ್ಸರಿ 7 ಮಂದಿ ಹೆಂಡ್ರು ಮಕ್ಳು ಎಲ್ಲಾರು ಕೂಡ್ತೀವಿ. ಒಂದು ಮಾನಾಮಿ ಹಬ್ಬಕ್ಕ, ಒಂದು ಉಗಾದಿ ಆದ 9 ದಿನಕ್ಕ ನಮ್ಮ 3 ದವಲ್ ಮಲ್ಕನ್ ಜಾತ್ರೆ ಆಗ್ತದ. ಆ ಜಾತ್ರೆಗೆ 7 ಮಂದಿ ಅಣ್ಣತಂಬ್ರು, 7 ಮಂದಿ ಅಣ್ಣತಂಬ್ರ ಹೆಂಡ್ರು, ಎಲ್ಲಾ ಮಕ್ಳು ಕಂಪಲ್ಸರಿ ಒಟ್ಟು ಮಂದಿ ಕೂಡ್ತೀವಿ. 50 ಜನ ಎಲ್ಲ ಅವತ್ತಿನ ಕೂಡ್ತೀವಿ. ಅಂದ್ರೆ ಜಾತ್ರೆ ಅವತ್ತೊಂದ್ ದಿನ ಜಾತ್ರೆ ಇದ್ದಂಗ. ಜಾತ್ರೆನೇ ರೀ. ಇಡೀ ಇಲ್ಲಿ ತಿರ್ಗಾಡಕ್ ಅಷ್ಟು ಮಂದಿ ಇರ್ತದ. ಮತ್ತ ಎಲ್ಲಾ ಅಕ್ಕಂಗಿಯರು ಬರ್ತಾರ, ಅವ್ರ ಮಕ್ಳು ಬರ್ತಾರ, ಮತ್ತ ಬೀಗರು ಬಿದ್ರು ಎಲ್ಲಾ ಬರ್ತಾರ, ನಮ್ ಸಂಬಂಧಿಕರು ಬರ್ತಾರ. 2 ದಿವ್ಸ ಮಾನಮಿ ಹಬ್ಬದಾಗ 2 ದಿನ, ಉಗಾದಿ ಹಬ್ಬದಾಗ 2 ದಿನ ಜಾತ್ರೆ ಮಾಡಿ ಮತ್ ತಮ್ಮ ಕೆಲ್ಸಕ್ಕೆ ಹೋಗ್ತಾರ. ಇವ್ರ ಅಣ್ಣ ತಮ್ಮ ಎಲ್ಲಾ ಪ್ರತಿ ತಿಂಗಳಿಗೊಮ್ಮ ಒಬ್ಬಗನ ಪ್ರತಿ ತಿಂಗಳದಾಗ ಒಬ್ಬ ಬರ್ತಾನ. ಎಲ್ಲಾ ಜೋಳ ಗೋಧಿ ಅವ್ರಿಗೆ ಏನ್ ಬೇಕು ಎಲ್ಲಾ ನಮ್ಮಲ್ಲಿ ಇಲ್ಲಿದೆ ಒಯ್ತಾರ. ತಮ್ಗೆ ಏನ್ ಇಷ್ಟ ಇರ್ತದ ಎಲ್ಲಾ ಇಲ್ಲಿ ಬೆಳೆದಿರ್ತದ, ಇಲ್ಲಿ ಒಯ್ತಾರ. ಉಪ್ಪ ಎಣ್ಣೆ 2 ಕೊಡ್ತಾರ. ಅವ್ರು ಉಳ್ದು ಎಲ್ಲಾ ಇಲ್ಲಿದೆ ಒಯ್ತಾರಿ. ಈ ಟೈಪ್ ಇದ್ದೀವಿ ನಮ್ಮಲ್ಲಿ. ಯಾರು ಭೇದ ಭಾವ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಒಂದ್ ವೇಳೆ ಈಗಿನ ಜನಾಂಗಕ್ಕೆ ನೀವು ಏನ್ ಹೇಳ್ತೀರಿ? ನಾವ್ ನೋಡ್ರಿ ಹೇಳುದಂದ್ರೆ ಏನು, ಒಕ್ಕಟ್ಟದಲ್ಲಿ ಬಲ ಅದ. ಒಗ್ಗಟ್ಟದಲ್ಲಿ ಬಲ ಐತಿ. ಓಸು ಮಂದಿ ಕೂಡಿ ಇರೋದ್ರಿಂದ ಎಲ್ಲಾರಿಗೆ ಒಂದ್ ಹಿಡಿ ಬಂದ್ರ ಒಬ್ಬೊಂದು ತಲಿ ಹೊರಿ ಆಗ್ತದ. ಹನಿ ಕುಡಿದ್ರೆ ಹಳ್ಳ ಆಗ್ತದ. ಎಲ್ಲಾರು ಕೂಡಿಸಿ ಒಂದ್ ಏನಾರ ಮನಸ್ಸು ಮಾಡಿದ್ರೆ ಅವತ್ ಏನ್ ಬೇಕಾದ್ ಮಾಡ್ತೀವಿ ನಾವು. ಮತ್ತ ಅದ್ರಾಗೆ ಒಬ್ಬ ಬ್ಯಾರೆ ಇದ್ದು ಒಂದೇ ಮಂತನ ಒಬ್ಬನೇ ಇದ್ದು 1 ಮಗ 2 ಮಗ ಇದ್ರಂದ್ರೆ ಏನು ಮಾಡ್ಲಕ್ ಆಗಂಗಿಲ್ಲ. ನಮ್ಮಲ್ಲಿ ಎಲ್ಲಾರು ಈಗ 24 ಮಕ್ಕಳು, ನಾವು 7 ಮಂದಿ ಕೂಡಿ ಏನ್ ಮಾಡ್ಬೇಕಂದ್ರೂ ಸಾಧ್ಯ ಅದ. ನಮ್ ಏನ್ ಕೆಲ್ಸ ಮಾಡ್ಲಕ್ಕ, ದುಡಿಲಕ್ಕ. ಇವತ್ತು ಆಳುಗಳೇ ಬಂದಿಲ್ಲ ಅಂದ್ರೆ ಅವತ್ತಿನ ಕೆಲ್ಸ ಎಲ್ಲಾ ಮನೆಯವರೇ ನಿಭಾಯಿಸ್ಕೊಂಡ್ ಹೋಗ್ತೀವಿ ನಾವು. ಆಯ್ತ್ರಿ. ಈಗ ಆಳುಗಳು ಒಳಗೊಂದೊಂದಿನ ಹೇಳಾರ್ದೇನೆ ಬಿಟ್ಟು ಬಿಡ್ತಾರೆ ಎಲ್ಲಾರು.
ಇವತ್ ಏನ್ ಮಾಡ್ಬೇಕಾಗಿತ್ತಲ್ಲ ಅವ್ ಒಳ್ಳೆ ನಮ್ಮ ಹೊಲಕ್ ಬರೋದ್ರಾಗ ಆ ಕೆಲಸ ನಾವೆಲ್ಲಾ ಮಾಡಿ ಮುಗಿಸಿರ್ತೀವಿ ಅಂದ್ರ ಅವ್ರಿಗೆ ಅಂಜಿಕೆ ಇಪ್ಪ ನಾವ್ ಬರ್ಲಿಲ್ಲ ಅಂದ್ರ ಅವ್ರು ತಮ್ಮ ಕೆಲಸ ತಾವ್ ಮಾಡ್ತಾರ ನಾವ್ ಬಿಡಬಾರ್ದು ನಾವ್ ಕಾಯಂ ಬರ್ಬೇಕು ಅವ್ರಲ್ಲಿ ಅಂತ ಹೇಳಿ ಅವ್ರೇ ಬರ್ತಾರ. ಅವ್ರು ಬಂದಿಲ್ಲ ಅಂತ ನಾವೇನ ಅಂಜಂಗಿಲ್ಲ, ಮುಂದ್ ಹೆಂಗ್ ಮಾಡೋಣಪ್ಪ ಅದ್ ನಾವು ಇದನ್ನು ಮಾಡಂಗಿಲ್ಲ. ನಮ್ ಕೆಲ್ಸ ನಾವ್ ಹೆಂಗ್ ಮಾಡ್ಬೇಕು ಮಾಡ್ತೇವ್ರಿ. ಕೂಡಿ ಬಾದ್ರ ಸ್ವರ್ಗ ಸುಖ ಆದತ್ತ ನಾವ್ ಬರೇ ಹಾಡೋದ್ ಮುಖಾಂತರ ಬಾಯಿಲಿ ಅಂದಿರ್ತೀವಿ. ಇವ್ರಿಗೆ ನೋಡೋದೇ ಗೊತ್ತಾಗ್ತದ. ನಮ್ ಫ್ಯಾಮಿಲಿ ಒಳಗೂ ಜಗಳ ಇರ್ತದ, ಅಣ್ಣ ತಮ್ಮರು ಏನೇನೋ ಇರ್ತಾವ, ನಾವ್ ಇಲ್ಲ ಹೇಳಲ್ಲ. ಆದ್ರೆ ಇವ್ರಿಗೆ ನೋಡೋಣ ಒಂಥರ ಖುಷಿ ಅನ್ಸಿಗತ್ತದ. ಇಲ್ಲಿ ತನಕ ಎಲ್ಲರೂ ಕೂಡಿ ಅದಾರ, ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಕೂಡಿ ಕೆಲಸ ಮಾಡ್ತಾರತ್ತಂದ್ರ ನೀವು ನಾವೆಲ್ಲರೂ ಖುಷಿ ಪಡುವಂತ ವಿಷಯ. ನಿಮ್ಗೆ ಏನ್ ಅನಿಸ್ತದ ಕಮೆಂಟ್ ಮಾಡ್ರಿ. ಈ ಅಣ್ಣವ್ರ ಬಗ್ಗೆ ಏನ್ ಅನಿಸ್ತ ಕಮೆಂಟ್ ಮಾಡ್ರಿ. ಯಾಕಂತಂದ್ರೆ ಎಲ್ಲರೂ ಎಜುಕೇಟೆಡ್ ಇದ್ದಿರ್ತಾರೆ. ಈಗಿನ ಜನರೇಷನ್ ಒಳಗೆ ಈ ರೀತಿ ಥಿಂಕ್ ಮಾಡೋರು ನಿಮ್ಗೆ ಯಾರು ಸಿಗಲ್ಲ ಸ್ನೇಹಿತರೆ. ಯಾರು ವಿಡಿಯೋ ನೋಡ್ತಿರಲ್ಲ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡ್ರಿ, ಮತ್ತೊಬ್ಬರಿಗೆ ಕೆಲವೊಂದು ಸ್ವಲ್ಪ ನಾಲೆಜ್ ಬರಲಿ ಅತ್ ನನ್ನ ಒಂದು ಇಚ್ಛೆ ಸ್ನೇಹಿತರೆ. ಹಾಗೆ ಈ ಒಂದು ಅಕೌಂಟಿಗೆ ಫಾಲೋ ಮಾಡ್ರಿ. ಹಾಗೆ ಇವರು ಲಾಸ್ಟಿಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಾಕತ್ತೀರಿ ಅಣ್ಣವ್ರಿಗೆ. ಇನ್ನ ಏನೇನಂತ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ರೈತನ ಹೋಮ್ ಟೂರ್ ಯಾವ ರೀತಿ ಇದೆ ಅಂತ ನೀವು ನೋಡಿದ್ರಿ. ಇವರು ಕೋಟ್ಯಾಧೀಶರು ಅದಾರ, ಅವ್ರು ಯಾವ ರೀತಿ ಅದಾರ ಅಂತ ನಿಮ್ಗೆ ಮುಂದೆ ಬಂದಾಗ ಹೇಳ್ತಿರ್ತೀನಿ. ಈಗ ನೀವು ಒಂದು ಪಾರ್ಟ್ ನೋಡಿದ್ರಿ, ಇನ್ನ ಭಾಳ ಐತ್ರಿ ಇನ್ನ ತೋರ್ಸಕ್ಕ. ನೀವು ಬರೀ ಏನ್ ಹೇಳ್ತೀರ ಅಂದ್ರೆ ಯಾವ್ದೋ ಒಂದು ಬಿಸ್ನೆಸ್ ಮಾನ್ ನೋಡಿರ್ತೀರಿ, ಅವ ಏನ್ರಿ ಯಾರ್ದೋ ತಲೆ ಮ್ಯಾಗ ಹೊಡೆದಿರ್ತಾನ ಬೆಳೆದಿರ್ತಾನ ಅಷ್ಟೇ. ಇವ್ರು ಸ್ವಂತ ದುಡಿದು ಇವ್ರು ಕೋಟ್ಯಾಧೀಶಕ್ಕಿಂತ ಕೋಟ್ಯಾಧಿಪತಿ. ಇವರು ಏನು ಒಂದಲ್ಲ ಒಂದಿನ ಅಷ್ಟು ಮನಸ್ಸು ಮಾಡಿದ ಅಂಬಾನಿಗೆ ಮೀರಿಸಬಹುದು ರೈತ. ಅಂಬಾನಿ ಊಟ ಮಾಡಕತ್ತಿದ್ದು ನಮ್ಮಂತ ರೈತರಿಂದನೇ ಕೊಟ್ಟೆ. ರೈತರು ದುಡಿದ ಬೆವರಿನ ಒಂದು ಫಲದಿಂದನೇ ಅವನು ಊಟ ಮಾಡಕತ್ತೀನಿ ಅಂಬಾನಿ ಸುದ್ನಕ್ಕೆ. ಕರೆಕ್ಟಾ? ನಾ ಹೇಳ್ತೀನಿ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರೂ ಇಷ್ಟ ಅನ್ಕೋತೀನಿ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಬರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ರಿ. ಪಾರ್ಟ್ ಬೈ ವಿಡಿಯೋ ಬಿಡ್ತಾ ಇರ್ತೀನಿ. ಹಾಗೆ ಸ್ನೇಹಿತರೆ, ಈ ಒಬ್ರು ಅಣ್ಣವರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನಮ್ಗೆ. ಬರೀ ಈಗ ನೀವು ಏನು ನೋಡಿದ್ರ ಅಂದ್ರೆ ಬರೀ ರೈತನ ಅರಮನೆ ನೋಡಿರಿ. ರೈತ ಯಾವ ರೀತಿ ಕಷ್ಟಪಡ್ತಾನ, ಕಷ್ಟಪಟ್ಟು ಫಲ ಯಾವ ರೀತಿ ತೆಗಿತಾನ ಅನ್ನೋದು ನೋಡಮ್ಮ ಬನ್ನಿ. ಸುಳ್ಳು ಹೇಳೋದು ಬೇಡ, ನಮ್ಗೆ ಖುದ್ದಾಗಿ ನೀವು ತಿಂದು ನೋಡಿದ ಬಳಿಕ ನನಗೆ ಹೇಳ್ರಿ. ಇದು ಒಂದ್ ಎಲಿ ತಿಂದ್ರಿ ಅಂದ್ರೆ ನಿಮ್ ಕಣ್ಣ ನೀರ್ನು ಬರ್ತಾವ, ಬೈಬೇಡ್ರಿ. ಇದು ಹಾಕಿ ಬಜಿ ಅದು ಮಾಡಿದ್ರೆ ನೀವು 1 ಪ್ಲೇಟ್ ತಿನ್ನ 3 ಪ್ಲೇಟ್ ತಿಂತೀರಿ ನೀವು. ಕರಿ ಗುಲ್ಗಂಜಿ ಈಗ ನೀವು ಜಂಡು ಬಾಂಬ್ ತಿಂದಿರಲ್ಲ, ಇದನ್ನು ಒಂದ್ ಸ್ವಲ್ಪ ಕೊಡ್ತೀನಿ ತಿನ್ನಾಕ. 70 ರಿಂದ 80 ಕಾಯಿ ಬರ್ತಾವಂತ ತೋರ್ಸಕತ್ತಾರ ಅವ್ರು. 45 ಜಾತಿ ಮಾವಿನ ಗಿಡ ಅದಾವ್ರಿ ನಮ್ಮಲ್ಲಿ. ಕಾಫಿ ಐತಿ, ಯಾಲಕ್ಕಿ ಐತಿ, ಲವಂಗ ಐತಿ, ತೋರಿಸ್ತೀನಿ ಎಲ್ಲ. ಇದು ಜಂಡು ಬಾಂಬ್ ಅಂತೇಳಿ ಬೀಜ ರಹಿತ. ಈಗ ನಿಮ್ಗೆ ಬೀಜಾನೇ ಇಲ್ಲ ಅಂತೇಳಿ ಹೋಳಿನೂ ತೋರಿಸ್ತೀನಿ. ನೀವ್ ಏನ್ ಅನ್ಕೋತೀರಿ? ಇದು ಯಾಲಕ್ಕಿ ತಿನ್ನಂಗ ಆಗ್ಲಿಕತ್ತದ ಅಂತ ತಿಳಿ. ಯಾಲಕ್ಕಿ ಹಂಗೆ ವಾಸ ಬರ್ತೈತಿ. ಅಲ್ಲಿಂದ ಇಲ್ಲ ಲವಂಗದಂಗ ಬರ್ತದ ಅನ್ಕೋರಿ. ಲವಂಗದಂಗ ಖಾರನು ಹೋಗ್ತದ, ಲವಂಗದೇ ವಾಸ ಬರ್ತದ. ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈಗ ಏನಪ್ಪಾ ಅಂತಂದ್ರ ನಮ್ಮ ಬೀರಪ್ಪ ಅಣ್ಣನವ್ರು ಏನ್ ಮಾಡ್ತಾರಂದ್ರ ಇವರು ತಮ್ಮ ಅರಮನೆ ಸುತ್ತನೇ ಏನ್ ಮಾಡಿದ್ರ ಔಷಧಿಯನ್ನು ಕಂಡು ಹಿಡ್ಕೊಂಡಾರ. ಬರೀ ಈ ಒಂದು ಅರಮನೆ ಸುತ್ತ ಯಾವೆಲ್ಲ ಔಷಧಿ ಸಿಗ್ತಾವಂತ ನೋಡ್ಕೊಂಡು ಬರೋಣ ಬನ್ನಿ ಇವಾಗ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಮತ್ತೊಬ್ರು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹಲಸಿನ ಗಿಡ ರೀ ಇದು. ಹಲಸಿನ ಗಿಡ ನಮ್ಮ ಬಿಜಾಪುರ ಜಿಲ್ಲೆ ಒಳಗೆ ಎಲ್ಲಿ ಹಲಸಿನ ಗಿಡ ಇಲ್ಲ. ಹಲಸಿನ ಗಿಡ ಬರುದಿಲ್ಲ ತಾರ ಎಲ್ಲಾರು. ಹೌದೌದು. ನಮ್ದು ಇಂಥದೊಂದ್ ದೊಡ್ಡ ಗಿಡ ಐತಿ. ಇದಕ್ಕ ಮಿನಿಮಮ್ ಒಂದ್ ವರ್ಷಕ್ಕ 75 ರಿಂದ 80 ಕಾಯಿ ಬರ್ತಾವ್ರಿ. ನೋಡ್ತಾ ಇರ್ಬೋದು. ಹಲಸಿನ ಹಣ್ಣ ಎಲ್ಲಿ ಬೆಳೆಲ್ಲ ಅಂತ ಹೇಳ್ತಾರ, ಇವ್ರು ಬೆಳೆದು ತೋರಿಸಿದಾರ ನೋಡ್ಬೋದು. 70 ರಿಂದ 80 ಕಾಯಿ ಬರ್ತಾವಂತ ತೋರ್ಸಕತ್ತಾರ ಅವ್ರು. ನಿಮ್ಗೆ ಕಾಣಿಸಕತ್ತಿರ್ಬೇಕು. 70 ರಿಂದ 80 ಕಾಯಿ ಬರ್ತಾವ. ಮೊನ್ನೆನೆ ಸೀಸನ್ ಮುಗ್ದದ, ಈಗ ಕಾಯಿ ಖಾಲಿ ಆಗ್ಯಾವ್ರಿ. ಹೌದು, ಇಲ್ಲಿ ಕೆಳಗ್ ಬಿದ್ದಾವಲ್ರಿ. ಈಗ ತೆಳಗ್ ಬಿದ್ದಾವ್ರಿ ಕಾಯಿ. ಪ್ರೂಫ್ ನಿಮ್ ತೋರ್ಸಲ ಪ್ರೂಫ್ ಇದು ಹಲಸಿನ ಹಣ್ಣಿಂದ ಸೀಸನ್ ಮುಗ್ದದ. ಈಗ ನೋಡ್ರಿ ಇವು ಹಣ್ಣು ಕಾಯಿನೇ ಈಗ. ಹೌದು, ಹಿಂಗ ಅದಾವ. ನಮ್ಮಲ್ಲಿ ಬೆಳೆ ಎಲ್ಲ ತೇಳ್ತಿದ್ರು. ನೋಡ್ರಿಗ ಇದು ಎಲ್ಲ ಬೆಳೆದ ಕಾಯಿನೇ. ಇದೆಲ್ಲ ಒಳಗ್ ಬೀಜ ಅದೆಲ್ಲ ಒಳಗ್ ಬೋಟ್ ಐತಿ, ಬೀಜ ಐತಿ. ಆಮೇಲೆ 75 ರಿಂದ 76 ಹಣ್ಣು ಬರ್ತಾವ್ರಿ. ಇದು ಆದ ಬಳಿಕ ಅಲ್ಲಿಂದ ಔಷಧ ಸಸ್ಯಗಳದಾವ್ರಿ. ಹೌದ್ರಿ. ಇದು ಅಶ್ವಗಂಧ. ಇದು ಅಶ್ವಗಂಧ ಇದು. ಆಮೇಲೆ ಇದು ಸೀಡ್ಲೆಸ್ ನಿಂಬೆ ಅಂತೇಳಿ ಬರ್ತದ್ರಿ. ಸೀಡ್ಲೆಸ್ ನಿಂಬೆ. ಇದು ಬೀಜ ರಹಿತ ನಿಂಬೆ. ಇದಕ್ಕ ಇದು ನಿಮ್ಗೆ ತೋರಿಸ್ಬೇಕಂದ್ರ ಇದಕ್ ಬೀಜನೇ ಇರಂಗಿಲ್ಲ. ಇದ್ರೊಳಗೆ ಬೀಜ ಇಲ್ರಿ. ಇಲ್ರಿ, ತೋರಿಸ್ತೀನಿ ನೋಡ್ರಿ ಕೊಯ್ದು. ಈಗ ಇಲ್ಲಿ ಇನ್ನ ಅದಾವ, ತೋರಿಸ್ತೀನಿ. ಈಗ ನೋಡ್ರಿ, ಈಗ ಬೀಜಾನೇ ಬರಂಗಿಲ್ಲ. ಖರೆ ಈಗ ಒಂದು ಬೀಜ ಇಲ್ಲ. ನೀವು ನೋಡಕತ್ತಿರ್ಬೇಕು. ಈಗ ಬರ್ರಿ, ಇಲ್ಲಿ ಇನ್ನ ತೋರಿಸ್ತೀನಿ ಬರ್ರಿ. ಒಂದು ಬೀಜ ಇಲ್ಲ. ದೊಡ್ಡ ಇದು ಸಣ್ಣದೈತಿ. ಇದು ದೊಡ್ಡದೈತಿ. ಇದು ನೋಡ್ರಿ, ಈಗ ತೋರಿಸ್ತೀನಿ. ನೋಡ್ರಿ, ನೋಡ್ರಿ. ಇವ್ ನಾವು ದೊಡ್ಡವ್ರೀಗ ಹೈಫೈ 5 ಸ್ಟಾರ್ ಹೋಟೆಲ್ದಾಗ ನೋಡ್ತಿರ್ತೀವಿ. ಇವೇ ನೋಡ್ತಿರ್ಬೋದು. ಹೌದು, ಒಟ್ಟ ಬೀಜಾನು ಇಲ್ಲ. ಇದ್ರ ಹುಳಿನೂ ಭಾರಿ ಟೇಸ್ಟ್ ಐತಿ. ನೋಡ್ರಿ, ನೀವು ಸ್ವಲ್ಪ ನೋಡ್ತಿದ್ರು. ಅಷ್ಟು ಹುಳಿ ಇಲ್ಲ, ಅಷ್ಟೇ ಮೀಡಿಯಂ ಐತ್ರಿ. ಹೌದು. ಇದಕ್ಕೆ ಸೀಡ್ಲೆಸ್ ನಿಂಬೆ ಅಂತಾರ. ಈಗ ಹಿಂಗ ಹೂ ಬಿಡ್ತದ ನೋಡ್ರಿ. ಸೀಡ್ಲೆಸ್. ಬೀಜ ರಹಿತ.
ಬೀಜ ರಹಿತ. ಹಾ ಈಗ ನಿಮ್ಗೆ ಬೀಜಾನೇ ಇಲ್ಲ ಅಂತೇಳಿ ಹೋಳಿನೂ ತೋರಿಸಿ. ಹೌದ್ ಹೌದ್ ಹೌದು, ಇಲ್ಲಿ ಹೋಳಿ ತೋರ್ಸ್ಯಾರ ನೋಡ್ರಿ. ಈಗ ಹಿಂಗ್ ಹೂ ಬಿಡ್ತೈತ್ರಿ, ಈ ನಮ್ನಿ ಹೂ ಇರ್ತದ. ಹೌದು. ಮುಂದೆ ಹಿಂಗ್ ಕಾಯಿ ಆಗ್ತಾವ. ಲಾಸ್ಟ್ ಇಟ್ಟು ದಪ್ಪ ಕಾಯಿ ಆಗ್ತಾವ. ಇನ್ನ ಸಣ್ಣ ಗಿಡ ಐತಿ ಇದು. ಆಮೇಲೆ ಇದು ಅಡಿಕೆ ಗಿಡ. ಅಡಿಕೆ ಗಿಡ ಇದು. ಇದು ಅರಿಶಿಣ. ಅರಿಶಿಣ. ಹಾನ್ರಿ. ಮತ್ತ ನಾನಾ ತರದ ಗಿಡಗಳು ಅದಾವ. ಇಲ್ಲಿ ತೋರ್ಸ್ಕೋತೀನಿ ನೋಡ್ರಿ ನೀವು. ಇದು ಕಾಫಿ ಗಿಡ. ಯಾವ್ದು ಇದು? ಕಾಫಿ ಗಿಡ. ಹಾನ್ರಿ. ಕಾಫಿ ಗಿಡ ಇಲ್ಲೇ ಬೆಳೆದ್ರಿ? ಹಾ ಬೆಳೆದಿವ್ರಿ. ಸೂಪರ್. ಕಾಫಿ ಐತಿ, ಯಾಲಕ್ಕಿ ಐತಿ, ಲವಂಗ ಐತಿ, ತೋರಿಸ್ತೀನಿ ಎಲ್ಲ. ಇಲ್ಲಿ ನೋಡ್ರಿ, ಇದು ಕರಿ ಮದಗುಣಿಕೆ ಅಂತ ಹೇಳಿ. ಹೌದು, ನಾವು ನೋಡ್ತೇವೆ ಹಳ್ಳಿ ಸೈಡ್ ಇರ್ತಾವ್ರಿ ಅವೆಲ್ಲ. ಕರಿ ಮದಗುಣಿಕೆ ಇದು ಬಹಳ ಔಷಧ ಸಸ್ಯ. ಅದು ಯಾವ್ದಕ್ ಯೂಸ್ ಆಗ್ತದೆ? ಇದು ನಮ್ ದನಗಳ ಮೇವತ್ತಿಲ್ಲ ಹಿಂಗ ಗುಡಿಸ್ಕೊಂಡ್ ನಿಂದಿರ್ತಾವಲ್ರಿ. ಇದ್ರದ್ದು ಕಾಯಿ ರೊಟ್ಟಿ ಒಳಗ ಕಾಯಿ ತಿನ್ಸಿದಿವಿ ಅಂದ್ರ ಎಷ್ಟ್ ಮೇವು ಹಾಕಿದ್ರು ಇನ್ನ ಬೇಕಿರ್ತಾವ, ಹಂಗ ತಿಂತಾವ. ಇದು ಅದು ಯೂಸ್ ದನಗಳಿಗೆ ಮೇವಿಗೆ ಹಾಕ್ತಿವ್ರಿ. ಆಮೇಲೆ ಇದು ನೋಡ್ರಿ, ಇದು ಕಮಲಾಪುರ ಬಾಳೆ ಅಂತೇಳಿ, ಕೆಂಪು ಬಾಳಿ. ಹೌದು, ಕಮಲಾಪುರ. ಇದು ಗಿಡ ಇದಾವ ಅಲ್ಲಿ, ಗಿಡ ಕಾಯಿನೂ ತೋರಿಸ್ತೀನಿ. ನಮ್ಮ ದೇಸಿ ಜವಾರಿ ಪಪ್ಪಿ ಗಿಡ ಇದು. ಇದು ದೇಸಿ ಜವಾರಿ ಪಪ್ಪಿ ಗಿಡ. ಜವಾರಿ ಪಪ್ಪಿ ಗಿಡ ಬಹಳ ಕ್ವಾಲಿಟಿ ಕಾಯಿ ಆತಾವ. ಒಂದೊಂದ್ ಕಾಯಿ 3-3 ಕಿಲೋ ದೊಡ್ಡ ಆತಾವ. ಈ ಸಣ್ಣ ಕಾಯಿ ಆಗ್ಲಿಕತ್ತಾವ. ಈಗ ಇನ್ನ ಹೊಸ ಗಿಡ ಐತ್ರಿ, ಬಹಳ ದೊಡ್ಡ ಸೈಜ್ ಕಾಯಿ ಆತಾವ. ಅಂದ ನಮ್ಮ ದೇಸಿ ಜವಾರಿ ಮಾವಿನ ಗಿಡ ಇವು. ದೇಸಿ ಜವಾರಿ ಮಾವಿನ ಗಿಡ ಇವು. 45 ಜಾತಿಯು ಮಾವಿನ ಗಿಡ ಅದಾವ ನಮ್ಮಲ್ಲಿ. 45 ಜಾತಿಯು ಎಲ್ಲಾ ಒಂದೊಂದ್ ಗಿಡ ಬೇರೆನೆ. 45 ಜಾತಿಯು ಎಲ್ಲಾ ಕಾಯಿ ಚಲೋ ಅವ. ನೀವು ಉಗಾದಿ ಆಗನ ಬಂದ್ರ ನಿಮ್ಮಲ್ಲಿ ಎಲ್ಲಾ ತಿಲ್ಲ ಕಾಯಿ ಸಿಗ್ತಾವ. ಮತ್ತ ಇದ್ ನೋಡ್ರಿ, ಇವೆಲ್ಲಾ ಒಂದೊಂದು ಆಯುರ್ವೇದಿಕ್ ಸಸ್ಯನೆ. ಇವು ಎಲ್ಲ ರೀ. ಈಗ ಇದು ಒಂದು ಆಯುರ್ವೇದಿಕ್ ಗಿಡನೇ. ಇದು ಅಣ್ಣ ತೋರ್ಸೋರಂಗ ಇದೇನೇ ಜಾಯಿಂಟ್ ಆದಾಗ ಇದೇ ಇದ್ದಿರ್ಬೋದು. ಇಲ್ಲ, ಅದು ಅಲ್ಲಿ ಐತ್ರಿ. ಇದು ಅದಕ್ಕೆ ಯೂಸ್ ಆಗ್ತೈತ್ರಿ? ಇದು ಏನು ಅತ್ತಾರಿ ಒಟ್ಟ ಕಾಡವೃಷ್ಟಿ ಅಂತ ಇದಕ್ಕೆ. ಕಾಡವೃಷ್ಟಿ ಈ ಟೈಪ್ ಕಾಯಿ ಬರ್ತಾವ. ಇದು ಒಟ್ಟು ಏನ್ ಔಷಧಕ್ಕೆ ಬರ್ತದ ಒಟ್ಟು ಇರ್ಬೇಕು ನಿಮ್ ಹೊಲ್ದಾಗ ಅಂದ್ರು ಇಟ್ಟಿವು. ಅವ್ರ ಮುಂದೆ ಆಯುರ್ವೇದಿಕ್ ಡಾಕ್ಟರ್ ಅದಾಗ ಅವ್ರು ಏನ್ ಹೇಳ್ತಾರ ಅದು ನೋಡ್ಬೇಕ್ರಿ. ಆಮೇಲೆ ಇದು ನೇರಳೆ ಹಣ್ಣಿನ ಗಿಡ. ಹಾನ್ರಿ. ಆಮೇಲೆ ಇದು ಇಟ್ಟು 100 ಗ್ರಾಮ್ ದಪ್ಪನ ಕಾಯಿ ಆಗ್ತಾವ್ರಿ, ಅಂತದೈತಿ ಇದು. ಮತ್ತಿನ ಮುಂದ ಅದಾವ್ರಿ. ನೋಡ್ರಿ, ನಮ್ ಕಡೆ ಕಾಫಿ ಬೆಳೆಯಂಗಿಲ್ಲ, ಬಿಸಿಲು ಬಹಳ ಅದತ್ತಾಗ. ನೋಡ್ರಿ ಎಷ್ಟ್ ಹೆಲ್ದಿ ಆಗ್ಯದ ಗಿಡ. ಸ್ವಲ್ಪ ನಾಳೆ ಎಷ್ಟ್ ಬಾರಿ ಐತಿ ನೋಡ್ರಿ, ಎಷ್ಟ್ ಕರ್ದೈತಿ. ಅಲ್ಲಿ ಮಲೆನಾಡದಾಗ ನೋಡ್ರಿ ನೀವು, ಅವ್ರದ್ದು ಇಟ್ಟು ಚಲೋ ಇರಂಗಿಲ್ಲ, ಹಂಗೈತಿ ನಮ್ ಕಾಫಿ ಗಿಡ. ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ, ಹಿಂಗೈತಿ. ಆಮೇಲೆ ಇದು ನೋಡ್ರಿ, ಅಕ್ರೋಟ ಅಂತೇಳಿ ಬೆಳಿತಾರಲ್ಲ, ಅಕ್ರೋಟ. ಇಟ್ಟು ದೊಡ್ಡ ಕಾಯಿ ಆತಾವ ಅಕ್ರೋಟ ಅಂತೇಳಿ. ತಲೆಯಾಗಿನ ಮೆದಳು ಹೆಂಗಿರ್ತಾವ ಹಂಗೆ ಇರ್ತಾವ ನೋಡ್ರಿ ಒಳಗ. ಅದು ನೋಡ್ರಿ ಅಕ್ರೋಟ ಗಿಡ ಎಷ್ಟ್ ಈಗ ಹಚ್ಚಿನಿ, ಎಷ್ಟ್ ಹೆಲ್ದಿ ಆಗ್ಯದ ಗಿಡ. ಅಕ್ರೋಟ ಐತಿ. ಆಮೇಲೆ ಎಲ್ಲಾ ತರದ್ ನಮ್ ದೇಶಿ ಕುಂಬಳಿ ಬೆಳೆ ಅವ, ಎಲ್ಲಾ ಬಾಂಧಗಳಿಗೆಲ್ಲ ಅವ್ರಿ ಬೆಳೆ ಅದಾವ. ಆಮೇಲೆ ಇದು ಎಳ್ಳು ಅಂತಾಗಲ್ಲ, ಕರಿ ಎಳ್ಳು. ಕರಿ ಎಳ್ಳು ಅವ್ರಿ ಇದು ಕರಿ ಎಳ್ಳು ಐತಿ. ಕರಿ ಎಳ್ಳ ಇದನ್ನು ಎಳ್ಳ, ಕರಿ ಎಳ್ಳ ಐತಿ ನೋಡ್ರಿ. ಬಾಳ ದಾರ್ಸಿ ಗಿಡ ಇರ್ತದ. ಪ್ಯೂರ್ ಕರಿ, ಅಷ್ಟು ಕರಿ ಎಳ್ಳ ಐತಿ. ಕರಿ ಎಳ್ಳ ಐತಿ, ಕೆಂಪು ಎಳ್ಳ ಐತಿ, ಬಿಳಿ ಎಳ್ಳದ. ನಿಮ್ಗೆ ಎಲ್ಲಾ ಲಿಸ್ಟ್ ಕೊಡ್ತೀನಿ. ಈಗ ನಮ್ಮಲ್ಲಿ ಏನ್ ಕಾಯಿಪಲ್ಲೆ ಬೆಳಿತಾನೋ ಲಿಸ್ಟ್ ಕೊಡ್ತೀನಿ, ಅದನ್ನು ಕಳ್ಸಾಕತ್ತೆ. ನೋಡ್ರಿ ಕಾಫಿ ಗಿಡ ಎಷ್ಟ್ ಹೆಲ್ದಿ ಅದ್ ನೋಡ್ರಿ. ಕಾಫಿ ಗಿಡ ರೀ? ಕಾಫಿ ಗಿಡ 150 ಅವ್ರಿ. 150? ಹಾನ್ರಿ, 150. ಇವು ಶಿರ್ಸಿನ್ರಿ. ಹಾನ್ರಿ, ಶಿರ್ಸಿಗೆ ಹೋಗಿದನ್ರಿ. ಅಲ್ಲಿ ತಗೊಂಬಂದಿನಿ ಏಲಕ್ಕಿ, ಕಾಫಿ ಎಲ್ಲ ಅಲ್ಲಿ ತಗೊಂಬಂದ. ನೋಡ್ರಿ ಈಗ ಜವಾರಿ ಪಪ್ಪಾಯಿ. ಹೌದು, ಪಪ್ಪಾಯಿ ನೋಡಿ ಜವಾರಿ. ಹಾನ್ರಿ, ಈ ಟೈಪ್ ಅದ. ಸೂಪರ್. ಅಡಿಕೆ ಗಿಡ ನೋಡ್ರಿ. ಈಗ ನೋಡ್ತಿರ್ಬೋದು ಸ್ನೇಹಿತರೆ, ಅಡಿಕೆ ಗಿಡ ಯಾವ ರೀತಿ ಅದಾವ ಅಂತಂತಾರೆ ನೋಡ್ರಿ. ಈಗ ನೋಡ್ರಿ ಅಡಿಕೆ ಗಿಡ ಒಂದು ಹೋದ್ ಸಾರಿ 68 ಕಿಲೋ ಬಂದಾವ್ರಿ ಇವು ಕಾಯಿ. 2 ಗಿಡಕ್ಕೆ 68 ಕಿಲೋ ಹಸಿ ಅಡಿಕೆ. ಮಂಗಳೂರದವ್ರೆ ನೋಡ್ಲಕ್ ಬಂದಿರ, ನಮ್ಮಲ್ಲಿಕಿನ ನಿಮ್ಮಲ್ಲೇ ಬಾರಿ ಬಂದಾವತ್ ಇದು. ಅಂದ ಇದು ನೋಡ್ರಿ, ಇದು ಜಂಡು ಬಾಂಬ್ ಅಂತೇಳಿ. ಯಾವ್ದ್ರಿ ಇದು ಜಂಡು ಬಾಂಬ. ನಿಮ್ಗೊಂದು ಒಂದೇ ಟೊಂಗೆ ಕೊಡ್ತೀನಿ ತಿನ್ನಾಕ. ತಿಂದು ನೋಡಿ ಜಂಡು ಬಾಂಬ್ಗ ಇದಕ್ಕೆ ಏನು ವ್ಯತ್ಯಾಸ ನೋಡ್ರಿ, ನೀವೇ ಹೇಳಿ. ಮೈ ಎಲ್ಲಾ ಕಿವ್ಯಾನ್ ಹೋಗಿ ಬರ್ತಾವ ನಿಮ್ಗೆ. ಹಂಗೈತಿ, ತಿನ್ನರಿ. ಇದು ಎದಕ್ಕೆ ಯೂಸ್? ಇದು ಕೆಮ್ಮ, ನಗಡಿ, ಗಂಟ್ಲ ಕಪ್ಪ ಇರ್ತದಲ್ಲ. ಇವತ್ತು ಒಂದಿನ ತಿಂದು ನಿಮ್ ಗಂಟ್ಲ 2 ಸಗಳತ್ತ ತಿಂದ್ ನೋಡ್ರಿ. ನೀವು ಮಾತಾಡಕ್ ಹೇಳ್ರಿ, ನಿಮ್ಗೆ ಹೆಂಗಾತ ಜಂಡು ಬಾಂಬ್. ಇದೆಲ್ಲ ಅದೇ ನೀವೆಂದೂ ನಿಮ್ ಜೀವನದಾಗೆ ತಿಂದಿಲ್ಲ, ಇದು ಫಸ್ಟ್ ಇವತ್ತು ತಿನ್ನೋದು. ನೋಡ್ರಿ ಸ್ನೇಹಿತರೆ, ತಿಲ್ಲಗತ್ತೀನಿ. ಇವಪ್ಪ ಖರೆ ನಾವು ಆ ಜಂಡು ಬಾಂಬದ್ ಇದು ಚಾಕೆಟ್ ಬರ್ತಾವಲ್ಲ, ಅದಕ್ಕಿಂತ ಕಾಣ್ತದ ಖರೆ. ಕೊರೋನಾ ಜಾಡ್ ಹೋಗ್ತಾವ ಇವ್ 3 ಎಲಿ ತಿಂದ್ರ. ಫುಲ್ ಗಂಟೆಲ್ಲ.
ಇದು ಜಂಡು ಬಾಂಬ್ ಎಲ್ಲ. ಆಹಾ ಸ್ವಲ್ಪ ಗಂಟಲು ಇದಾಗಿತ್ತು. ಏನ್ರಿ ಬಹಳ ಬಹಳ ಮಂದಿ ಮೆಚ್ಚುಗೆ ಪಡ್ತಾರೆ ಇದು. ವಾವ್ ಇದು ಒಂದು ಸ್ವಲ್ಪ ನೋಡಂಬ್ರಮ್ಮ ಆಮೇಲೆ ಹೇಳಕತ್ರಿ. ಹೇಳ್ತೀನಲ್ಲ ಇದ್ರದ್ದು ಭಾರಿ ಇದು ಎಲ್ಲ ನಿಮ್ಗೆ ತೋರಿಸ್ತೀನಿ. ಅದ್ರದ್ದು ನಿಮ್ಗೆ ಏನು ಆಗ್ತದ ಅನ್ನೋದು ಹೇಳ್ತೀನಿ. ಆಮೇಲೆ ಕರಿ ಗುಲ್ಗಂಜಿ, ಕರಿದು ಗುಲ್ಗಂಜಿ, ಕರಿ ಗುಲ್ಗಂಜಿ. ಈಗ ನೀವು ಜಂಡು ಬಾಂಬ್ ತಿಂದಿರಲ್ಲ, ಇದನ್ನು ಒಂದ್ ಸ್ವಲ್ಪ ಕೊಡ್ತೀನಿ ತಿನ್ನಾಕ. ಇದು ಬಿಳಿ ಗುಲ್ಗಂಜಿ ಅವ, ಕೆಂಪು ಗುಲ್ಗಂಜಿ ಅವ, ಅವೇ ಬೇರೆ. ಇದು ಕರಿ ಗುಲ್ಗಂಜಿನೇ ಬೇರೆ. ಕರಿ ಗುಲ್ಗಂಜಿ ತಿಂತಾ ಇದೀನಿ ಸ್ನೇಹಿತರೆ, ಬನ್ನಿ ತಿಂದು ನೋಡ್ರಿ ಎಷ್ಟು ರುಚಿ ಐತಿ, ಎಷ್ಟು ಟೇಸ್ಟ್ ಐತಿ. ರುಚಿ ಐತ್ರಿ ಇದು. ಕೈ ಇರ್ತದ ನಾನ್ಕೊಂಡ್ರೆ ರುಚಿ ಐತಿ ಇದು. ಆಮೇಲೆ 6 ಜಾತಿ ಗುಲ್ಗಂಜಿ ಹಾಕಿನಿ. ಈಗ ಇಲ್ಲಿ ನೋಡ್ರಿ ನಾಟ್ಯಾವೆಲ್ಲ 6 ಜಾತಿವು. ವಾವ್ ಕರಿ ಗುಲ್ಗಂಜಿ, ಕೆಂಪು ಗುಲ್ಗಂಜಿ, ಬಿಳಿ ಗುಲ್ಗಂಜಿ, ಹಳದಿ ಗುಲ್ಗಂಜಿ ಎಲ್ಲಾ ಜಾತಿ ಹಾಕಿನಿ. ಇವ್ ನಾಡ್ಸಿನಿ. ಇದು ಮತ್ ಮುಂದೆ ಈಗ ವಾಡಾಸವ ಇದ್ದೀನಿ ಕಟ್ಟೆ, ಮತ್ತಿನ ಇಲ್ಲಿ ಬೀಜ ಹಾಕಿನಿ ಅಂದ. ಈಗ ಇದು ಇಲ್ಲಿ ಬಿಳಿ ಗುಲ್ಗಂಜಿ ಐತಿ ತೋರಿಸ್ತೀನಿ. ವಾವ್ ಇದು ಎಷ್ಟು ರುಚಿ ಆದ್ರಿ, ಚಾಕ್ಲೇಟ್ ತಿಂದ. ಹಾ ಬಾಳ ರುಚಿ ರೀ. ಈಗ 1 ಲೀಟರ್ ನೀರ್ ಕುಡೀರಿ ನೀವು. ಹೌದು, ಸಕ್ರಿ ನೀರ್ ಕುಡ್ದಂಗೆ ಇರ್ತಾವ. ವಾವ್ ಇದು ನೋಡ್ರಿ, ಇದಕ್ಕ ಅಜ್ವೇನ್ ಅಂತೀವಿ ನಾವು. ಅಜ್ವೇನ್ ಈಗ ಅದು ತಿಂದ್ರಲ್ಲ, ಇದು ತಿಂದ್ ನೋಡ್ರಿ. ಇದು ಇದಕ್ಕೇನಿದೆ ಕಿಡ್ನಿ ಇದು ಇಲ್ಲ, ಅದು ಬೇರೆ ರೀ. ಅದು ಕಿಡ್ನಿ ಐತಲ್ರಿ. ಇದು ತಿಂದ್ ನೋಡ್ರಿ ನೀವು. ಅಜ್ವೇನ್ ತಿಂತ ತಪ್ಪಲ ಅಜ್ವೇನ, ಅದು ಕಾಳ ಅಜ್ವೇನ್ ಬೇರೆ, ಇದು ತಪ್ಪಲ ಅಜ್ವೇನ. ತಪ್ಪಲ ಅಜ್ವೇನ ಇದು ಹಾಕಿ ಬಜಿ ಅದು ಮಾಡಿದ್ರ ನೀವು 1 ಪ್ಲೇಟ್ ತಿನ್ನಾಗ 3 ಪ್ಲೇಟ್ ತಿಂತೀರಿ ನೀವು. ಟೇಸ್ಟ್ ನೋಡ್ತಾ ಇದೀನಿ, ನೋಡ್ಬೋದು. ಇನ್ನಾಗ ಜಸ್ಟ್ ಫ್ರೆಶ್ ಹರಿದು ಕೊಟ್ಟಾರ ನನಗ. ಅಜ್ವೇನ್ಕ ಅದಕ್ಕೆ ಏನು ವ್ಯತ್ಯಾಸ ಅದ ಹೇಳ್ರಿ ನೀವೇ. ಅಜ್ವೇನ್ಕಿನ ಕಡಕ್ ಐತಿಲ್ ನೋಡ್ರಿ, ತಿಂದು ನೋಡಿ ಹೇಳ್ರಿ ನನಗೆ. ಆಮೇಲೆ ನಾವು ಬಜಿ ಒಳಗ ಅಜ್ವೇನ್ ಹಾಕಿರ್ತಾರ, ಮತ್ ನಾವು ಅಡಿ ಟೈಮ್ ಏನ್ ರೈಸ್ ಅತ್ ಮಾಡಿರ್ತಾರ, ಅವಾಗ ಅಜ್ವೇನ್ ಹಾಕಿರ್ತಾರ ಗೊತ್ತ, ಸೇಮ್ ಹಂಗೆ ಟೇಸ್ಟ್. ವಾವ್ ಸೇಮ್ ಹಂಗೆ ಐತಲ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಇನ್ನ ಮುಂದಿನ ನೋಡ್ರಿ, ಇದಕ್ಕ ಬೆಳ್ಳುಳ್ಳಿ ಎತ್ತಾಗ. ಯಾವ್ದ್ರಿ? ಇದಕ್ ಬೆಳ್ಳುಳ್ಳಿ. ಇದು ಬೆಳ್ಳುಳ್ಳಿ? ಹಾ, ಬಿಳಿ ಬೆಳ್ಳುಳ್ಳಿ. ಇದು ನಿಮ್ಗೊಂದ್ ಎಲಿ ಕೊಡ್ತೀನಿ ತಿನ್ನಾಕ. ಇದು ಒಂದ್ ಎಲಿ ತಿಂದ್ರಿ ಅಂದ್ರ ನಿಮ್ ಕಣ್ಣ ನೀರ್ನು ಬರ್ತಾವ, ಬೈಬೇಡ್ರಿ ನೋಡ್ರಿ. ಮತ್ತ ಏನ್ರಿ ನಿಮ್ ಕಣ್ಣ ನೀರ್ನು ಬರ್ತಾವ, ಅಷ್ಟು ಖಾರ ಐತಿ. ಚಂತನ ಇವತ್ತು ಚಂತನ ನಿಮ್ ಬಾಯಿ ಹಿಂಗ್ ಮಗಲಾಗ ನಿಂತಾಗ ಎಲ್ಲಾ ಫುಲ್ ಬೆಳ್ಳುಳ್ಳಿ ನಾರ್ ಅಷ್ಟು. ಇಲ್ಲ ತಿನ್ರಿ, ಪುಗ ತಿನ್ರಿ, ಏನಾಗಲ್ಲ. ಬಾಳ ಸೀದಾ ಆಗ್ತದ. ನೀವು ತಿಂತಾ ಇದ್ದೀನಿ. ಇದು ತಿಂದ ಬಳಕ ನಿಮ್ಗೆ ಇದ್ರ ಮೇಲೆ ಟೇಸ್ಟ್ ಬರೋದ್ ಇನ್ನೊಂದು ಕೊಡ್ತೀನಿ ನಾನು. ನೋಡ್ರಿ, ಅದು ಜವಾರಿ ಬೆಳ್ಳುಳ್ಳಿಗೆ ಏನ್ರಿ, ಜವಾರಿ ಬೆಳ್ಳುಳ್ಳಿ ಸೈಡ್ ಕಣ್ಣ ನೀರು ಬರ್ಬೇಕು, ಕಿವ್ಯಾಗಿನ ಹೋಗಿ ಅಂತ ಕಡಕ್ ಐತಿ ಇದು. ಏನ ಸ್ನೇಹಿತರೆ, ನನ್ನ ಕೈಲಿ ಒಂದು ಪೂರ್ತಿ ತಿನ್ನೋದಾಗಲ್ಲ. ವಾವ್ ಇದು ನಮ್ಮ ದೇಸಿ ಜವಾರಿ ಅಂಜೂರಿಗಳಾಗ ಅಂಜೂರ. ಹಾ, ದೇಸಿದು. ಇದು ತಿನ್ರಿ ನೀವು. ಅಂಜೂರಿಕಾಯಿ ಎಲ್ಲಿ ಬೇಕಲ್ಲಿ ಮಾರ್ಕೆಟ್ದಾಗ ತಿಂದ್ ನೋಡ್ರಿ, ನಮ್ಮಲ್ಲಿ ತಿಂದ್ ನೋಡ್ರಿ ಹೆಂಗೈತಿ. ಯಾವುದೇ ಒಂದ್ ಇದ್ರು ವಿಶೇಷ ಅದ ನಮ್ಮಲ್ಲೇನು ಹಂಗ ಇದು ಇಲ್ಲ. ಅಗದಿ ಹುಡುಕ್ಯಾಡಿದ್ರು ಸಿಗಬಾರ್ದು ಅಂತ ಜಾತಿ ಹಣ್ಣಿನ ಗಿಡ ಇಟ್ಟಿನಿ. ನೀವೊಂದ್ ತಿನ್ರಿ ಹಂಗೆ. ಇಲ್ಲ ಬೈತಾರ ಇಲ್ಲಿ ತಿನ್ರಿ, ನೀವು ತಿನ್ರಿ. ನಾ ದಿನ ತಿಂತೀನಲ್ಲ. ವಾವ್ ಎಷ್ಟು ಟೇಸ್ಟ್ ಅದ್ ನೋಡ್ರಿ ನೀವು ತಿಂದು. ಇದು ಜವಾರಿ ಅಂಜೂರ, ಸೂಪರ್. ಆಮೇಲೆ ಐಟಮ್ ತಿಂದ ಜಿಂದಿಗೆ ತಿಂದಿಲ್ಲ, ಇಷ್ಟು ಇನ್ನ ಬಾಳ ಅದಾವ. ಬರ್ರಿ, ನೀವು ತಿಂದ್ರ. ಇದು ಎಲಿ ಬೆಳ್ಳಿ. ಹೌದು, ಎಲಿ ಇದು ನಮ್ಮ ಅಂಬಾಡಿ ಎಲಿ ಅಂತಾರ ಇದಕ್ಕ. ಅಂಬಾಡಿ ಎಲಿ ರೀ. ಕಲ್ಕತ್ತಾ ಎಲಿ ಅದ ಅಲ್ಲಿ. ಕಲ್ಕತ್ತಾ ಎಲಿ? ಹಾ, ಕಲ್ಕತ್ತಾ ಐತಿ, ಅದನ್ನು ತೋರಿಸ್ತೀನಿ. ಇದು ಇಳೆದೆಲಿ. ಆಮೇಲೆ ಬರ್ರಿ, ನಾ ಬಾಳ ಒಂದೊಂದೊಂದೊಂದ್ ನೋಡು ನೀನ. ಓಕೆ ರೀ ಸರ. ಈ ಸಿಂಧಿ ಗಿಡ ಏನ್ರಿ ಇದು? ಇದು ಖಜೂರಿ ಗಿಡ ರೀ. ಖಜೂರಿ ಗಿಡ ಇಟ್ಟು ದೊಡ್ಡದಾಗ್ಯದ್ರಿ? ಹಾ, ಖಜೂರಿ ಗಿಡ ಇದು. ಇದಕ್ಕೆಲ್ಲ ತುಂಬಾ ಹಬ್ಬ ನೋಡ್ರಿ. ಇದು ಎಲ್ಲಾ ಬೆಳಿ. ಇದು ಬಿಳಿ ಗುಲ್ಗಂಜಿ ಪೂರಾ ಗಿಡದ ಮ್ಯಾಲೆಲ್ಲ ಕರಿ ಗುಲ್ಗಂಜಿ ನಿಮ್ಗೆ ತಿನ್ನಾಕ್ ಕೊಟ್ಟದ್ದು. ಇದು ಪ್ಯೂರ್ ಬಿಳಿ ಗುಲ್ಗಂಜಿ. ಈಗ ಇದ್ರ ಕಾಳ್ನು ಇರ್ತಾವ ನೋಡ್ರಿ, ಇಲ್ಲಿ ಕಾಳ್ನು ತೋರಿಸ್ತೀನಿ ನಿಮ್ಗ. ಓ, ಖರೆ 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 ಅಲ್ಲ, ಯಾವದೂನು ಸುಮ್ಮನೆ ಇದು ಹೇಳ್ಬಾರ್ದು. ಇದು ನೋಡ್ರಿ, ಈಗ ಬಿಳಿ ಗುಲ್ಗಂಜಿ ಹಿಂಗ್ ಬಿಳಿ ಇರ್ತೈತಿ. ಓ, ಗುಲ್ಗಂಜಿ ನೋಡ್ರಿ, ಗುಲ್ಗಂಜಿ ಈಗ ಹಿಡೀರಿ, ನಿಮ್ ಕೈಯಾಗ ಹಾಕ್ತೀನಿ ನೋಡ್ರಿ. ಈಗ ಬಿಳಿ ಗುಲ್ಗಂಜಿ, ಇವು ಬಿಳಿ ಗುಲ್ಗಂಜಿ. ಅವು ಕರಿ ಗುಲ್ಗಂಜಿ ತಪ್ಪಲೆ ತಿಂದಿ ನಾನು. ಅದು ಕಾಳ ತೋರಿಸ್ತೀನಿ ಆಮೇಲೆ. ಸ್ವೀಟ್ ಅದಾವ, ಸ್ವೀಟ್ ಇತ್ತದು. ಆಮೇಲೆ ಇದು ನೋಡ್ರಿ, ಇದಕ್ಕ ಕಂಡಕಿ ಮಂಗಳೂರಿ ಅಂತಾರ.
ಕಂಡಿಕಿ ಮಂಗಳೂರು. ಹಾ ಕಂಡಿಕಿ ಮಂಗಳೂರಿ ಕಂಡಿಕೆ ಐತಿ ತಪ್ಲಿಲ್ಲ ಏನಿಲ್ಲ. ಈಗ ಹಿಂಗೆ ಹೋಗ್ಯದ್ ನೋಡ್ರಿ ಈ ಕಡೆ ಕಂಡಿಕಿ ಮಂಗಳೂರು ತಪ್ಲಾನೇ ಇಲ್ಲ. ಬಾಳ 30 ಫುಟ್ ಹೈಟ್ ಹೋಗ್ಯದ್ರಿ. ಇದು ಯಾವ್ದಕ್ರಿ? ಇದು ಏನಿದು? ಇದು ಕೈಗೆ ಕಂಡಿಕಿ ಹುಣ್ಣ ಆತಾವಲ್ಲ, ಇದನ್ನ ಜೇಜಿಕಿ ಅಂದ್ರೆ ಹಿಂಗ್ ಕಟ್ಟಿದ್ರ 3 ದಿವ್ಸನಾಗ ಹುಣ್ಣ ಹೋಗಿ ಹೆಂಗಿತ್ತ ಹಂಗ ಸೀದಾ ಆಗ್ತಾವ. ಇಲ್ಲ ನೀವು ದವಾಖಾನಿಗೆ ತೋರಿಸಿದ್ರ ಅದು ಒಡೆದ್ ಹೋಗಿ ಸೋರಿ ಬಟ್ ಅದು ಡೊಂಕ್ ಆತಿರ್ತಾವ. ಇದಕ್ಕೆ ಏನೂ ಆಗಂಗಿಲ್ಲ. ಹೆಂಗಿದ್ದು ನಮ್ ಮೊದಲ ಹಂಗೆ ಆಗ್ತದ ಆ ಪ್ರಕಾರ ಜೇಗಿ ಬಿಡ್ತದ ಎಲ್ಲ. ಜೇಜಿಕಿ ಅಂದ್ರೆ ಕಟ್ಟಿ ಬಿಡ್ತೇವ್ರಿ. ಇದು ಹೋಗ್ತದ. ನೀವು ಮಿನಿಮಮ್ ಏನೇನಂದು 5-6-7 ಔಷಧಿ ಗಿಡಗಳು ನೋಡಿದ್ರಿ. ನಮ್ಮಲ್ಲಿ 200 ನಮೂನಿ ಅವ್ರಿ. ಒಂದು ಕನಿಷ್ಠ 100 ನಮೂನಿ ಸದ್ ರೆಡಿ ಅದಾವ. ಬರ್ರಿ ನೋಡಾಕತ್ರಿ ಸ್ನೇಹಿತರ, ಬನ್ನಿ ನೋಡ್ರಿ. ನಮ್ಮ ರೈತನ ಕೋಟ್ಯಾಧೀಶನ ಒಂದು ಔಷಧಿಗಳ ಒಂದು ಸರಮಾಲೆ ನೋಡ್ತಾ ಇರ್ಬೋದು ನೀವು. ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಮತ್ತೊಬ್ರಿಗೆ ಶೇರ್ ಮಾಡ್ರಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಬರ್ತಾ ಇದಾವ. ಈ ಒಬ್ಬ ರೈತರು ನೋಡ್ರಿ ನಿಮ್ಗೆ ಏನ್ ಅನ್ಸ್ತದೆ ಹಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದೇನೋ ಹೊಸದಾಗಿರುವಂತ ತೆಗೆದೇ ಬಿಟ್ಟರು ನೋಡಮ್ಮ ಬರ್ರಿ. ಈಗ ಇದು ನೋಡ್ರಿ ಸರ್ವ ಸಾಂಬಾರ ಮಸಾಲ ಇದ್ರ ಹೆಸರ. ಸರ್ವ ಸಾಂಬಾರ ಮಸಾಲ. ಇದ್ರೊಳಗೆ ಏನೈತಿ ಅಂದ್ರ ನೀವು ಬಾಯಾಗ ತಿನ್ರಿ, ನೀವ್ ಏನ್ ಅನ್ಕೋತೀರಿ ಇದು ಏಲಕ್ಕಿ ತಿನ್ನಂಗ ಆಗ್ಲಿಕತ್ತದ ಅಂತ ತಿಳಿ. ಏಲಕ್ಕಿ ಹಂಗೆ ವಾಸ ಬರ್ತೈತಿ. ಅಲ್ಲಿಂದ ಇಲ್ಲ ಲವಂಗದಂಗ ಬರ್ತದ ಅನ್ಕೋರಿ. ಲವಂಗದಂಗ ಖಾರನು ಹತ್ತದ, ಲವಂಗದೇ ವಾಸ ಬರ್ತದ. ಆಮೇಲೆ ಇಲ್ಲಪ್ಪ ಇದು ದಾಲ್ಚಿನಿ ಹಂಗದನ್ರಿ, ದಾಲ್ಚಿನಿ ಹಂಗೆ ಹತ್ತದ. ಎಟ್ಟು ಸರ್ವ ಸಾಂಬಾರ ಎಟ್ಟು ಮಸಾಲೆ ಅದಲ್ಲ ಎಲ್ಲಾ ಪದಾರ್ಥಗಳು ಇದು ಒಂದ್ರಾಗೆ ಅದಾವ. ಅಂದ್ರ ನಾ ಯಾವ ರೀತಿ ಅನ್ಕೋತಿನಿಲ್ಲ ಆ ರೀತಿ ಆಗ್ತದೆ. ಉಸಿರೊಳಗೆ ಇದ್ದಪ್ಲೆ ಇದು ನಾನು ಅನ್ಸೋ ಮಟ್ಟಿಗೆ. ಅದಕ್ಕೆ ಉಸಿರು ಇದ್ದಪ್ಲೆ ತಿಂದು ನೋಡ್ರಿ, ತಿಂದು ನೋಡಮ್ರೆ, ಟೇಸ್ಟ್ ನೋಡ್ತೀನಿ. ಒಂದ್ ಎಲಿ ತಿಂದು ನೋಡ್ರಿ ನೀವು ಹೆಂಗೈತಿ. ಎಟ್ಟು ಸರಳ ಆಗ್ತದ ಗಂಟ್ಲ, ಎಟ್ಟು ಶೇವೆ ಐತಿ ಅದ್ರದ್ದು, ಎಟ್ಟು ವಾಸನೆ ಬರ್ತದ ನೋಡ್ರಿ ನೀವು. ಸುಮ್ಮನೆ ಏನಾರ ಸುಳ್ಳು ಹೇಳುದು ಬೇಡ. ನಮ್ಗೆ ಖುದ್ದಾಗಿ ನೀವು ತಿಂದು ನೋಡಿದ ಬಳಿಕ ನನಗೆ ಹೇಳ್ರಿ ಏನ್ ಬೇಕಾದ್ರೆ ಟೇಸ್ಟ್ ಅನ್ರಿ ನೀವು, ಆ ಟೇಸ್ಟ್ ಬರ್ತದ ಇದ್ರೊಳಗೆ. ನಾವ್ ಎಲಿ ಮತ್ತೆ ಇದು ತಿಂತಿರ್ತೀವಿ ಗೊತ್ತೇನಿ. ಎಲಿ ತಿನ್ನ ಟೇಸ್ಟ್ ಬತ್ತು, ರಸ ನುಂಗನ ಯಾಲಕ್ಕಿ ತರ ಬತ್ತು. ಅರ್ಧಂಗ ದಾಲ್ಚಿನಿ ಹೆಂಗ್ ಬರ್ತದ. ಹೌದು, ರುಚಿ ಬರ್ತದ ದಾಲ್ಚಿನಿ ಹಂಗ. ಸೇಮ್ ರೀ. ಅದಕ್ಕೆ ನೀವ್ ಏನ್ ಅನ್ಕೋತೀರ ಆ ಟೈಪ್ ಅದ. ಬರ್ರಿ ಇನ್ನತ್ತು ಸ್ನೇಹಿತರೆ, ಬಾ ಅಂದ್ರೆ ಬಾ ವಿಚಿತ್ರ ಬರಿಲ್ಲ ಬರ್ನ. ಇದು ನೋಡ್ರಿ ಯಾವ್ದ್ರಿ ಇದು? ಅಶ್ವಗಂಧ. ಅಶ್ವಗಂಧ ನೋಡ್ತಾ ಇರ್ಬೋದು ನೀವು. ಅಶ್ವಗಂಧ ಬಹಳ ಇದ್ರದ್ದು ನೀವು ನಿಮ್ ಮೊಬೈಲ್ದಾಗ ಅದು ಹೊಡೆದ್ರೆ ಇದ್ರದ್ದು ಎದಕ್ಕೆ ಉಪಯೋಗ ಅದ ನಿಮ್ಗೆ ಗೊತ್ತಾಗ್ತದ. ಅಶ್ವಗಂಧ ಬಹಳ ಜಡ್ಡಿಗೆ ಬರ್ತದ. ಬಹಳ ಕೆಲವೊಂದು ಆಯುರ್ವೇದಿಕದೊಳಗೆ ಬಹಳ ಮುಖ್ಯ ಇದು ಅದ್ರ ಇದು ಔಷಧ. ಅದಕ್ಕೆ ಇದು ಅಶ್ವಗಂಧ. ಕಾಯಿನೂ ಬರ್ತದ, ತಪ್ಲನೂ ಬರ್ತದ, ಬೇರ್ನೂ ಬರ್ತೈತಿ, ಎಲ್ಲಾನು ಉಪಯೋಗ ಬರ್ತದ. ಅದು ಅನಿಸ್ತದ ನಿಮ್ಗೆ ಏನಾದ್ರು ಆರಾಮ್ ತಪ್ಪೇನು ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿಲ್ಲ. ಏನೂ ಹೋಗಲ್ರಿ. ಮತ್ತ ಹಾಸ್ಪಿಟಲ್ ಹೋಗ್ತಿದ್ರೆ ನಾವ್ಯಾಕ ಇಡೀ ಜಗತ್ ನಮ್ಮ ತೋಟ ಕಾಣ್ತಾರ ನೋಡುವಂಗ ಮಾಡೋಣ. ನಾವ್ ಇದ್ ನೋಡ್ರಿ ಮರಗೆಣಸ. ಹೌದು, ಗೆಣಸ. ಮರಗೆಣಸ ಗಿಡದ ಗೆಣಸ ಬೇಳೆ ಆತಾವ್ರಿ. ಹೌದ್ರಿ, ಹೌದಿಲ್ರಿ? ಹೌದು. ಅದು ಬೇಳೆ ಬೇರೆ, ಇದು ಗಿಡದ ಗೆಣಸ. ಗಿಡದಾಗೆ ಇಲ್ಲ, ಇಲ್ಲಿ ಬಡ್ಡಿಗೆ ಆತಾವ್ರಿ. ಇಲ್ಲೆಲ್ಲ ಈಗ ನೆಲ ಸೀಳಾಕತ್ತದ, ಇಲ್ಲಿ ಬಡ್ಡಿಗೆ ಆತಾವ್ರಿ. ಇಲ್ಲಿ ಒಂದೊಂದು ಗೆಣಸ 3 ಕಿಲೋ 4 ಕಿಲೋ ದೊಡ್ಡ ಆತಾವ. ಒಂದೇ ಗೆಣಸ. ಇಂತಾವ್ 10-15 ಗೆಣಸು ಬರ್ತಾವ ಒಂದ್ ಗಿಡಕ್ಕೆ. ಮರಿಗೆಣಸ ಅಂತಾರ ಇದು ನೋಡ್ರಿ. ಎಲ್ಲಾ ಮರಿಗೆಣಸ ಇದು ಮರಿಗೆಣಸ. ಈಗ ಇದ್ರಲ್ಲ ಚಾ ಮಾಡ್ತಾರಿ. ಇದು ಗೊತ್ತಿರೋದು ನಮ್ ಕಡೆ ಐತ್ರಿ. ಲಿಂಬಿ ಹುಳಿ ಹಂಗ ಟೇಸ್ಟ್ ಬರ್ತೈತಿ. ಇದು ಚಾ. ಹೌದೌದು, ಟೇಸ್ಟ್ ಬರ್ತೈತಿ. ನೋಡ್ರಿ ಇದು ಮರಿಗೆಣಸ. ಏಲಕ್ಕಿ ಬಾಳಿ. ಯಾಲಕ್ಕಿ ಸಣ್ಣ ಬರ್ತಿರ್ತಾವಲ್ಲ, ಸಣ್ಣ ಏಲಕ್ಕಿ ಬಾಳಿ ನೋಡ್ತಾ ಇರ್ಬೋದು. ಇದು ಏಕಾಟಿ ಇದು ಲೈನ್ ಪೂರಾ ಏಲಕ್ಕಿ ಬಾಳಿ. ಇಲ್ಲಿ ಬಂದ್ ಬರಕ ಬಾಳ ಅಂದ್ರೆ ಬಾಳ ಖುಷಿ ಸಿಗ್ಲಿಕತ್ತ ನನಗ. ಏನೋ ಒಂಥರ ಮಜಾ. ಅವ್ರು ತೋರ್ಸಕತ್ತಾರ, ಹೆಂಗ್ ತೋರ್ಸಕತ್ತಾರ ಗೊತ್ತ, ಪ್ರತಿಯೊಂದನ್ನು ಪಿನ್ ಟು ಪಿನ್ ಆಗಿ ತೋರಿಸ್ತಾ ಇದಾರ. ನೀವು ನೋಡ್ಬೋದು ಎಷ್ಟು ತಿಳಿದಿರ್ಬೇಕು. ಮಾತಾಡ್ ಸಾಲಿ ಕಲ್ತಿಲ್ರಿ ನಮ್ ರೈತರು ಅನ್ಎಜುಕೇಟೆಡ್ ಅಂತ ಹೇಳ್ತಾರ. ಯಾರ ಹೇಳ್ತಾರ ಬರ ಕರ್ಕೊಂಬರೋರಿಗೆ ಇಲ್ಲಿ ಇವ್ರು ಅದ್ರ ತಂದ್ ನಿಂದ್ರಿಸ್ರಿ ಹೆಂಗ್ ಹೇಳಕತ್ತಾರ ನೋಡ್ರಿ. ಒಂದು ನೋಡ್ರಿ ಏಲಕ್ಕಿ ನೋಡ್ರಿ, ಏಲಕ್ಕಿ ಗಿಡ ನಮ್ಮಲ್ಲಿ ಏಲಕ್ಕಿ ಬರಲತ್ತಾರ. ಹೌದು ನೋಡ್ರಿ, ಏಲಕ್ಕಿ ಗಿಡ ಹೆಂಗ್ ಬಂದಾವ. ಈ ಸಾರಿ ಕಾಯಿ ಬಿಡ್ತಾವ. ಈಗ ಎಲ್ಲಾ ಕೋಲ್ ಬಿಟ್ಟಾವ, ಈ ಸಾರಿ ಕಾಯಿ ಬಿಡ್ತಾವ. ದೊಡ್ಡ ಗಿಡ ಆಗ್ಯಾವ, 2 ವರ್ಷದ ಗಿಡ ಅದಾವ ಇವು. ನೋಡ್ರಿ ಏಲಕ್ಕಿ ಹಿಂಗೈತಿ. ಬರ್ರಿ ಈಗ ಇದೆಲ್ಲ ಏಲಕ್ಕಿ. ಒಂದ್ ಲೈನ್ ಬಾಳಿ ಹಚ್ಚಿವು. ಒಂದ್ ಲೈನ್ ಬಾಳಿ ಹಚ್ಚಿ, ಒಂದ್ ಲೈನ್ ಕಾಫಿ ಹಚ್ಚಿವ್ರಿ. ಹೌದಲ್ಲ. ಅಂದ್ರ ನೆಳ್ಳಿಗೆ ಚಲೋ ಆತಾವ ಹೇಳಿ 1 ಲೈನ್ ಬಾಳಿ 1 ಲೈನ್ ಕಾಫಿ ಮಾಡಿವು.
ಅಂದ್ರ ಕಾಪಿಗೆ ನೆಳ ಬೇಕೇನ್ರಿ? ನೆಳ ಬೇಕ್ರಿ. ಮತ್ತ ಈ ಬಾಳಿ ಲೈನ್ದಾಗೆ ಇದು ಮಾಡೀವ್ರಿ, ಏನೋ ಅಡಿಕೆ ಗಿಡ. ಬಾಳಿ 2 ವರ್ಷಕ್ಕೆ ಹೋಗ್ತಾವ್ರಿ. ಹೌದ್ರಿ. ಮುಂದ ದೀರ್ಘಾವಧಿ ಉಳಿಲತ್ತೇಳಿ ಇದ್ರಾಗೆಲ್ಲ ಅಡಿಕೆ ಹಚ್ಚಿ. ಎಲ್ಲಿ ಹಚ್ಚಿರೋ ಅಡಿಕೆ? ಇದು ಅಡಿಕೆ ಗಿಡನೇ. ಇದು ಅಡಿಕೆ ಗಿಡನೇ? ಹೌದು, ಇದು ಅಡಿಕೆ, ಅದು ಅಡಿಕೆ. ಇದು ಮೆಣಸಿನಕಾಯಿ ಇಲ್ರಿ, ಇದು ಜವಾರಿ ಬೆಂಡಿ, ಓಲ್ಡ್ ಜವಾರಿ ಬೆಂಡಿ. ಜವಾರಿ ಓಲ್ಡ್ ಬೆಂಡಿ. ಇನ್ನ ಅಲ್ಲಿ ಬೆಂಡಿ ತೋರಿಸ್ತೀನಿ, ಮುಂದೆ ಐತ್ರಿ ಅದು ಬೆಂಡಿ ಪ್ಲಾಟ್. ಬೆಂಡಿ ಚವಳಿ ಎಲ್ಲ ತೋರಿಸ್ತೀನಿ. ಇದು ಏಲಕ್ಕಿ ತೋರ್ಸಕತ್ತೀನಿ. ಏಲಕ್ಕಿ ಆದ ಕೂಡ್ಲೇನೆ ಇದು ನೋಡ್ರಿ, ಗೋಲ್ಡನ್ ಪಪ್ಪಿಕಾಯಿ. ವಾವ್, ಗೋಲ್ಡನ್ ಬಂಗಾರದ ಪಪ್ಪಿಕಾಯಿ. ದೇಟ ಹಿಂಗ್ ಬರ್ತಾವ, ಕಾಯಿ ಹಂಗ್ ಬರ್ತೈತಿ. ಬಂಗಾರದ ಕಲರ್ ಬರ್ತದ, ಕಾಯಿ ಬರ್ತೈತಿ ಅಂದ್ರ ಇದಕ್ಕೆ ಗೋಲ್ಡನ್ ಪಪ್ಪಿಕಾಯಿ. ಏನಾದ್ರು ದೊಡ್ಡದಾತರಿ, 2 ಕಿಲೋ ಕಾಯಿ ದೊಡ್ಡ ಆತಾವ. ಅದ್ರೊಳಗ ಅದು ಪೂರಾ ಇದು ಬರ್ತದ ಫುಲ್. ಹಾನ್ರಿ, ಈಗ ನೋಡ್ರಿ ಇವು ಅದಾವಲ್ಲ, ಇದು ಗೋಲ್ಡನ್ ಪಪ್ಪಿಕಾಯಿ. ವಾವ್, ನೋಡಿ ಸ್ನೇಹಿತರೆ, ಗೋಲ್ಡನ್ ಪಪ್ಪಿಕಾಯಿ ಏನಾದ್ರು ನೋಡಿರಿ ನೀವು? ನಿಮ್ ಕಾಲ್ ಜಾಗ್ತ ಒಂದ್ ಸ್ವಲ್ಪ ಹತ್ತಾತೆ ಬರ್ತೀರಿ. ಓಕೆ ರೀ. ಏನ್ ಬಂದೈತ್ರಿ ಇದಕ್ರಿ? ಮಿಲಿ ಬಾಗ್ ಅಂತೇಳಿ ಒಂದು ಜಡ್. ಓ, ಪಪ್ಪಿಕಾಯಿ ಎಲ್ಲ ಹೋಗ್ಯಾವ ಇಲ್ಲಿ ನೋಡ್ತಾ ಇರ್ಬೋದು. ಅದೇ ಅದು ಮಿಲಿ ಬಾಗ್ ಅಂತೇಳಿ ಬಂದೈತ್ರಿ. ಅದು ಮುಂದೆ ಬರಬಾರ್ದು ಅಂತೇಳಿ ಅದಕ್ಕೆ ಹೀಗೆ ಉಪಯೋಗ ಮಾಡೀವ್ರಿ. ಅದಕ್ಕೆ ಏನ್ ಹಾಕಿರಿ ಈಗ? ಅದಕ್ಕೆ ಔಷಧಿ, ಆಕಳು ಉಚ್ಚಿ, ಜೀವಾಮೃತ. ಹೌದು, ಇದು ಹಾಕಿರಲ್ಲ ಈಗ ಎಲ್ಲಾ ಹಾಕಿವ್ರಿ. ಅದು ಜೀವಾಮೃತ ಆಮೇಲೆ ಹೇಳ್ತಾರ ಅಣ್ಣವ್ರು. ಇದು ನೋಡ್ರಿ, ಸಿದ್ದು ಹಲಸ ಅಂತೇಳಿ. ಸಿದ್ದು ಹಲಸ ಅಂದ್ರೆ ಗಮ್ಲೇಸ, ಒಳಗ್ ಗಮ್ಮೆ ಇರಂಗಿಲ್ಲ. ಗಮ್ ಇಲ್ಲದ್ದು ಹಲಸು ಇದು. ಆಮೇಲೆ ಎಲ್ಲ ಕಡೆ ರಾಮಫಳ, ಸೀತಾಫಳ ಅದಾವ. ಹೌದ್ರಿ. ನಮ್ಮಲ್ಲಿ ಆ ದಂಡಿ ಗಿಡ ಐತಲ್ರಿ, ಅದು ಹಣ್ಣಂಫಳ. ಅಲ್ಲಿ ಹೋಗುನು. ಇದು ನೀರೇನ್ ಆಟೋಮೆಟಿಕ್ ಇದೈತೆ? ಇಲ್ರಿ, ಡ್ರಿಪ್ ಐತೇನ್ರಿ? ಇಲ್ರಿ, ಕೌಲಿ ನೀರ್ ಬಿಡ್ತೀವಿ. ಅಂದ್ರೆ ಈಗ ಇದು ಏನ್ ಇದು ಹಿಂಗ್ ಬಂದೈತಲ್ಲ? ಇದು ಔಷಧ ಹಾಕ್ಯಾರಿ. ಔಷಧ ಹಾಕ್ಯಾರಿ. ನೀರೇ ಇಲ್ರಿ, ಔಷಧ ಹಾಕ್ಯಾರಿ. ನೋಡ್ರಿ, ರಾಮಫಳ, ಸೀತಾಫಳ ಎಲ್ಲಾ ಕಡೆ ಐತಿ. ನಮ್ಮಲ್ಲಿ ಇದು ಹಣ್ಣಂಫಳ ಅಂತೇಳಿ. ಒಂದ್ ಹಣ್ಣು ಒಬ್ರಿಗೆ ತಿನ್ನೋದಾಗಲ್ಲ, ಅಷ್ಟು ದೊಡ್ಡ ಹಣ್ಣು ಬರ್ತಾವ. ಒಂದ್ ಹಣ್ಣು ಒಬ್ರಿಗೆ ತಿನ್ನೋದಾಗಲ್ಲ. ಅಷ್ಟು ದೊಡ್ಡ ಹಣ್ಣು ಬರ್ತಾವ. ಈಗ ಮಿಡಿ ಆಗಾಕತ್ತಾವ, ಈಗ ಸೀಸನ್ ರೀ. ಈಗ ಇಲ್ಲಿ ಮಿಡಿ ಬರ್ಲಾಕತ್ತಾವ. ಹಂಗ ಮಿಡಿ ಬರ್ತಾವ್ರಿ. ಬಾಳ ಒಳ್ಳೆ ಕಾಯಿ. ಒಂದ್ 2-3 ಬೀಜ ಇರ್ತಾವ, ಒಳಗ್ ಬೀಜಾನು ಬಾಳ ಇರಂಗಿಲ್ಲ. ಈಗ ಎಲ್ಲಾ ಕಡೆ ಹೂವಾಗ ಮಿಡಿ ಬರ್ಲಾಕತ್ತಾವ. ಅದೇ ಈಗ ಬರ್ತಾವ್ರಿ ಎಲ್ಲ. ಇದಕ್ಕ ಹಣ್ಣಂಫಳ ಅಂತಾರ್ರಿ. ಇದು ಏನ್ರಿ? ಇದೂನು ಮರಿಗೆಣಸೇರಿ. ಇದು ಮರಿಗೆಣಸ್ರಿ? ಇದೂನು ಮರಿಗೆಣಸ. ನಮ್ಮಲ್ಲಿ 5-6 ಜಾತಿ ಗೆಣಸಿನ ಬೆಳ್ಯಾವ. 6 ಜಾತಿ ಗೆಣಸಿನ ಬೆಳೆ. ಒಂದ್ ಕೆಂಪ್ ಐತಿ, ಒಳಗ್ ಕಾಯಿ ಪೂರಾ ಗುಂಡ ಆತಾವ. ಬಿಳಿ ಬೆಳ್ಳೆ ಐತಿ, ಒಳಗ್ ಪ್ಯೂರ್ ಕೆಂಪ್ ಕಾಯಿ ಐತಿ. ಒಂದ್ ಮಳ ಉದ್ದ ಆಗ್ತಾವ. ಹಿಂಗ ಒಂದೊಂದು ಕ್ವಾಲಿಟಿ 6 ತಿಂಗಳದು, 3 ತಿಂಗಳದು, ಹಿಂಗ ಗೆಣಸ ಅದಾವ. 5 ತಿಂಗಳದು. ಅವೆಲ್ಲಾ ತೋರಿಸ್ತೀನಿ, ಮುಂದ ಅದಾವ. ಇದು ನೀಲ್ ಗಿಡ ರೀ. ಇದು ನೀಲ್ ಗಿಡ. ನೀಲ್ ಕಾಯಿ ಎಂತಂದ್ರ ಇದು ಹಣ್ಣು ಆಯ್ತು ಅಂದ್ರೆ ಈ ನನ್ನ ದೋತ್ರಕಿನ ಬೆಳಗಾತಾವ. ವೈಟ್ ನೀಲ್ಕಾಯಿ ತರ, ಬಿಳಿ ನೀಲ್ಕಾಯಿ. ಬಿಳಿ ನೀಲ್ಕಾಯಿ ಬಹಳ ರುಚಿ. ಗಿಡದ ಕಾಯಿ ಹಣ್ಣಾಗ್ಲದ ಗಿಡ ಕೆಂಪಿ ಇರ್ತಾವ. ಅಷ್ಟು ರುಚಿ ಇರ್ತೈತಿ. ಈ 2 ನೀಲ್ ಗಿಡ ಅದ ಇಂಥವು. ಕಾಯಿ ಆಗ್ಲಿಕತ್ತಾವ. ಈಗ 2 ವರ್ಷ ಆಯ್ತು. ಇದು ಎಲ್ಲಿಂದ ತೊಗೊಂಬಂದಿರಿ ನೀವು? ಇದು ನಾನು ಬೆಂಗಳೂರ ಕೃಷಿ ಮೇಳ ಆಗ್ತಲ್ಲ, ಅಲ್ಲಿಂದ ತೊಗೊಂಬಂದಿನಿ. ಹೋಗ್ತೀನಿ ರೀ. ಎಲ್ಲಾ ಈ ನಮ್ಮಲ್ಲಿ ಬಿಟ್ಟು ಕಡೆ ಇದಕ್ಕಾದೆಲ್ಲ ಬಾರಾಮತಿಗೆ, ಶರತ್ ಒಂದ್ ಐತಲ್ಲ ಕೃಷಿ ವಿಜ್ಞಾನ ಕೇಂದ್ರ, ಅಲ್ಲೆಲ್ಲ ಹೋಗ್ತೀನಿ. ಉಣಾಕ್ ಹೋಗ್ತೀನಿ. ಅಂದ ಇದು ಸೇಮಿ ಹುಣಚಿ ಗಿಡ ರೀ. ನೋಡ್ಲಕ್ಕ ಹುಣಚಿ ಗಿಡ. ಇದ್ರದ್ದು ಕಾಯಿ ತಿಂದ್ರ ಬೆಲ್ಲ ತಿಂದಂಗೈತಿ. ರುಚಿ ಸೇಮಿ ಹುಣಚಿಗೆ ಆತ. ನಾವು ಅಂತ ತಪ್ಪಲ್ ತಿಳಗತಿರ್ತೀವಿ. ಸೇಮಿ ಹುಣಚಿ ಗಿಡ ಆತಾರ. ಇದಕ್ಕ 2 ಸೇಮಿ ಹುಣಚಿ ಗಿಡ ಅದಾವ್ರಿ. ಆಮೇಲೆ ಬೆಟ್ಟದ ನೆಲ್ಲಿ ಅದಾವ. ನಿಂಬಿಕಾಯಿನೇ ಇದು. ನಿಂಬಿಕಾಯಿ. ಹೌದು, ಇದಕ್ಕೆ ಸೂಜಿ ನಿಂಬಿ ಅಂತ. ಕಾಯಿ ಹಿಂಗ್ ತಕಡೆ ಆಗಿಟ್ರಿ 7 ಕಿಲೋ ವಜನ್ ಬರ್ತೈತಿ. ಆಮೇಲೆ ಇದು ತೆಂಗಿನ ಗಿಡ ರೀ. ಇದು ಜಪಾನಿಂದ ತರ್ಸೀನಿ. ಕಟ್ ಮಾಡಿದ್ರೆ 2 ಲೀಟರ್ ನೀರು ಹೊಂಟ. 2 ಕೆಜಿ ದೊಡ್ಡ ಹೋಗಿದ್ದು. ಒಂದೇ ಕೈ 2 ಕೆಜಿ. ಇದು ಇದು ಇದ್ರ ತುಂಬಾ ತೋರಿಸ್ತೀನಿ ಬರ್ರಿ. ಮನಾಗ ಕಟ್ ಮಾಡಿವ್ ನಾವು. ಇಲ್ಲಿ ಬರ್ರಿ. ಈಗ ಇದು ಅದರದೇ ಕಾಯಿದೆ ತುಂಬಾ. ಇದ್ ನೋಡ್ರಿ, ಈಗ ಕಟ್ಟಿಗೆ ಹೆಂಗ್ ಮಾಡದ. ಗಿಡದ 4 ಜಾತಿ ನಿಂಬಿಕಾಯಿ ಅವ್ರಿ. ಒಂದು ಚಿಟ್ ಲಿಂಬಿ ಅಂತ ಹೇಳಿದು. ಸಣ್ಣ ಗಿಡ. ಈಗ ಹಿಂಗೆಲ್ಲ ಕಾಯಿ ಬರ್ತವೆ. ಬೇಕು ಏನಾರ ಕಾಯಿಲೆ ಹೇಳಿದ್ರೆ ನಮ್ಮಲ್ಲಿ ಫ್ರೀ ಸರ್ವಿಸ್. ಯಾರ ಅಂಕೋಲಿ ಅಂತಾರ. ಅಂಕೋಲಿ ಗಿಡ ಇದು. ಇದು ಆಯುರ್ವೇದಿಕದೊಳಗ ಬಹಳ ಔಷಧ ಅತ್ತ. ಕಲ್ಕತ್ತಾ ಇಲ್ಲಿ ನೋಡುದು. ಕಲ್ಕತ್ತಾ ಇದು ತೆಂಗಿನಕಾಯಿ ರೀ.
ಇದೇನ್ ಇತ್ತು ಜಲ್ದಿನೇ ಬಿಟ್ಟಾವಲ್ರಿ ಏನ್ರಿ ಕಾಯಿ? ಇದು ತೆಂಗಿನಕಾಯಿ ದೌಡಿನೇ ಆತಾವ್ರಿ, ಹಾ ರೀ ಪೂರಾ ಬಂಗಾರದ ಕೆಲ ಆಗತ್ತಾವ. ಬಂಗಾರ ಕಲಿ ಎಸ್ ಕಾಯಿ ಬಿಡ್ತಾವ್ರಿ ಒಂದ್ ಗಿಡ ರೀ? ಒಂದ್ ಗಿಡ ಒಂದ್ 500 ರಿಂದ 600. 500 ರಿಂದ 600? ಹಾ ಇದು ಸೇಬೋನಿನ ಗಿಡ ರೀ? ಹಾ ಇಲ್ಲಿ ನಮ್ಮಲ್ಲಿ ಬೆಳೆದಿರಿ ನೀವು ರೀ? ಬೆಳೆದಾವ್ರಿ, ಇವತ್ತು ಕಾಯಿ ಆಗಿದ್ದು ಇದಕ್ಕೆ. ಹೌದ್ರಿ? ಹೌದು, ಖಾಲಿ ಆಗ್ಯಾವ್ರಿ, ಇದು ಮುಗ್ದಾವ. ಕಾಯಿ ರೀ? ಒಂದ್ 10 ಗಿಡ ಅವ್ರಿ, ಒಂದ್ 20 ಪಂಚ ಕಾಯಿ ಆತಾವ. ಹಾನ್ರಿ, ಇದು ಸೇಬಣ್ಣಿನ ಗಿಡ ರೀ. ಆಮೇಲೆ ಇದು ಬೆಣ್ಣೆ ಹಣ್ಣು ಅಂತಾರಲ್ಲ, ಬಟರ್ ಫುಡ್ ಹಣ್ಣಿನ ಗಿಡ ಇದು. ಬಹುಶಃ ಇದು ದೊಡ್ಡ ಗಿಡ ಆಗ್ಯಾವಲ್ಲಿ, ಈ ವರ್ಷ ಕಾಯಿ ಬರ್ಬಹುದು. ಇದು ಬೆಣ್ಣೆ ಹಣ್ಣು ನೋಡ್ರಿ. ಹಾ, ಆಮೇಲೆ ಕಲ್ಕತ್ತಾ ಎಲಿ ನೋಡ್ರಿ, ಕಲ್ಕತ್ತಾ ಎಲಿ ರೀ. ಆಮೇಲೆ ಇದು ಏಕದಳ ಬಿಲ್ಪತ್ರಿ, ಎಲ್ಲಾ ಕಡೆ 3 ದಳದ ಇರ್ತೈತಿ. ಇದು ಏಕದಳ? ಏಕದಳ ಒಂದೇ ದಳ, ಇದ್ರೊಳಗೆ ಹಿಂಗ್ ಚಿಹ್ನೆ 3 ಇರ್ತಾವ ನೋಡ್ರಿ. ಏಕದಳ ಬಿಲ್ಪತ್ರಿ, ಇದ್ರೊಳಗೆ 3 ಚಿಹ್ನೆ. ಹಾ, ನೋಡ್ಲಕ್ಕ 3 ಚಿಹ್ನ, ದಳ ಒಂದೇ. ಏಕದಳ ಬಿಲ್ಪತ್ರಿ ಎಲ್ಲಿ ನೋಡಿದ್ರು ಸಿಗಿ. ಕಮಲಾಪುರ ಬಾಳಿ ಆಗಿದಾವ ಅಲ್ಲಿ. ಹಾ, ಕಾಯವ ನೋಡ್ರಿ. ಕಮಲಾಪುರ ಬಾಳಿ ಪ್ಯೂರ್ ಕೆಂಪ್ ಆತಾವ, ಹಿಂಗ ದೊಡ್ಡ ಗಿಡ ಆತಾವ, ಹಿಂಗ ಎತ್ರ ಮೇಲೆ ಈತಾವ್ರಿ. ಆಮೇಲೆ ಇದೊಂದು ನೋಡ್ಲಿಲ್ಲ, ಅಚ್ಚಿಗಡ್ ನೋಡ್ತಿದ್ರಿ ಏನ್ರಿ ಸರ? ಇದು ಅಮೃತ್ ನೋನಿ. ಅಮೃತ್ ನೋನಿ? ಹಾ, ಇಲ್ಲೇ ಬರ್ರಿ ನೋಡಕತ್ರಿ, ಇತ್ತೆ ತೋಳ ನೋಡ್ರಿ. ಎಲ್ಲಾ ಕಡೆ ಅಮೃತ್ ನೋನಿ ಟಿವಿ ಒಳಗದ ಅಡ್ವರ್ಟೈಸ್ ಕೇಳಿರಿ. ಹೌದಿಲ್ರಿ? ಈಗ ನೋಡ್ರಿ, ಈ ನಮನಿ ಕಾಯಿ ಬರ್ತಾವ, ಅಮೃತ್ ನೋನಿ ಬಹಳ ಜಡ್ಡಿಗೆ ಬರ್ತಾವ ಇವು. ಅದು ಏನ್ ಮಾಡ್ತಾರ? ಇದು ನಿಮ್ಗೆ ಹೇಳ್ಬೇಕಂದ್ರೆ ಇದ್ರದ್ದು ಬಹಳ ತನ ಹಿಡಿತದ ಹೇಳದ. ಯಾರೆಲ್ಲ ವಿಡಿಯೋ ನೋಡ್ತಿರಲ್ಲ, ಪ್ರತಿಯೊಬ್ಬರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಮತ್ತೊಬ್ರಿಗೆ ಶೇರ್ ಮಾಡ್ರಿ. ನಿಮಗೆ ಏನಾದ್ರು ಬೇಕಾಗಿತ್ತಂದ್ರೆ ಕಮೆಂಟ್ ಮಾಡ್ರಿ. ನಿಮ್ ಸುತ್ತಮುತ್ತ ಇದೇ ರೀತಿ ರೈತರು ಇದ್ದಿರಂದ್ರೂ ಕಮೆಂಟ್ ಮಾಡ್ರಿ, ಫ್ಯಾಕ್ಟ್ರಿ ಇದ್ದು ಕಮೆಂಟ್ ಮಾಡ್ರಿ, ಏನೇ ಇದ್ರು ಕಮೆಂಟ್ ಮಾಡ್ರಿ. ನಮ್ಮ ನಾಡು ನಮ್ಮ ಹಳ್ಳಿಯನ್ನ ಬೆಳೆಸೋಣ ಎಲ್ಲರೂ ಸೇರಿ. ಬರ್ರಿ, ನಾ ಏನೇನು ಹೇಳ್ತಾರಂತ ನಮ್ಮ ಬೀರಪ್ಪಣ್ಣವರು ಕೇಳೋಣ ಬನ್ನಿ. ಇದು ನೋಡ್ರಿ, ಯಾರ್ಯಾರೇ ನೋಡ್ತೀರಿ ನೋಡ್ಲಿ. ಹಾ ರೀ, ಬಹಳ ಕಡೆ ಸಿಗಂಗಿಲ್ಲ, ಯಾರೇ ಒಬ್ರು ಶಾಣ್ಯಾರಿದ್ದವ್ರು ಗೊತ್ತಿರ್ತದ. ಇದ್ರ ಹೆಸರು ಅಂಕೋಲಿ ಅತ್ತಾರ. ಅಂಕೋಲಿ? ಹೌದು. ಹಾ, ಅಂಕೋಲಿ ಗಿಡ ಇದು. ಇದು ಆಯುರ್ವೇದಿಕದೊಳಗ ಬಹಳ ಔಷಧ ಅತ್ತ. ನಮ್ಮಲ್ಲಿ ಒಬ್ರು ಸುಮ್ಮ ಹಳ್ಳಿ ಒಳಗ ಆಯುರ್ವೇದಿಕ್ ಡಾಕ್ಟರ್ ಅದಾಗ, ಇದು ಹಚ್ಚಿನ ನಿಮ್ ತೋಟದಾಗ ಇರ್ಲೇನ ನಾ ಹಚ್ಚಿನಿ. ಇಂಥವ್ 100 ನಮ್ನಿ ಆಯುರ್ವೇದಿಕ್ ಗಿಡಗಳು ಹಚ್ಚಿನಿ ನಾನು. ಯಾರೇ ಬೇಕು ಏನಾರ ಕಾಯಿಲೆ ಹೇಳಿದ್ರೆ ನಮ್ಮಲ್ಲಿ ಫ್ರೀ ಸರ್ವಿಸ್, ಯಾರು ಬೇಕಾದವ್ರು ಬಂದು ಒಯ್ಬಹುದು. ನಾವೇನು ಯಾರಿಗ ₹1 ತೊಗೊಳಲ್ಲ, ಏನಿಲ್ಲ. ಬೆಳೆಸೋದದ ಬೆಳೆಸಿಟ್ಟಿನಿ, ಯಾರಿಗ ಉಪಯೋಗ ಬರ್ತದ ಬಂದ್ ಒಯ್ರಿ ಅಂತ ಹೇಳ್ತೀನಿ ನಾನು. ಅದಕ್ಕೆ ಬರ್ರಿ, ಅದು ಆಗನ. ಈಗ ನೋಡ್ರಿ, ರೈತನ ಹೊಲದಾಗ ಯಾವ ರೀತಿ ನವಿಲ್ ಬಂದ್ ಕೂತ ಮಾತ್ರ ನೋಡ್ರಿ. ನವಿಲ್ ಕಾಣಿಸ್ತಾ ಇರ್ಬೇಕು ನಿಮ್ಗೆ. ನೋಡ್ರಿ ಇಲ್ಲಿ ನೋಡ್ರಿ, ನವಿಲ್ ಐತಲ್ಲ. ವಾವ್, ಓಕೆ, ಇರ್ಲ ಅದ್ರ ಬಗ್ಗೆ ಆಮೇಲೆ ವಿಡಿಯೋ ಮಾಡ್ತೀನಿ, ಬರ್ರಿ. ಇದು ನೋಡ್ರಿ, ನಾಗದಾಳಿ ಅಂತ ಇದಕ್ಕೆ. ನಾಗದಾಳಿ ಇದು ಕೊಡ್ತೀನಿ ನಿಮ್ ಕೈಯಾಗ ತಮ್ರಿ, ನೀವ್ ನೋಡಾಕತ್ರಿ ಹೆಂಗೈತಿ. ಇದು ಬರೇ ಎಲ್ಲಿ ನೋಡಿದ್ರೆ ನಿಮ್ಗೆ ತಲೆ ಗುಂಗ್ ಹಿಡಿಬೇಕು, ಹಂಗೈತಿ ನೋಡ್ರಿ. ಅದು ಕಣ್ಣಾಡಿ ಕಡಕ್ ಐತ್ರಿ. ಇದಕ್ಕೆ ನಾಗದಾಳಿ ಅಂತಾರಿ. ಇದು ಒಂದು ನಾಗದಾಳಿ ಗಿಡ ಇಲ್ಲಿ ಏನಾವಲ್ಲ, ಇಷ್ಟೆಲ್ಲ ಇದ್ರ ನಾವು ಹುಲ್ಲು ಚಪ್ಪರದೊಳಗ ಇಂತ ಇದ್ರಾಗಿದ್ದೀವಲ್ಲ, ನೆಲಗುಡಿಸಲ್ದಾಗ ಒಂದು ದಿನ ಹುಳ ಹುಟ್ಟಿ ಒಟ್ಟು ಬರಲ್ಲ. ಎಂತ ಇರ್ತಾವ ನಮ್ಗೆ ಗೊತ್ತೂ ಇಲ್ಲ. ಇದು ಇರ್ಬೇಕು. ಹೌನ್ರಿ, ಇದಕ್ಕೆ ನಾಗದಾಳಿ ಅಂತ. ಚಿಟ್ಲಿಂಬಿ ಅಂತ ಹೇಳಿದು ಸಣ್ಣ ಗಿಡ. ಈಗ ಹಿಂಗೆಲ್ಲ ಕಾಯಿ ಬರ್ತಾವ ನೋಡ್ರಿ. ಈಗ ಏಸ್ ಕಾಯಿ ಈಗ ಹಣ್ಣು ಆಗೈತಿಲ್ಲ, ಹಿಂಗ ಗುಂತಿ ಕಾಯಿ ಆತಾವ್ರಿ. ಇವ್ 1 ಎಕರೆಗೆ 400-500 ಹಚ್ಬೋದು. ಆಮೇಲೆ ಇದು ಗಜನಿಂಬಿ ಅಂತ ಹೇಳಿ. ಎಷ್ಟ್ ನಂಬರ್ ನಿಂಬಿಕಾಯಿ ಅದಾವ್ರಿ ನಿಂಬಲ್ಲಿ? ನಮ್ಮಲ್ಲಿ 14 ಜಾತಿ ನಿಂಬಿಕಾಯಿ ಅವ್ರಿ. ಒಂದು ಇಲ್ಲೇ ಸಾರ ನೋಡಿದ್ರಿ, ಸೂಜ್ ನಿಂಬೆ ಅದ, ಚಿಟ್ಲಿಂಬೆ ಅದ. ಈಗ ಇದು ಗಜನಿಂಬೆ ಅಂತ ಹೇಳಿ ಅದ. ಇಲ್ಲಿ ಸೀಡ್ಲೆಸ್ ನಿಂಬೆ ಐತಿ. ಅದು ಅಂತ ನೋಡ್ಬಿಡಿ, ಇದನ್ನ ಬೀಜನೇ ಇಲ್ಲ. ಹಾನ್ರಿ, ಇದು ಗಜನಿಂಬಿ. ಇಲ್ಲಿ ಒಳಗ ಅವ್ರ ಕಾಯಿ ಹಿಂಗ ಕಾಯಿ ಎಲ್ಲ ನಾ ತೋರಿಸ್ತೀನಿ ಹೇಳ್ರಿ. ಈಗ ಇಲ್ಲಿ ಖರೆ ಅಲ್ಲ ಬಿಡ್ರಿ. ಈಗ ನೋಡ್ರಿ, ಇದು ಗಜನಿಂಬಿ ಹಿಂಗ ಉದ್ದ ಇರ್ತೈತಿ. ಹೌದು, ಉದ್ದ ಐತದ. ಇದು ಗಜನಿಂಬಿ ಅಂತ ಇದಕ್ಕ. ಅಂದೀಗ ಇದು ತೋರ್ಸಿನಲ್ಲ ಆಗಾಳೆ ನಿಮ್ಗ. ಇವು ಸೀಡ್ಲೆಸ್ ನಿಂಬಿ, ಬೀಜನೇ ಇಲ್ಲ. ಬೀಜ ಇಲ್ಲ, ಸೀಡ್ಲೆಸ್ ನಿಂಬಿ ರೀ. ಇದು ಸೂಜಿ ನಿಂಬಿ. ಇದ್ರ ಕಾಯಿ ತೋರಿಸ್ತೀನಿ, ಗಿಡ ತೋರಿಸ್ತೀನಿ, ಆಮೇಲೆ ಕಾಯಿ ತೋರಿಸ್ತೀನಿ. ನೋಡಕತ್ತಿ ಮಾಡೋಣ. ಕಾಯಿ ತೊಂಬಲ್ಲ. ಇದು ಬಹಳ ಆಯುರ್ವೇದಿಕ್ ಔಷಧ. ಇದು ಒಂದೊಂದು ಕಾಯಿ 2 kg ದೊಡ್ಡ ಹೋಗಿದ್ದು. ಒಂದೇ ಕೈ 2 kg. ಇದು ತುಂಬಾ ತೋರಿಸ್ತೀನಿ ಬರ್ರಿ. ಮನಾಗ ಕಟ್ ಮಾಡಿವ್ ನಾವು. ಇಲ್ಲಿ ಬರ್ರಿ. ಈಗ ಇದು ಅದರದೇ ಕಾಯಿದೆ ತುಂಬಾ. ನೋಡ್ರಿ, ಈಗ ಕಟ್ಟಿಗೆ ಹೆಂಗ್ ಮಾಡದೈತಿ.
ಹಿಡ್ದ ಇದಕ್ಕೆ 2 ಕಿಲೋ ದೊಡ್ಡ ಕಾಯಿ ಐತಿ ನನ್ನ ಮೊಬೈಲ್ದಾಗ ಇದ್ರ ಕಾಯಿನೂ ಐತಿ ತೋರಿಸ್ತೀನಿ 2 ಕಿಲೋ ರೀ 2 ಕಿಲೋ ಈಗ ಹೂವು ಚಲೋ ಆಗೈತಿ ಹೂವ ಮಿಡಿ ಮತ್ ಚಲೋ ಆಗ್ಯದ ಈಗ ಮತ್ ಕಾಯಿ ಆತವ್ರಿ ಈಗ ಕಾಯಿ ಕಟ್ ಮಾಡಿ ಇಟ್ಟಿವಿ ಇಲ್ಲಿ ಮನ್ಯಾಗ ಅದಾವ ಕಾಯಿ ತೋರಿಸ್ತೀನಿ ಆಮೇಲೆ ಇದು ತೆಂಗಿನ ಗಿಡ ರೀ ಇದು ಜಪಾನ್ನಿಂದ ತರ್ಸೀನಿ ಯಪ್ಪೋ ಅದೊಂದು ಇದೊಂದು ಇವ್ ತೆಂಗಿನ ಗಿಡ ಜಪಾನ್ನಿಂದ ತರ್ಸಿರಿ ಹಾನ್ ರೀ ನೋಡ್ರಿ ಇದು ಹೆಂಗೈತಿ ಅಂದ್ರ 6 ವರ್ಷಕ್ಕೆ ಕಾಯಿ ಆತಾವ್ರಿ 6 ವರ್ಷಕ್ಕೆ ಕಾಯಿ ಆತಾವ್ರಿ ಒಂದ್ ಕಾಯಿ ಹಿಂಗ್ ತಕಡ್ಯಾಗಿಟ್ರಿ 7 ಕಿಲೋ ವಜನ್ ಬರ್ತೈತಿ 6 ವರ್ಷಕ್ಕೆ ಆದ್ರೂ ಹಾ ಎಸ್ ಕಾಯಿ ಆತಾವ್ರಿ ಎಸ್ ಕಾಯಿ ಆತಾವ ಸಾಕಟ್ ಆತಾವ 150 ತನಕ ಕಾಯಿ ಬರ್ತಾವ ಆಮೇಲೆ ಈ ಕಟ್ ಮಾಡಿದ್ರೆ 2 ಲೀಟರ್ ನೀರು ಹೊಂಟ 2 ಲೀಟರ್ ಫಿಕ್ಸ್ 1 ಲೀಟರ್ ಅಂದ್ರೆ 2 ಲೀಟರ್ 1 ಲೀಟರ್ ಫಿಕ್ಸ್ ಇಡಮ್ರಿ ಹಾ 2 ಲೀಟರ್ ನೀರ್ ಆತಾವ ಹಿಂಗ ಇದು ಅದ ನೋಡ್ರಿ ಅಲ್ಲಿ ಮ್ಯಾಗ ಜೇನ್ ಹತ್ತೈತಿ ನೋಡ್ರಿ ನೋಡ್ರಿ ಅಲ್ಲಿ ಈಗ ಜೇನ್ ಹತ್ತೈತಿ ಅಲ್ಲಿ ನೋಡ್ರಿ ಈಗ ಇಂಥ ಕಾಯಿ ಬರ್ತಾವ ಇದಕ್ಕೆ ಯಾವ್ದಕ್ರಿ ಇದು ಇದು ಸೂಜಿ ನಿಂಬೆ ಅಂದೇವಲ್ಲ ಇದು 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 ಸೂಜಿ ನಿಂಬಿ ಇದು ನಿಂಬಿಕಾಯಿನೇ ಇದು ನಿಂಬಿಕಾಯಿನೇ ಇದು ಸೂಜಿ ನಿಂಬೆ ಇಟ್ಟು ಉದ್ರಿ ನಿಂಬಿಕಾಯಿ ಇದು ಹೌದು ಇದಕ್ಕೆ ಸೂಜಿ ನಿಂಬೆ ಅಂತ 1000 ರೂಪಾಯಿ ಒಂದಿದು ಅಯ್ಯಪ್ಪ ಇದನ್ನ ತೊಗೊಂಡ್ ಹೋದ 1000 ರೂಪಾಯಿ ಈಗ ನಮ್ಮಲ್ಲಿ ಬಹಳ ಔಷಧ ಸಸ್ಯ ಇದು ಬಹಳ ಜನ ಬಹಳ ದೂರದಿಂದ ಬರ್ತೈತಿ ಒಯ್ಲಕ್ ಈ ಸೂಜಿ ನಿಂಬೆ ಸಿಗಲ್ಲ ಇದು ಸಿಗಲ್ರಿ ಯಾವ್ದಕ್ ಯೂಸ್ ಮಾಡ್ತಾರೆ ಸರ್ ಅದು ಇದು ಹೊಟ್ಟೆಕಡ್ತಿಗೆ ಬರ್ತದ್ರಿ ದನಗಳಿಗೆ ಒಂಟಿ ರೋಗ ಬಂದ್ರೆ ಬರ್ತದ ಮನುಷ್ಯಾಗ ಈ ಅನ್ನ ಪಚನ ಆಗಲ್ಲ ಡೈಜೆಷನ್ ಆಗಲ್ಲ ನಮ್ಮ ಹೊಟ್ಟೆ ಗ್ಯಾಸ್ ಹಿಡಿತತ್ತ ಅಂತವ್ ತಿಂತಾರ ಇದು ಒಣಬೈಲ್ ಹಿಂಗೆ ತಿನ್ನೋದು ಒಣ ಬೈಲೆ ಮುಂಜಾನೆ ಒಂದ್ ಹೋಳ ಇದ್ರಾಗ 12 ಹೋಳ ಮಾಡೋದು ಒಂದ್ ಕೈ ಒಳಗ ದಿನ ಒಂದ್ ಹೋಳ ಮುಂಜಾನೆ ಒಂದ್ ಚಂಚ್ಕೊಂಡ್ ತಿನ್ಕೋತ ಹೋಗೋದು ಒಂದ್ 3 ಕಾಯಿ ತಿನ್ನೋದಾಗ ಎಲ್ಲ ಕ್ಲಿಯರ್ ಆಗಿಬಿಡ್ತವ ಡೈಜೆಷನ್ ಆಗಲ್ಲ ತಂದೆ ಬಹಳಟ್ಟು ಎಲ್ಲೇನ ಇರ್ತಾವ ಒಳಗ ಅಂತವೆಲ್ಲ ಎಲ್ಲ ನಿಂಬಿ ತೋರ್ಸಿನಲ್ರಿ ಇದು ಬಾಲಾಜಿ ನಿಂಬೆ ಅಂತ ಹೇಳಿ ಬಾಲಾಜಿ ನಿಂಬಿ ಇದು ಸ್ವಲ್ಪ ಕಾಯಿ ದಪ್ಪ ಇರ್ತದ ತ್ವಾಟಿ ರಪ್ಪ ಇರ್ತೈತಿ ಹಿಂಗ ಎಲ್ಲಿನೂ ಬಿರ್ಸಿರ್ತೈತಿ ಇದು ಇದು ಬಾಲಾಜಿ ನಿಂಬಿ ನೋಡಿದ ಬಳಿಕ ನಮ್ ಕಾಗಜಿ ನಿಂಬಿ ತೋರಿಸ್ತೀನಿ ನಿಮ್ಗ ಕಾಗಜಿ ನಿಂಬಿ ಗಿಡ ತೋರಿಸ್ತೀನಿ ಕಾಗಜಿ ನಿಂಬಿ ಅಗಿ ತೋರಿಸ್ತೀನಿ ಅದು ಹೆಂಗಿರ್ತದ ಇದು ಹೆಂಗಿರ್ತದ ಈಗ ಇದು ನೋಡ್ರಿ ಇದು ಬಾಲಾಜಿ ನಿಂಬಿ ಈಗ ಇಲ್ಲಿ ಬರ್ರಿ ಇದು ಶಾಹಿ ಶರಬತ್ತಿ ನಿಂಬಿ ಬಾಲಾಜಿ ನಿಂಬಿಗೆ ಶಾಹಿ ಶರಬತ್ತಿ ನಿಂಬಿಗೆ ಎಷ್ಟು ಫರ್ಕ್ ಐತಿ ನೀವೇ ನೋಡ್ರಿ ಇಲ್ಲಿ ಅಂದ ಇವು ಎರಡಕ್ಕ ಬಿಟ್ಕಿಂದ್ರೆ ಕಾಗಜಿ ನಿಂಬಿ ಎಷ್ಟು ಫರ್ಕ್ ಅದ ನೋಡಕತ್ರಿ ಅಲ್ಲಿಂದ ಸ್ವಲ್ಪ ಎಲಿ ಒಳಗೆ ಚೇಂಜ್ ಕಾಣಿಸಕತ್ತೈತಿ ಅದು ಎಲಿ ದೊಡ್ಡದು ಬರ್ತೈತಿ ಇದು ಎಲಿ ಸಣ್ಣದು ಬರ್ತೈತಿ ಇದು ಕಾಯಿ ಸಣ್ಣದ ಕಾಯಿ ದಪ್ಪ ಆಗ್ತದ ರಪ್ಪ ತ್ವಾಟಿ ಬರ್ತದ ಕಾಗಜಿ ನಿಂಬಿದ ಅಗದಿ ಸ್ಮೂತ್ ತ್ವಾಟಿ ಬರ್ತದ ಎಲ್ಲಾನೇ ತೋರಿಸ್ತೀನಿ ನಿಮ್ಗೆ 14 ಜಾತಿ ನಿಂಬೆ ಎಲ್ಲ ತೋರಿಸ್ತೀನಿ ಬರ್ರಿ ಈಗ ನಾವು ನೋಡಿದ್ 3-4 ಜಾತಿ ನಿಂಬಿಗಳು ಒಂದು ಸೂಜಿದ್ರಿ ಅದು ಇದು ಚಿಟ್ ಲಿಂಬಿ ಮತ್ತ ಒಂದು ಇದೊಂದು ಉದ್ದೊಂದು ಬತ್ತ ಗರುಡ ಏನದು ನಾಗ ಇದು ರೀ ಅಲ್ಲೈತ್ ನೋಡ್ರಿ ಅದು ಗಜನಿಂಬಿ ಅಂದ ಚಿಟ್ ಲಿಂಬಿ ನೋಡಿದ್ರಿ ಚಿಟ್ ಲಿಂಬಿ ನೋಡಿ ಅಲ್ಲಿಂದ ಅಲ್ಲಿ ರಕ್ತ ನಿಂಬಿ ಅದಾವ ರಕ್ತ ನಿಂಬಿ ರೀ ಹೌದ್ರಿ ಕಾಯಿ ಉಳಿದ್ರೆ ಎಲ್ಲ ಪೂರಾ ಒಳಗೆ ರಕ್ತ ತುಂಬಂಗ ಕೆಂಪೆ ಇರ್ತೈತಿ ಚೆಕ್ ಮಾಡಮ್ ಬರ್ರಿ ಸ್ನೇಹಿತ ಆಮೇಲೆ ಇದು ಈಗ ಇದು ಮೋಸಂಬಿ ರೀ ಮೋಸಂಬಿ ಇತ್ತು ಸಣ್ಣ ಗಿಡ ಒಳಗೆ ಮೋಸಂಬಿ ಆತವ ದೌಡಿನೇ ಆತವ ಅಂದ ಸೇಮ್ ಮೋಸಂಬಿ ಆತದ ಸುಲಿಲಾರ್ದೇನೆ ಸೆಪ್ಪಿದರ್ಸ್ಲೇನೆ ತಿನ್ನುವಂತ ಮೋಸಂಬಿ ಐತಿ ಇದು 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 ಸುಲ್ತ್ ತಿನ್ನು ಮೋಸಂಬಿ ಇದು ಸುಲಿಲಾರ್ದೆ ತಿನ್ನೋದು ಈಗ ಇಲ್ಲ ನೋಡಿ ಸ್ನೇಹಿತರೆ ನಿಮ್ಗೆ ಏನಾದ್ರೂ ಬೀಜ ಬೇಕಾಗಿವಂದ್ರ ಅಗಿ ಬೇಕಾಗಿವಂದ್ರ ಈ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಇದು ಇದು ಸೇಮ್ ಮೋಸಂಬಿ ಅಂತ ಹೇಳ್ರಿ ಇನ್ನ ಗಿಡ ಸಣ್ಣದೈತಿ ದಪ್ಪ ಆತವ ಕಾಯಿ ಇದು ಸುಲಿಲಾರ್ದೆ ಹಿಂಗೆ ತಿನ್ಬಹುದು ತ್ವಾಟಿನೂ ರುಚಿ ಇರ್ತದ ಒರಿಜಿನಲ್ ಬಾದಾಮಿ ನೋಡಿರಲ್ಲ ಬಾದಾಮಿ ಬೀಜ ಬರ್ತಾವಲ್ಲ ಬಾದಾಮಿ ಗಿಡ ಇದು ರೀ ಹೌದು ವಾವ್ ಎಲ್ಲಾ ಕಡೆ ಅದು ಕಾಡ್ ಬಾದಾಮಿನೇ ಇರ್ತದ ಇದು ಇದು ಒರಿಜಿನಲ್ ಬಾದಾಮಿ ನೋಡ್ರಿ ಇದು ಒರಿಜಿನಲ್ ಬಾದಾಮಿ ವಾವ್ ಇದು ಬಾದಾಮಿ ಗಿಡ ರೀ ಬಾದಾಮಿ ಗಿಡ ನೋಡ್ರಿ ಯಾವ ರೀತಿ ಈ ವರ್ಷ ಕಾಯಿ ಬರ್ತಾವ್ರಿ ಇದಕ್ಕೆ ಈಚದಲ್ಲಿ ಆತಾವ್ರಿ ಹೌದ್ರಿ ಇಲ್ಲಿ ಇಲ್ಲಿ ಆಗಿದ್ದಲ್ ಮಾತಾಡ ಏನದು ಇಲ್ಲಿ ಹೂ ಬಿಟ್ಟಿತ್ತು ಕಾಯಿ ನಿತ್ತಿಲ್ರಿ ಈ ಸರಿ ನಿಂದಿರ್ತಾವ ನೋಡ್ರಿ ಇದು ಬಾದಾಮಿ ಗಿಡ ಇದು ಹಿಂಗೈತಿ ಮತ್ತ ಮುಂದ್ ಹೋಗಮ್ರಿ ಈ ಸೈಡ್ ಎಲ್ಲ ಅದು ಅಲ್ರಿ ಯಪ್ಪೋ ಎಷ್ಟ್ ಅರ್ಧ ತಾಸ ಐತೇನೋ ನಾವ್ ನೋಡ್ರಿ ಇನ್ನ ಹೇಳೋದ್ ಬಾಳ ಅದಾವಂತ ಮೇನ್ ಇದೀವಿ ಇಷ್ಟೇ ಹೇಳಕತ್ತಾರ ಮಗ ಯಾಕೆ ಟೈಮ್ ಇಲ್ಲ ನಾ ನೋಡಿದ್ರೆ ಗದಸಗತ್ತದ ಮಳಿ ಬರ್ತದ ತನಕರಿ ಸ್ಪೀಡ್ ಮುಗಿಸಕತ್ತೀವಿ ಅಷ್ಟೇ ನಾವು ಯಾರೆಲ್ಲ ವಿಡಿಯೋ ನೋಡ್ತಾರಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೊಬ್ರಿಗೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಪೂರ್ತಿ ವಿಡಿಯೋನ ನೋಡ್ರಿ ಇದು ನೋಡ್ರಿ 12 ತಿಂಗಳು ಬಾರಿಗೆ ಆತಾವ ವಾವ್ 12 ತಿಂಗಳ ಇದು 12 ತಿಂಗಳ ಆಗಂತ ನೋಡ್ರಿ ಈಗ ಇಲ್ಲಿ ಬರ್ರಿ ನಿಮ್ಗೆ ಮೊದಲು ತೋರಿಸ್ತೀನಿ ಈಗ ಹೂ ಐತಿ ಹೌದು ಹೌದಲ್ರಿ ಹಂಗೆ ಕಾಯಿ ಈಗ ಇದ್ರ ಹಿಂದ ಐತಿ ನೋಡ್ರಿ ಕಾಯಿ ಐತಿ ಹೌದು ಕಾಯಿ ಈಗ ಇಲ್ಲಿ ನೋಡ್ರಿ ಇಲ್ಲಿ ಕಾಯಿ ಅವ
ಇವ್ ಹಣ್ಣಾಗಲ್ಲ ಇಟ್ಟ ಕಗಿ ಇಲ್ಲ ಹಣ್ಣು ಇರ್ತಾವ್ರಿ ಈಗ ಇಲ್ಲಿ ಯಾವ ನೋಡ್ರಿ ಈಗ ಹಣ್ಣಾಗಿ ಬಿದ್ದಾವ ಈಗ ಓ ಖರೆ ಅಲ್ಲ ಈಗ ಹಣ್ಣು ಕಾಯವ ಈಗ ಅಲ್ಲಿಂದ ಹೂವ ಆ ಸೈಜ್ ಕಾಯಿ ಎಲ್ಲಾ ಸೈಜ್ ಕಾಯಿ ಅಲ್ಲಿ ತನ ಇರ್ತಾವ 12 ತಿಂಗಳು ಯಾವಾಗ ಬರ್ತಿರ್ಬೇಕ್ರಿ ಹಣ್ಣು ಬಾಗಿ ಫುಲ್ ಕಾಯಿ ಹೌದು ಬರ್ರಿ ಅಷ್ಟೊಂದು ವಿಶಾಲವಾಗಿ ಮುಳ್ಳು ಬಾಳ ಇದಕ್ಕ ಜವಾರಿ ಕಾಶಿ ಬಾರಿಗೆ ಅಂತ ಜವಾರಿ ಕಾಸಿ ಬಾರಿಕಾಯಿ ಹಾ ಜವಾರಿ ಕಾಶಿ ಬಾರಿ ನೋಡ್ರಿ ಇನ್ನೊಂದ್ ಏನಪ್ಪಾ ಅಂತ ಪ್ರತಿಯೊಂದು ಅಂತ ಅನ್ನೋದು ನಮ್ದು ಕಬ್ಬಿಂದು ರವದಿನಿಂದನೇ ಇದು ಚಪ್ಪರ ಕಟ್ಟಿದಾರ ನೋಡ್ಬೋದು ನೀವು ಎಷ್ಟು ಅಂತಂದ್ಕರಿ ಎಷ್ಟು ಚಲೋ ಕಾಣಿಸ್ತಂದ್ರ ಬಂದ್ ಇವಾಗ ಒಂದು ದೊಡ್ಡ ಒಂದು ಇದ್ರಾಗೆ ಬಂದಂಗ ಆಗ್ತದ ನೋಡ್ರಿ ನಮ್ಮ ರೈತನ ಎದ್ರಾಗ ಕಡಿಮೆ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ಏನ್ ನೋಡಿದ್ರಿ ಅಂದ್ರೆ ಇವಾಗ ಮನೆಯ ಸುತ್ತಮುತ್ತ ಇರುವಂತ ಔಷಧಿ ಗಿಡಗಳನ್ನ ನೋಡಿದ್ರಿ ಮತ್ತ ಕೆಲವೊಂದು ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಊರಿಂದ ನಮ್ಮ ಬೀರಪ್ಪನವರು ತಂದು ನಮ್ಮ ಕರ್ನಾಟಕದ ಬಿಜಾಪುರದ ತಾಂಬಾ ಊರಲ್ಲಿ ಹಚ್ಚಿದಾರ ಯಾರಲ್ಲ ಭಾಳ ಖುಷಿ ಪಡುವಂತ ವಿಷಯ ಜಪಾನ್ ದಿಂದ ತೊಗೊಂಬಂದಾರಂತ್ರಿ ಬಾದಾಮಿ ಬೆಳಿತಾರ ಸೇಪ್ ಬೆಳಿತಾರ ಭಾಳ ಜನ ಹೇಳ್ತಾರ ಸೇಪ್ ಎಲ್ಲಿ ಬೆಳೆದ ಅಂತ ಹೇಳ್ತಾರ ನಮ್ಮ ಕಡೆ ನೋಡ್ರಿ ಸೇಪ್ ಬೆಳಿಲಿಕತ್ತಾರ ಏನೇನ್ ಬೇಕು ಎಲ್ಲ ಬೆಳಿಲಿಕತ್ತಿರ್ತಾರ ಮತ್ತ ಅವ್ರು ಅನ್ಎಜುಕೇಟೆಡ್ ಅಂತ ಯಾರು ಹೇಳ್ತೀರಿ ಅವ್ರಿಗೆ ಕೈ ಮಾಡಿ ತೋರಿಸ್ತಾರ ನಮ್ಮ ಅದೇ ಬೆಣ್ಣೆ ಹಣ್ಣು ಅಂತ ಹೇಳಿ ಇದು ಹಿಂಗಾಗಿ ಐತ್ರಿ ಗಿಡ ಈ ವರ್ಷ ಕಾಯಿ ಬರ್ತಾವ ಪಕ್ಕ ಆಮೇಲೆ 19 ಕಲರ್ದಾಗ ಗುಲಾಬಿ ಹೂವ ಅವ್ರಿ 19 ಕಲರ್ ಅಲ್ಲಿ ನೋಡ್ರಿ ಈಗ 19 ಕಲರ್ ಒಳಗ ನಿಮ್ ಹಂಗೆ ತೋರ್ಸ್ಕೋತೆ ಹೋಗ್ತೀವಿ ಇಲ್ಲಿ ಚಾಲು ಅದಾವ ನೋಡ್ರಿ ಇದ್ರೊಳಗೆ ಬೇರೆ ಬೇರೆ ರೀತಿಯಿಂದ ಅದಾವ ಸಾವಕಾಶ ಕಲರ್ ನೋಡ್ರಿ ಅದು ಗುಲಾಬಿ ಹೂಗಳು ಯಾವ್ಯಾವ ವಾವ್ ಇದ್ರೊಳಗೆ ಕಲರ್ ಬೇರೆ ಬೇರೆ ಕಲರ್ ಅದಾವ ಈಗ ನೋಡೋಣ ಇಲ್ಲಿ ನಾವು ನೋಡ್ತಾ ಇರೋದ್ರೆ ಒಂದ್ ರೀತಿ ಯಾವ ರೀತಿ ಕಲರ್ ಕಾಣುತ್ತಾವ ಇಲ್ಲೊಂದ್ ಕಲರ್ ಐತಿ ಅಲ್ಲೊಂದ್ ಕಲರ್ ಅದ ಆ ಬಾಣಿಗಳ ಬಡ್ಡಿಗೆ ಒಂದ್ ಕಲರ್ ಐತಿ ಮ್ಯಾಲ ಒಂದ್ ಕಲರ್ ಐತಿ ಮುಂದ ಅದಾವ ಈ ಕಡೆ ಬೇರೆ ಬೇರೆ ಕಲರ್ ಅದಾವ ಒಳಗ ಒಂದೊಂದು ಒಂದೇ ಗಿಡದಾಗ 2 ಕಲರ್ ಅದಾವ ಬರ್ರಿ ನೋಡಮ್ ಯಾವ ರೀತಿ ಅಂತ ತೋರ್ಸಮ್ಮ ನೋಡ್ರಿ ಇಂತ ಡ್ರಿಪ್ ಯಾವ ರೀತಿ ಹೋಗದಾರ ತನಕರಿ ನೋಡ್ರಿ ಇದು ಗುಲಾಬಿ ಹೂ ಬೇರೆನೆ ಇದು ಗುಲಾಬಿ ಹೂ ಬೇರೆನೆ ಇದು ಗುಲಾಬಿ ಹೂವು ಬೇರೆನೆ ಐತೆ ನೋಡ್ರಿ ಯಾವ ರೀತಿ ಅದ ತನಕರಿಗೆ ಅದನ್ನು ಬೇರೆನೆ ಅದ ಅಲ್ಲಿದ್ದೀವಿ ನೋಡಪ್ಪ ಮಳಿ ಎಲ್ಲ ಕಡೆ ಈಗ ರೌಂಡೇ ಇದನ್ನು ಬೇರೆನೆ ಅದ ಈಗ ಇದನ್ನು ಬೇರೆನೆ ಐತಿ ಗುಲಾಬಿ ಹೂವಿನ ಗಿಡ ಬರ್ರಿ ಇದು ನೋಡ್ರಿ ಬೆಟ್ಟದ ನೆಲ್ಲಿ ವಾವ್ ಈಗ ಇಲ್ಲಿ ಕಾಯಿ ಬರ್ಲಾಕತ್ತಾವ ನೋಡ್ರಿ ಹೌದು ಕಾಯಿ ಹಣ್ಣಾಗ್ಯಾವೇನ್ರ ಇನ್ನ ಈಗ ಎಳಕ್ ಮಿಡಿ ಬಿಟ್ಟೈತ್ರಿ ಇದು ಎಡಕ್ ಮಿಡಿ ಬಿಟ್ಟೈತಿ ಬೆಟ್ಟದ ನೆಲ್ಲಿ ನಾ ಎಳಕೈತ್ರಿ ಹೌದು ಬಾಳ ಅದಕ್ಕೆ ಇಡು ದೊಡ್ಡದಾಗ್ತದ್ರಿ ನೋಡ್ರಿ ಎತ್ತದಂತೆ ಬೆಟ್ಟದಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ಕರಿ ಇದು ಪಾರಿಜಾತ ಪುಷ್ಪ ಯಾವ್ದ್ರಿ ಇದು ಒಳಗೆ ಗಿಡ ಐತಲ್ರಿ ಇದು ಪಾರಿಜಾತ ಪುಷ್ಪ ಇದ್ರ ಮ್ಯಾಲ ಇದ್ರ ಗಿಡ ನಳ್ಳಿಗೆ ಬಂದೈತಿ ಇದು ಪಾರಿಜಾತ ಪುಷ್ಪ ಬಹಳ ಸುಗಂಧವಾದ ವಾಸ ಇರ್ತೈತಿ ಓಹೋ ವಾಸ ಇದು ಏನ್ರಿ ಅಂದ ಇದು ಡ್ರಾಗನ್ ರೀ ಡ್ರಾಗನ್ ಫ್ರೂಟ್ಸ್ ಹಚ್ಚಿರಿ ಎಲ್ಲ ಹಚ್ಚಿರಿ ನೀವು ಡ್ರಾಗನ್ ಅದಾವ ಇಲ್ಲಿ ನೋಡ್ರಿ ಇದ್ರೊಳಗ ಕಲರ್ ನೋಡಿ ಬೇರೆ ಬೇರೆ ಕಲರ್ ಇದ್ದಿತ್ತಂದಲ್ಲ ನೋಡ್ರಿ ಇದ್ರೊಳಗ ಕಲರ್ ಬೇರೆನೇ ಐತಿ ಈಗ ಇಲ್ಲ ಐತ್ ನೋಡಿ ಮುಂದೆ ಕ್ಲಿಯರ್ ಆಗಿ ನಿಮ್ಗೆ ಕಾಣಿಸಂತ ನೋಡ್ರಿ ನೋಡಿದ್ರಲ್ಲ ನೋಡ್ರಿ ಇದು ಒಂದು ಕಲರ್ ಬೇರೆನೇ ಅದ ಅಲ್ಲೊಂದು ಕಲರ್ 14 ಜಾತಿಯ ಗುಲಾಬಿ ಹೂವಿನ ಗಿಡ ಅಂತ ಯಾರಾದ್ರೂ ಫ್ಲವರ್ ಡೆಕೋರೇಷನ್ ಮಾಡ್ತಿರ್ತಿರಲ್ಲ ಅವರು ರಿಯಲ್ ಆಗಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಅಣ್ಣವ್ರಿಗೆ ಅದು ಬೆಟ್ಟದ ನೆಲೆ ಇದು ನಾಡ ನೆಲೆ ಚಿಟ್ಟ ನೆಲ್ಲಿ ಅದಕ್ಕೆ ಏನ್ ಡಿಫರೆನ್ಸ್ ರೀ ಇದು ಸಣ್ಣ ಕಾಯಿ ಆಗ್ತದ್ರಿ ತಿನ್ನಾಕ್ ಬರ್ತದ ಇದು ಅದು ಪಾಕ್ ಮಾಡ್ಲಕ್ಕ ಉಪ್ಪಿನಕಾಯಿ ಮಾಡ್ಲಕ್ ಬರ್ತೈತಿ ಇದು ಅದು ತಿನ್ನಾಕ್ ಬರಂಗಿಲ್ಲ ಇದು ಇದು ತಿನ್ನಾಕ್ ಬರ್ತೈತಿ ಮಾವಿನ ಗಿಡ ಎಷ್ಟು ಅದಾವ್ರಿ ಮಾವಿನ ಗಿಡ 45 ಜಾತಿ ಅದಾವ್ರಿ ಮಾವಿನ ಗಿಡ 45 ಜಾತಿ ಮಾವಿನ ಗಿಡ ಅದಾವ ಇದು ನೋಡ್ರಿ ಇದ್ರ ಹೆಸರ ದಿಲ್ಕಾ ರಾಜ ಹಾ ಇದ್ರದ್ದು ಗುಣ ಏನೈತಿ ಅಂದ್ರ ಮುಂಜಾನೆ 8 ಗಂಟೆಗೆ ಹೂವು ಅರಳತು ಅಂದ್ರ ಸಂಜೆ 6 ಗಂಟೆ ತನ ಇರ್ತೈತಿ ಹೆಂಗಿರ್ತದಪ್ಪ ಅಂದ್ರ ಯಾಕಡೆ ಗಾಳಿ ಬಿಡ್ತದ ಆ ಕಡೆ ತೆಳಗಿನ ಬಾಜು 1 ಕಿಲೋಮೀಟರ್ ತನ ಸುಗಂಧವಾದ ವಾಸ ಬರ್ತಾವ ಅಷ್ಟು ಚಲೋ ಐತಿ ಇದು ಸಂಜೆ 6 ಗಂಟೆಗೆ ಇದು ಬಂದ್ ಆಗ್ತದ ಇದು ಬಂದ್ ಆದ್ರಪ್ಲೇನೆ ರಾತ್ಕ ರಾಣಿ ಅಂತ ಹೇಳಿ ಐತಿ ರಾಜ ರಾಣಿ ರಾತ್ರಿ ಮತ್ ಮುಂಜಾನೆ ಬರ್ರಿ ನೋಡಮ್ಮ ಅದನ್ನು ತೋರಿಸ್ತೀನಿ ನಿಮಗೆ ದಿಲ್ಕಾ ರಾಜ ರಾತ್ಕ ರಾಣಿ ಬರ್ರಿ ಸೂಪರ್ ಇಲ್ಲಿ ನೋಡ್ರಿ ಇದು ರಾತ್ಕ ರಾಣಿ ಇದು ರಾತ್ಕ ರಾಣಿ ಇದು ರಾತ್ಕ ರಾಣಿ ಇದು ಹೊತ್ ಮುಡಿಗೆ ಆಗತೈತಿ ಈಗಿನ ಹೂ ಬಂದಿಲ್ರಿ ಈಗ ಇಲ್ಲಿ ಬಂದರಿ ಅದೇ ಈಗ ಮಗ್ಯಾವ ಸಂಜೆ 7ರಿಂದ ಚಾಲು ಆಗ್ತದ ಇದು ಇಲ್ಲಿ ಯಾವ ನೋಡ್ರಿ ಮಗ್ಗಿ 7ರಿಂದ ಚಾಲು ಐತಂದ್ರ
ಇದನ್ನು ನಸ್ಕಿನ 5 ಗಂಟೆ ತನ ಶೇಂಟ್ ಹೊಡೆದಕಿನ ವಾಸ ಬರ್ತದ. ಅಕಸ್ಮಾತ್ ಈ ಕಡೆ ಗಾಳಿ ಈ ಕಡೆ ಬಿಡ್ತಂದ್ರ ನಮ್ ಕುತ್ತಿದ ದನಗಳೆಲ್ಲ ಎದ್ ನಿಂದಿರ್ತಾವ. ಏನ್ ವಾಸ ಬರ್ತ ಈ ಮಳಿ ಬರನ ಹೆಂಗ ತಂಪಾದ ವಾಸ ಬರ್ತಾವಲ್ಲ ಅಂತದ್ ವಾಸ ಬರ್ತೈತ್ರಿ ಇದು. ಇದಕ್ಕ ಇದು ರಾತ್ಕರಾಣಿ ಅದು ದಿಲ್ಕ ರಾಜ. ಆಮೇಲೆ ಇದು ನೋಡ್ರಿ ಇದು ಲಕ್ಷ್ಮಣ ಫಳ ಅಂತೇಳಿ. ಲಕ್ಷ್ಮಣ ಫಳ ಎಲ್ಲಾ ಕಡೆ ರಾಮ್ ಫಳ ಅದಾವ, ಸೀತಾಫಳ ಅದಾವ. ಇದು ಲಕ್ಷ್ಮಣ ಫಳ. ಈಗ ಇಲ್ಲಿ ಯಾವ ನೋಡ್ರಿ ನೋಡ್ರಿ ಇಂತ ಕಾಯಿ ಬರ್ತಾವ. ಇದು ಕ್ಯಾನ್ಸರ್ ಉಪಯೋಗ ಮಾಡ್ತಾರತ್ರಿ. ಹೆಂಗ್ ಮಾಡ್ತಾರ ನಮ್ಗ್ ಗೊತ್ತಿಲ್ಲ. ಈಗ ನೋಡ್ರಿ ಎಲ್ಲ ಒಳಗ್ ಕಾಯಿ ಐತಿ. ಓ ನೀವು ಸ್ನೇಹಿತರೆ ಬಹಳ ಜನ ಕ್ಯಾನ್ಸರ್ ಆದ ಬಳಿಕ ಕ್ಯಾನ್ಸರ್ ಫ್ರೂಟ್ಸ್ ಅಂತ ನಾವು ಗೂಗಲ್ ಸರ್ಚ್ ಮಾಡಿದ್ವಿ ಅಂದ್ರ ಈ ಒಂದು ಫ್ರೂಟ್ಸ್ ಬರ್ತದ. ಕಾಯಿನೂ ಆಗಿದೆ ಅಂತ ತೋರ್ಸಕತ್ತಾರ ಅವ್ರು. ನಿಮ್ಗೆ ಏನಾದ್ರು ಬೇಕಾಗಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರ್ರಿ. ಬರ್ರಿ ಇದು ಹರದ ಹಚ್ಕ ಅಂತೇಳಿ. ಯಾವ್ದ್ರಿ? ಇಲ್ಲಿ ಐತ್ ನೋಡ್ರಿ. ಇದು ಹರದ ಹಚ್ಕ. ಇದು ನಮ್ ಕಡೆ ಬೆಳಿತೈತಿ. ಎಲ್ಲಿ ಬೆಳೆಯಲ್ಲ ಇದು ಹರದ ಹಚ್ಕ ಅಂತೇಳಿ. ಇದು ಎಲ್ಲಿ ಹಿಂಗ ಇರ್ತೈತ್ರಿ. ಇದು ಅಕಸ್ಮಾತ್ ಆಗಿ ಎಲುವು ಮುರಿತದಲ್ಲ, ಎಲುವು ಮುರಿತಂದ್ರೆ ತಪ್ಲಾ ತಗೊಂಡ್ ಜೇಜಿ ಒಂದ್ ಅಡಿಕೆ ಇಟ್ಟು ಒಂದು ಉಂಡಿ ಮಾಡಿ ಕುರಿ ಹಾಲ್ನೊಳಗ 7 ದಿವ್ಸ ತೊಗೊಂಡ್ರ ಎಲುವ ಇದ್ಕಿದ್ದಂಗ ಕೂಡಿರ್ತದ. ಹೌದ್ರಿ ನಿಜ ರೀ? ಹೌದ್ರಿ. ರಿಸಲ್ಟ್ ಐತ್ರಿ? ಐತ್ರಿ ಫುಲ್ 100ಕ್ಕೆ 100. ಇದಕ್ಕ ಹರದ ಹಚ್ಕತ್ತ. ಇದು ಎಲ್ಲಾ ಕಡೆ ಐತಿ. ಇದು ತುಳಸಿ, ಕೆಂಪು ತುಳಸಿ ಇಲ್ಲ ಐತಿ ನೋಡಿ, ಕೆಂಪು ತುಳಸಿ. ಇದು ಹರದ ಹಚ್ಕ. ವಾಟ್ರಿ ಆಪಲ್ ಅಂತ ಹೇಳಿರಿ. ವಾಟ್ರಿ ಆಪಲ್ ಕನ್ನಡದೊಳಗ ಅನ್ಬೇಕಂದ್ರ ನೀರು ಸೇಬು. ಇಲ್ಲ ನಕ್ಷತ್ರ ನೀರ್ಲೆ ಹಣ್ಣು. ಇದಕ್ಕೆ ಏನಾರ ಅನ್ಬಹುದು. ಇದು ಹೆಂಗಿರ್ತದ, ಇಷ್ಟು ದಪ್ಪ ಗುಲಾಬಿ ಕಾಯಿ ಇರ್ತದ್ರಿ. ಬಚ್ಚಗ್ ನೀರ್ ಅಡಿಕೆ ಆಗಿ ಬಂದಿರ್ತೇವಲ್ಲ, 4 ಕಾಯಿ ತಿಂದ್ರ ನೀರ್ ಅಡಿಕೆ ಹೋಗಿ ಬಿಡ್ತೈತಿ. ರುಚಿ ರುಚಿ ನೀರ್ ಇರ್ತದ. ಬ್ಯಾಸಿಗೆ ಒಳಗೆ ಇರ್ತದ. ಯಾವಾಗ ಬಿಸಿಲು ಜಾಸ್ತಿ ಇರ್ತದ ಅವಾಗ ಇದು ಕಾಯಿ ಜಾಸ್ತಿ ಇರ್ತದ. ಇದಕ್ಕ ವಾಟ್ರಿ ಆಪಲ್ ಅಂತಾರೆ. ಸ್ನೇಹಿತರ ನೋಡ್ತಾ ಇರ್ಬೋದು ಗುಲಾಬಿ ಹೂವ ಯಾವ ರೀತಿ ಅದಾವ ತನಕ. ಬೇರೆ ಬೇರೆ ಜಾತಿಯ ಗುಲಾಬಿ ಹೂವ ಅದಾವ ನೋಡ್ರಿ. ಒಂದೇ ಅದ್ರಾಗ ಬೇರೆ ಬೇರೆ ಕಲರ್ ಅನ್ನು ಹೊಂದ್ಯಾವ. ಕಾಣಿಸ್ತಿರ್ಬೇಕು ನಿಮ್ಗ ನೋಡ್ರಿ. ಈಗ 3 ಬೇರೆ ಬೇರೆನೇ ಒಂದು ಕಲರ್ ಹೊಂದ್ಯಾವ ನೋಡ್ರಿ. ಬನ್ನಿ ಸ್ನೇಹಿತರೆ. ಆಮೇಲೆ ಈ ಕಡೆ ಬೇರೆ ಬೇರೆ ಹಣ್ಣಿನ ಗಿಡ ಅದಾವ. ಇಲ್ಲಿ ತೋರಿಸ್ತೀನಿ ಬರ್ರಿ. ಇಷ್ಟ ತನಕ ಏನ್ ನೋಡಿದ್ರಪ್ಪ ಅಂತಂದ್ರ ನಮ್ ಬೀರಪ್ಪ ಅಣ್ಣವ್ರ ಹೊಲದಾಗಿರುವಂತ ಒಂದು ಔಷಧಿ ಗಿಡಗಳನ್ನು ನೋಡಿದ್ರಿ. ಬೇರೆ ದೇಶದಿಂದ ತಂದಿರುವಂತ ಹಣ್ಣಿನ ಗಿಡಗಳನ್ನು ನೋಡಿರಿ ಅಂತ ಅನ್ಕೋತೀನಿ. ಎಲ್ಲರಿಗೂ ಈ ಒಂದು ವಿಡಿಯೋನ ಇಷ್ಟ ಇದೆ ಅಂತ ಅನ್ಕೋತೀನಿ. ಯಾರಾದ್ರೂ ಹೊಸದಾಗಿ ನೋಡಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಮತ್ತೊಬ್ರು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಅಬ್ಬಾ ನೋಡ್ರಿ ನೀವು ಎಷ್ಟು ದೊಡ್ಡ ಒಂದು ಬಣಿಮೆ ಹೊಟ್ಟೆ ನೋಡ್ರಿ. ಇದು ಎಷ್ಟು ಟ್ರ್ಯಾಕ್ಟರ್ ಐತ್ರಿ? ಇದು 25 ಟ್ರ್ಯಾಕ್ಟರ್ ಐತ್ರಿ. 25 ಟ್ರ್ಯಾಕ್ಟರ್ ಕೊಳತ್ ಹೊಲಸನ ಆಗ್ತದೆ ನೋಡ್ರಿ. ಪ್ಯೂರ್ ಐತಿ ನಮ್ ಖಾತ. ಮಕ ವಾಸ ಬರ್ತೈತಿ. ಆಮೇಲೆ ದನಗಳ ಸಲುವಾಗಿ ನೋಡ್ರಿ ಹೊಟ್ಟ 700 ಕಟ್ಟ ಜೋಳದ ಹೊಟ್ಟೈತಿ. ಅಂದ 300 ಕಟ್ಟ ತೊಗರಿ ಹೊಟ್ಟೈತಿ. ಇಂಥದೊಂದ್ ದೊಡ್ಡ ಶೆಡ್ ಮಾಡಿ ಪೂರಾ ಹೊಟ್ಟ ತುಂಬಿವದು. ಫ್ಯಾಕ್ಟ್ರಿ ಒಳಗಿನ ಮಳ್ಳಿ ಕೂಡಿಸ್ತೇವು. ನಮ್ದೆಲ್ಲಾ ದನಗಳು ಈಗ ಇಂತ ಕಣಿಕಿ ಚೆಗಳ ತೊಂದು ಮಷಿನ್ದಾಗ ಕಟ್ ಮಾಡಿ ದನಗಳ ಕಾಲಾಗ ಮಲ್ಚಿಂಗ್ ಮಾಡ್ತೀವಿ. ಇದು ಮನುಕ ತಯಾರು ಮಾಡೋ ಸಂಬಂಧ ಮನುಕ್ ರ್ಯಾಕ್ ಅಂತೀವಿ ನಾವ್. ಇದಕ್ಕೆ ಮನುಕ್ ಶೆಡ್ ಅಂತೀವಿ. ಇದ್ರೊಳಗ ಮಂದಿ ಎಲ್ಲಾ ಖಾಲಿ ಬಿಡ್ತಾರ. ಎಲ್ಲಾ ಕೈ ಕಸ ಹುಲ್ಲ ಎಬ್ಬಿಸ್ತಾರ. ನಾವೇನ್ ಮಾಡಿವು, ಹೀರಿ ಬೆಳ್ಳಿ ಅದಾವ, ಕುಂಬಳಿ ಬೆಳ್ಳಿ ಅದಾವ. ಆಮೇಲೆ ಇದು ನಡು ಯಾಕೆ ಖಾಲಿ ಬಿಡ್ಬೇಕಂತೇಳಿ ಈಗ ಈ ರ್ಯಾಕ್ ನೊಳಗೆ ಎಲ್ಲಾ ತೊಗರಿ ಹಾಕಿವು. ಇದೆಲ್ಲಾ ತೊಗರಿ ಬಹಳ ದೊಡ್ಡ ಗಿಡ ಬೆಳಿತಾವ. ಇದು ತೊಗರಿ ಬರೋದಕ್ಕ ನಮ್ದು ದ್ರಾಕ್ಷಿ ಬರ್ತದ. ಇದು ಖಾಲಿ ಮಾಡಿ ಅಲ್ಲಿ ಮನುಕ್ ಹಾಕ್ತಿವಿ. ಹಿಂಗ ಹಾಕಿವ್ ನೋಡ್ರಿ. ಎಲ್ಲಾ ರ್ಯಾಕ್ ನೊಳಗೆ ಎಲ್ಲಾ ತೊಗರಿ ಸಾಲವ. ಎಲ್ಲಿನೂ ಒಂದ್ ಗೇಣು ನಮ್ ಜಾಗ ವೇಸ್ಟ್ ಉಳಿಬಾರ್ದು. ತೋತೇವಲ್ಲ ಅದನ್ನು. ಇವು 4 ರ್ಯಾಕ್ ಅದಾವ್ರಿ. ಹಿಂಗ ಟೋಟಲ್ ಅವ್ರದ್ದು 4 ರ್ಯಾಕ್ ಅದಾವಂತ. ಬರ್ರಿ ಅದೇ ರೀತಿ ತಿಪ್ಪೆ ಗೊಬ್ಬರ ಒಂದ್ ಸ್ವಲ್ಪ ನೋಡೋಣ. ತಿಪ್ಪೆ ಗೊಬ್ಬರ ಹೆಂಗ್ ತಯಾರು ಮಾಡ್ತೀವಿ ನೋಡ್ರಿ. ಬರ್ರಿ ನೋಡ್ರಿ. ಈ ಟೈಪ್ ಇದ್ರಾಗ ಕುರಿ ಗೊಬ್ಬರ ಕೂಡಿಸ್ತೇವು. ಫ್ಯಾಕ್ಟ್ರಿ ಒಳಗಿನ ಮಳ್ಳಿ ಕೂಡಿಸ್ತೇವು. ನಮ್ದೆಲ್ಲಾ ದನಗಳು ಈಗ ಇಂತ ಕಣಿಕಿ ಚೆಗಳ ತೊಂದು ಮಷಿನ್ದಾಗ ಕಟ್ ಮಾಡಿ ದನಗಳ ಕಾಲಾಗ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡಿ ಹಾಕಿ ಇಂತ ತಿಪ್ಪಿ ಗೊಬ್ಬರ ಮಾಡಿ ಎಲ್ಲಾ JCB ಚಾಕಿ ಮಾಡ್ತೇವು. ಕಟ್ ಮಾಡಿ ಹಿಂಗ್ ಜೋಡ್ಸಿ ಹಿಂಗ್ ಮಾಡ್ತೀವಿ. ತಿಪ್ಪಿ ಗೊಬ್ಬರ ಈ ಟೈಪ್ ತಯಾರು ಮಾಡಿವಿ ನೋಡ್ರಿ. ಮಾದ್ಲಿ ಹಂಗೈತಿ. ಮಾದ್ಲಿ ಹಂಗ ನೋಡ್ರಿ. ಈ ಟೈಪ್ ಎಲ್ಲಾರ ಒಂತಾವ್ಲಾಗ ಕೊಳತ್ ಹೊಲಸನ ಆಗ್ತದೆ ನೋಡ್ರಿ. ಪ್ಯೂರ್ ಐತಿ ನಮ್ ಖಾತ. ಮಕ ವಾಸ ಬರ್ತೈತಿ. ಆಮೇಲೆ ದನಗಳ ಸಲುವಾಗಿ ನೋಡ್ರಿ ಹೊಟ್ಟ 700 ಕಟ್ಟ ಜೋಳದ ಹೊಟ್ಟೈತಿ. ಅಂದ 300 ಕಟ್ಟ ತೊಗರಿ ಹೊಟ್ಟೈತಿ. ಇಂಥದೊಂದ್ ದೊಡ್ಡ ಶೆಡ್ ಮಾಡಿ ಪೂರಾ ಹೊಟ್ಟ ತುಂಬಿವದು. ಅಂದ ಇದು ಬಣಿಮಿ ನೋಡ್ರಿ. ಒಂದ್
40 ಫೂಟ್ ಉದ್ದ ಬಣಿಮೆ ಐತಿ. ಬಣಿಮೆ ತೋರಿಸ್ತೀನಿ ಬೈ. ಒಂದು ಬಣಿಮಿ ತೋರಿಸ್ತೀನಿ. ಎಷ್ಟು ಉದ್ದ ನೋಡಿದ್ರಿ ಅಪ್ಪು, ಎಷ್ಟು ಅಗಲ ಐತ್ರಿದು. ಹಾ ನೋಡ್ರಿ. ಅಬ್ಬಾ ನೋಡ್ರಿ ನೀವು ಎಷ್ಟು ದೊಡ್ಡ ಒಂದು ಬಣಿಮಿ ಹೊಟ್ಟೆ ನೋಡ್ರಿ. ಇದು ಎಷ್ಟು ಟ್ರ್ಯಾಕ್ಟರ್ ಐತ್ರಿ ಇದು? ಇದು 25 ಟ್ರ್ಯಾಕ್ಟರ್ ಐತ್ರಿ. 25 ಟ್ರ್ಯಾಕ್ಟರ್. 35 ಫೂಟ್ ಉದ್ದದ್ರಿ ಬಣಿಮಿ. 35 ಫೂಟ್. ಈಗ ಇಲ್ಲಿ ತಳದಾಗ 12 ಫೂಟ್ ಅಗಲ ಐತ್ರಿ. 12 ಫೂಟ್ ರೀ. ತಳದಾಗ 12 ಫೂಟ್ ಐತ್ರಿ. ಮ್ಯಾಲ 24 ಫೂಟ್ ಐತಿ. ತಳದಾಗ 12, ಮ್ಯಾಗ 24 ಫೂಟ್ ರೀ. ಈ ಟೈಪ್ ಗಾಡಿ ಕಡ್ದಂಗ ಐತಿ ಏಕಟ್ಟೆ. ಖರೆ ನೋಡ್ರಿ ಯಾವ ರೀತಿ ಕಾಣಿಸ್ತದ. 35 ಫೂಟ್ ಉದ್ದ ನೋಡ್ರಿ ಬಣಿಮಿ. ಬಿಳಿ ಜೋಳದ ಕಣಿಕಿರಿ ಎಲ್ಲ. ಇದು ಬಿಳಿ ಜೋಳದ ಗುಂಡದೇನಿ ಜೋಳ. ಅಯ್ಯಪ್ಪ ಎಷ್ಟು ದೊಡ್ಡದ್ರಿ ಇದು ನೋಡ್ರಿ. 35 ಫೂಟ್ ಕೆಳಗೆ ದೊಡ್ಡದಂತ ಇದು. ಹೆಚ್ಚಿಗೆ 35 ಫೂಟ್ ಇದು ನೋಡ್ರಿ. ಮ್ಯಾಗ ಮಾತು ಇದು ಹಾಕ್ಬಿಟ್ಟಾರ ಪ್ಲಾಸ್ಟಿಕ್ ಎಲ್ಲ ಇದು ಬರುತ್ತಂತೀರಿ. ಕೆಳಗೆ 12 ಅಂತ, ಮ್ಯಾಗ 22 ಫೂಟ್ ಅದಂತ ನೋಡ್ರಿ. ಇದು ಯಾವ ರೀತಿ ಬಿದ್ದವತ್ತಂತ ಎಲ್ಲ ರೀತಿಯಿಂದ ಕಾಣಿಸ್ತಿರ್ಬೇಕು ನೀವು. ಟೋಟಲ್ ಟ್ರ್ಯಾಕ್ಟರ್ ಎಷ್ಟು ಅದಾವ್ರಿ? ಟ್ರ್ಯಾಕ್ಟರ್ 3 ಅದಾವ್ರಿ. ಟ್ರ್ಯಾಕ್ಟರ್ 3 ಅದಾವ್ರಿ. ಟ್ರ್ಯಾಕ್ಟರ್ 3 ಅದಾವ. ಇವು ಇದಕ್ಕೆ ಔಷಧ ಹೊಡೆಯವು 2 ಪಂಪ್ ಅದಾವ್ರಿ. ಇದು ಔಷಧ ಹೊಡೆ ಪಂಪ್. ಇದು ಸಾದಾ ಪಂಪ್ ಐತಿ. ಒಂದು ಮಿತ್ರ ಅದು ಮಿತ್ರ ಪಂಪ್ ಒಂದ್ ಐತಿ. ಇದೊಂದು ಜಾನ್ ಡೇರ್ ಟ್ರ್ಯಾಕ್ಟರ್ ಐತಿ. 2 ಸ್ವರಾಜ್ ಟ್ರ್ಯಾಕ್ಟರ್ ಅದಾವ. ಎಲ್ಲಾ ಬಿಡಿ ಭಾಗಗಳು ಅದಾವ. ಎಲ್ಲಾ ಏನ್ ಬೇಕು ಎಲ್ಲ ಅದಾವ ನಿಮ್ ಬಳಿ. ಇದೊಂದು ಆಯಿಲ್ ಇಂಜನ್ ಐತಿ. ಆಯಿಲ್ ಇಂಜನ್ ತಗೊಂಡ್ ಬಂದ್ರಿ. ರೀ ಮತ್ತೆ ಎಮರ್ಜೆನ್ಸಿಗೆ ಬೇಕೇ ಅಲ್ಲ. ಆಮೇಲೆ ಇದು ನೋಡ್ರಿ ಎತ್ತಿನ ಗಾಡಿ ಐತಿ. ಡೆಬ್ಬಿ ಟೇಲರ್ ಒಂದ್ 2 ಅದಾವ. ಕಟ್ಟಿಗೆನೂ ಅದ ಮತ್ತೆ ಇದು ಕಬ್ಬಣ ಗಾಡಿನೂ ಐತಿ, ಕಟ್ಟಿಗೆ ಗಾಡಿನೂ ಐತಿ. ನೋಡ್ರಿ ಈ ಟೈಪ್ ಮಜಬೂತ್ ಗಾಡಿ ಮಾಡ್ಸಿವು. ಎತ್ತಿನ ಗಾಡಿದು ಎತ್ತಿನ ಗಾಡಿ ಐತಿ. ಈಗ ಟ್ರ್ಯಾಕ್ಟರ್ದ ಎಲ್ಲಾ ಬಿಡಿ ಭಾಗಗಳು ನಲ್ಲಿ ಇರ್ತಿ ದಿಂಡ, ದೊಡ್ಡ ದಿಂಡ, ಸಣ್ಣ ದಿಂಡ, ಜೋಡ್ಪಾಳ, ಒಂಟ್ಪಾಳ ಎಲ್ಲಾ ಬಿಡಿ ಭಾಗಗಳದಾವ. ಒಕ್ಕಲ್ತನಕ್ಕೆ ಹತ್ತುವಂತ ಎಲ್ಲಾ ಸಾಮಾನುಗಳು ಇಲ್ಲಿ ಅದಾವ ನೋಡ್ರಿ. ಟ್ರ್ಯಾಕ್ಟರ ಮತ್ತ ಇಲ್ಲಿಗ ಮತ್ತೆ ನೇಗಲ, ಪುರ, ದಿಂಡ ಮತ್ತ ಹೊಟ್ಟ ಈ ಒಂದು ಜಾಗ ಒಳಗೆ ಬಿಟ್ಟೆ ಮಿನಿಮಮ್ 1 ರಿಂದ 2 3 ಎಕರೆ ಇದಕ್ಕೆ ಇದ್ದಿರ್ಬೇಕು ಎಲ್ಲ ಸಾಮಾನಿಗೆ. ಒಂದು ಅರ್ಧ ಎಕರೆ ಅದ ಹೇಳ್ಬೇಕಂದ್ರೆ ನಿಮ್ಗ. ಬರ್ರಿ ಇನ್ನೊಂದು ತೋರಿಸ್ತೀನಿ ವಿಶೇಷವಾಗಿರುವಂತದೊಂದು ಎಣ್ಣೆ ಹೊಡಿಯೋದು ತೋರಿಸ್ತಾರತ್ತ. ಬರ್ರಿ ನೋಡಮ್ಮ ಅದು ಏನೋ. ಇದು ನೋಡ್ರಿ ಮಿತ್ರ ಕಂಪನಿ. ಇದು ಮಿತ್ರ ಕಂಪನಿ. ಅದು ಸಾದಾ ಕಂಪನಿದು 300 ಲೀಟರ್ ಹೋಗ್ತಿದ್ರಿ. ಇದು 200 ಲೀಟರ್ ಹೋಗ್ತಾವ. ಸ್ಪ್ರೇ ಭಾಳ ಸಫಿಶಿಯಂಟ್ ಆಗಿ ಆತದ. ಭಾಳ ಚಲೋ ಆತದ. ಮಿತ್ರ ಕಂಪನಿ ಪಂಪ್ ಚಲೋ ಭಾಳ ಐತ್ರಿ. ಎಲ್ಲಿಂದ ತಗೊಂಬಂದಿರಿದ್ರಿ? ಇದು ಬಿಜಾಪುರದಿಂದ ರೀ. ಇದಕ್ಕೆ ಏಜೆಂಟ್ ಇರ್ತಾರಿ. ಇದು ಇಟ್ಲಿ ಇದ್ರಿ. ಇಲ್ಲಿ ನಮ್ ಬಿಜಾಪುರದಾಗ ಇರ್ತದ. ಅಲ್ಲಿಂದ ಅದು ಕರಿಬೇವಿನ ಬೀಜ ಅವ್ರಿ. ಇದು ನೋಡ್ರಿ ಜೀವಾಮೃತ ತಯಾರು ಮಾಡೋ ಟ್ಯಾಕಿ. ಯಾವ ರೀತಿ ತಯಾರು ಮಾಡ್ತಿರೋದು? ಇದು ನೋಡ್ರಿ ಇದ್ರಾಗ 4000 ಲೀಟರ್ ಹಿಡಿತದ ಒಂದು. ಇದ್ರಾಗ 1 ಕ್ವಿಂಟಲ್ ಹೆಂಡಿ ಹಾಕ್ತಿವು. 100 ಲೀಟರ್ ಆಕಳು ಉಚ್ಚಿ ಹಾಕ್ತಿವು. 5 ಕಿಲೋ ಕಡ್ಲಿ ಹಿಟ್ಟು ಹಾಕ್ತಿವು. 10 ಕಿಲೋ ಬೆಲ್ಲ ಹಾಕ್ತಿವು. ಹುತ್ತಿನ ಮಣ್ಣು ಹಾಕ್ತಿವು. ಹಾಕಿ 13 ದಿವಸ ಒಂದೇ ಕಡೆ ತಿರುಗುತ್ತೀವಿ. ಒಂದು ದಿವ್ಸಿಗೆ 3 ರಿಂದ 4 ಸಾರಿ ತಿರುವುದ್ರಿಂದ ಅದು ಅಗದಿ ಪಕ್ವ ಆಗ್ತದ. ಆಗ 13 ದಿನ ಆದ್ರಪ್ಲೆ ನಿಂಬಿ ಗಿಡಕ್ಕೆ 5 ಲೀಟರ್ ಹಾಕ್ತಿವು. ದ್ರಾಕ್ಷಿಗೆ 1 ಲೀಟರ್ ಹಾಕ್ತಿವಿ ಒಂದ್ ಗಿಡಕ್ಕೆ. ಹಿಂಗ್ ಕಂಪಲ್ಸರಿ ನಿಂಬಿ ಗಿಡಕ್ಕೆ ವರ್ಷಿಗೆ 2 ಸಲ ಹಾಕ್ತಿವಿ. ದ್ರಾಕ್ಷಿಗೆ 2 ಸಲ ಹಾಕ್ತಿವಿ. ಏನ್ ಮ್ಯಾಲ ಯಾವ ಗೊಬ್ಬರನು ಬೇಡಂಗಿಲ್ಲ. ಆ ನಮನಿ ಇರ್ತೈತಿ ಇದು. ನಮ್ಮ ಪ್ಯೂರ್ ಕಿಲಾರಿ ಹಾಕಳದವ. ಉಚ್ಚಿ ಬಾಳ ಕ್ವಾಲಿಟಿ ಇರ್ತಾವ. ಹಿಂಗ ಜೀವಾಮೃತ ಮಾಡ್ಕಿಂದ ಹಾಕ್ತಿವ್ರಿ ಎಲ್ಲಕ್ಕ. ಸೂಪರ್ ಅಲ್ಲ. ಸರ್ ಇದು ನಿಮ್ಗೆ ಸ್ವಂತ ಬಿಟ್ಟಿರಿ? ಹಾನ್ರಿ. ಇದು ರಾಶಿ ಮಷೀನ್. ನಮ್ಮ ಮನಿ ಏನ್ ಬೇಕಾದ್ರೆ ರಾಶಿ ಇರ್ಲಿ, ಮನೆ ಜೋಳ ಆಗೋದಿ ಹಸನ್ ಮಾಡಾವಿರ್ಲಿ. ಮೊದಲ ಎತ್ತಿನ ಗಾಡಿ ಮೇಲೆ ಇತ್ತು. ಎತ್ತಿನ ಗಾಡಿ ತೆಗ್ದು ಈಗ ಕಬ್ಬಣ ಗಾಡಿ ಮೇಲೆ ಮಾಡಿವ್ರಿ. ಬಹಳ ಅನುಕೂಲ. ಮೊದಲ ನಮ್ಮ ಮೂಲತಃ ಒಕ್ಕಲ್ತನ ಮುಂದ್ ಬರ್ಲಕ್ ಕಾರಣ ಇದೆ ಜಯಲಕ್ಷ್ಮಿನೇ. ಇದು ನೋಡ್ತಾ ಇರ್ಬೋದು ನವಿಲ. ಮತ್ತ ನೋಡ್ರಿ ನವಿಲ್ಗೆ ಕೋಳಿ ಜೋಡಿ ತಾನೇ ಮೈಲಾಕ್ ಬರ್ತಾವ. ತಾನೇ ಮೈತಾವ. ಇಲ್ಲಿ ಕುರಿ ನೋಡ್ರಿ. ಮತ್ತ ಕುರಿನೂ ಅದಾವ. ಎಷ್ಟು ನೋಡ್ರಿ ಪಂಜಾಬ್ ಬಿಟ್ಟಾಲ್ ಅವ, ರಾಜಸ್ಥಾನ್ ಶಿರೋಯಿ ಅದಾವ, ಆಫ್ರಿಕನ್ ಬೋಯಾಗ ಐತಿ. ಎಲ್ಲಾ ಜಾತಿ ಕುರಿಗಳದಾವ ನೋಡ್ರಿ. ಇದು ಬೋಯಾಗ ಐತಿ. ಅದ್ರಿಂದ ನೋಡ್ರಿ ಅದು ಬಿಟ್ಟಾಲ್ ಹೆಂಗ ಐತಿ. ಪಂಜಾಬ್ ಬಿಟ್ಟಾಲ್ ನೋಡ್ರದು. ಇದು ನೋಡ್ರದು. ಈಗ ಇದು ಗಂಡ್ಮರಿ ಐತಿ. ಇದು ತೋರೋ ಮಾಲ ನೋಡ್ರಿ. ಅದು ಕುರಿ ಐತಿ. ಕುರಿ ಅದು ಕೂದ್ರಿ ಅದ್ರು. ಪಂಜಾಬ್ ಬಿಟ್ಟಾಲ್ರಿ. ಕುರಿ ಎಸ್ ಇರ್ತದ್ರಿ? 2 ಮರಿ ಹಾಕ್ತದ. ಎಷ್ಟು ಹೋಗ್ತದ್ರಿ ಅದು? ಅದು 40,000 45,000
ಮಾರ್ತಾರ ನನ್ ಮರಿ ಇದು ಆಫ್ರಿಕನ್ ಹಾ ಬಾಳ ಜಾತಿ ನೋಡ್ರಿ ಅದು ಹೋಂತ ಅದು ಪಂಜಾಬ್ ಬಿಟ್ಟಾಲ್ ಹೋಂತ್ರಿ ಅದು ಈಗ ಇದು ಆಫ್ರಿಕನ್ ಬೋಯಾರ್ ನೋಡ್ರಿ ಒಂದ್ ಹಿಂಡ ಸಾರಿ 1 ಲೀಟರ್ ಹಾಲು ಹಿಡ್ತಾವ ಹಾನ್ರಿ ಬಾಳ ಜೋರ್ ಹಾಲು ಇರ್ತಾವ ಎಷ್ಟು ಕೊಡ್ತೀರಿ ಇದು ನಾವ್ ತಡೆಗೆ 30,000 ತಂದಿವ್ರಿ ಈಗ 2-3 ಸೂಲು ಇದೈತ್ರಿ ಎಲ್ಲಾ ಜಾತಿ ಕುರಿ ಅದಾವ ಒಂದು 8 ಜಾತಿ ಕುರಿ ಅದಾವ ಇಲ್ಲಿ ನೋಡ್ರಿ ಎಲ್ಲಾ ಮೊಬೈಲ್ಗಳು ಚಾರ್ಜ್ ಮಾಡ್ಲಕ್ಕ ಇದಕ್ಕ ಇದೊಂದು ಸೆಪರೇಟ್ ರೂಮ್ ಐತಿ ನೋಡ್ರಿ ಚಾರ್ಜ್ ಮಾಡ್ತೀವಿ ಅಲ್ಲಿಂದ ಈಗ ಎಲ್ಲಾ ಸಾಮಾನುಗಳು ಇಲ್ಲಿ ಇಡ್ತೀವಿ ಅಲ್ಲಿಂದ ಇಲ್ಲಿ ನೋಡ್ರಿ ಅಕ್ಕಿ ಜ್ವಾಳ ಗೋಧಿ ಎಣ್ಣೆ ಬೆಲ್ಲ ಇದು ನೋಡ್ರಿ ಈಗ 2 ವರ್ಷ ಉಣಾವು 1 ವರ್ಷಿಗೆ ಉಂಡು ಉಳಿಯಂತಾವ್ ಜ್ವಾಳ ಸ್ಟಾಕ್ ಮಾಡ್ತೀವಿ ಹಿಂಗ ಎಲ್ಲಾ ಜ್ವಾಳಗಳವ ಗೋಧಿ ಅದಾವ ನೋಡ್ರಿ ಈ ಟೈಪ್ ಇಂಥ ಮನ್ಯಾಗ ಇಡ್ತೇವೆ ಎಲ್ಲ ಈಗ ಇಳಿಸಲ್ ಬಂದು ಹಿಂಗ್ ಬರ್ತಾವ ಎಲ್ಲ ಇದ್ ನೋಡ್ರಿ ಈಗ ಏಕಟ್ ಹಿಂಗಾವ್ ನೋಡ್ರಿ ಇಲ್ಲಿ ನೋಡ್ರಿ ಒಂದ್ 2 ವರ್ಷ ಉಣಂತ ಮಾಲ್ ಇಡ್ತೀವಿ 2 ಉಣಾಟು ಮಾಲ್ ಇಡ್ತೀವಿ ಯಾಕಂದ್ರ ದೊಡ್ಡ ಖರ್ಚು ಐತಿ ಕಡಿಮೆ ಈಗ ಎಲ್ಲಾ ಬಾಂಡೆ ಕೊಂಡೆ ಹಿಂಗ್ ಇಡ್ತೀವಿ ಎಲ್ಲಾ ಬೊಗಾಣಿ ತಾಲಿ ಇವ್ರದಾಗೆಲ್ಲ ಶಾವ್ಗಿ ಮಾಡಿ ಸಿಟ್ಟಾಗ ಅವ್ರದೊಳಗ ಈಗ ಹಂಗ ಅಂಡೆ ಅವ ಹಿಂಗೆಲ್ಲ ಇಟ್ಟಾಗ ನೋಡ್ರಿ ನಮ್ಮಲ್ಲೇ ಬೆಳೆದು ಹಿಂಗ್ ಕೊಬ್ಬರಿ ಈಗ ಇಂಥವ್ ದೊಡ್ಡ ಪೆಟ್ಟಿಗೆ ಅವ ಎಲ್ಲ ಇದ್ರೊಳಗೆ ಏನ್ ಬೇಕು ಸಾಮಾನು ಇಡ್ತೀವ್ರಿ ಹಿಂಗ ಇದು ಇದ್ರದ್ದು ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದದ್ರಿ ಬಹಳಷ್ಟು ಪ್ರಶಸ್ತಿಗಳು ನಿಮ್ಗೆ ತೋರಿಸ್ತೀನಿ ಈಗ ಕೋಳಿ 12 ಜಾತಿ ಅದಾವ್ರಿ ಯಾವ ಜಾತಿ ಅದಾವ್ರಿ ಇವು ಕಡಕ್ನಾಥ್ ಐತ್ರಿ ಫೈಟರ್ ಅದಾವ ಅಂದ ಕಕ್ಕೇರಿ ಅದಾವ ಆ ಗೋಣಿ ಕೂದಲ್ ಇಲ್ಲದಾವ ಆಮೇಲ ಇದು ಟರ್ಕಿ ಅವ ಬಾಳ 12 ಜಾತಿ ಕೊಡವ್ ಕಡಕ್ನಾಥ್ ಅದಾವ ಬಾಗಣ್ಣ ನೋಡ್ರಿ ಈಗ ಇದು ಟರ್ಕಿ ಕೋಳಿ ರೀ ಇದು ಟರ್ಕಿ ಕೋಳಿ ಹಾ ಬಾ ನೋಡ್ರಿ ಅದು ಟರ್ಕಿ ಕೋಳಿ ಎಲ್ಲಾ ಜಾತಿ ಈಗ ಎಲ್ಲಾ ಕೋಳಿ ಇದ್ರ ಮ್ಯಾಲ ಕೂತ್ ಬಿಡ್ತಾವ ಹಿಂಗ ಏನ್ ಮುಚ್ಚೋದಿಲ್ಲ ಕಟ್ಟೋದಿಲ್ಲ ಯಾವಕ್ಕೂ ಬಂದ್ಸಂಗಿಲ್ಲ ಎಲ್ಲಾ ತಮ್ಮ ಬಾತ ಬದ್ಲ ಹಿಂಗ ಹೋಗಿ ಕಾಡ್ ಕುಂದಿರ್ತಾವ್ರಿ ದವಣಿ ಮ್ಯಾಲ ಆ ಶೆಡ್ನಾಗ ಬಡ್ಡ ದನ ಇರ್ತಾವ ಮ್ಯಾಲ ಇದ್ರ ಮ್ಯಾಲ ಕೋಳಿ ಕುಂದಿರ್ತಾವ ಇದು 110 ಫೂಟ ಹಿಂಗ ಐತ್ರಿ 110 ಫೂಟ ಹಿಂಗ ಉದ್ದಿಗದ್ರಿ 110 ಫೂಟ ಅಗಲ ಐತ್ರಿ ಹಿಂಗ ಒಂದ್ 3,000 ಮೇನಾ ಬಿಟ್ಟಿನಿ 3,000 ಮೇನಾ ಬಿಟ್ಟಿರಿ ಹೊಸ 1.5 ಇಂದ 2 ಕೋಟಿ ರೂಪಾಯಿ ರೀ 72 ಎಕರೆ ಒಂದೇ ಹಾಸಿಗೆ ಒಂದೇ ಗಳೆ ಹೊಡಪ್ಲೆ ಅದ ಸ್ನೇಹಿತರೆ ಮತ್ತೊಂದು ನನ್ನ ಹೊಸಳಿಗೆ ಸ್ವಾಗತ ಸುಸ್ವಾಗತ ಈ ಏನಪ್ಪಾ ಅಂತಂದ್ರ ನಮ್ಮ ಬೀರಪ್ಪ ಅಣ್ಣವ್ರದೊಂದು ಬಾವಿ ಅದತ್ರಿ ಭಾಳ ಅಂದ್ರೆ ಭಾಳ ದೊಡ್ಡ ಬಾವಿ ಅದತ್ ಹೇಳ್ತಾರ ಅವರ ಒಂದು ಹೊಲದ ಪೂರ್ತಿ ಒಂದು ವಿಡಿಯೋನು ತೋರಿಸ್ತದ ಮತ್ತು ಅವ್ರ ಹೋಮ್ ಟೂರ್ನು ಮಾಡಿಸ್ತದ ಈಗ ಎಲ್ಲಿ ಹೋಗತ್ತೀವತ್ತಂದ್ರ ಇಷ್ಟೊಂದು 125 ಎಕರೆಕ ನೀರು ಬೇಕಲ್ಲ ಮೇನ ಕಬ್ಬಿಗೆ ಬೇಕು ದ್ರಾಕ್ಷಿಗೆ ಬೇಕು ಹಣ್ಣಿಗೆ ಬೇಕು ಮತ್ತು ಔಷಧಿಗೆ ಬೇಕು ಪ್ರತಿಯೊಂದಕ್ಕೂ ನೀರು ಬೇಕು ಅವ್ರು ನೀರಿಂದ ಎಲ್ಲಿಂದ ಸರಬರಾಜು ಮಾಡ್ತಾರೆ ಅವರು ನೀರ ಯಾವ ರೀತಿ ಸಂರಕ್ಷಣೆ ಮಾಡ್ತಾರ ಯಾವ ರೀತಿ ಬಳಸ್ತಾರ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಹೊಸದಾಗಿ ನೋಡಕತ್ತಾರೋ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಮತ್ತೊಬ್ರಿಗೆ ಶೇರ್ ಮಾಡ್ರಿ ಈ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಸ್ಕ್ರೀನ್ ಮ್ಯಾಗ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ಮತ್ತು ನಿಮ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಈಗ ನಾವು ಹೋಗ್ತಾ ಇದ್ವಿ ಬಾಳಿಕೆ ತಿನ್ಕೋತಿಲಿ ಹೊಲಗುತ್ತೀವಿ ಅಂದ್ರೆ ಬಾಯಿ ನೋಡಕ್ಕೆ ಹೊಲಗುತ್ತೀವಿ ಬರ್ರಿ ತೋರಿಸ್ತೀವಿ ಬಾಯಿ ಇದು ಯಾರ್ದು ಹೊಲ ಇದು ನಮ್ದೇ ರೀ ನಮ್ಮ ಕಾಕದೇ ಅದು 72 ಎಕರೆ ಒಂದೇ ಹಾಸಿಗೆ ಒಂದೇ ಗಳೆ ಹೊಡಪ್ಲೆ ಅದ ಅಯ್ಯಪ್ಪ 72 ಎಕರೆ ರೀ ಒಂದೇ ತಾವ್ಲಿ 55 ಎಕರೆ ಒಂದ್ ಕಡೆ ಅದ 55 ಎಕರೆ ಒಂದ್ ಕಡೆ ಅದ ಸಬ್ ಎರಿ ಅದು ಇದು ಸಬ್ ಕೆಂಪ್ ಕ್ಯಾಸ್ ರೀ ಒಟ್ಟು 2 ತಾಲ್ ನಮ್ ಜಮೀನ್ ರೀ ಇಲ್ಲಿ ಎಷ್ಟು ನಿಂಬೆ ಗಿಡ ಅದಾವ್ರಿ ಇಲ್ಲಿ ಇಲ್ಲೊಂದು 150 ಇಲ್ಲೊಂದು 150 ನಿಂಬೆ ಗಿಡ ಅದಾವ ಹಾಂ ಇಲ್ಲಿ 150 ಅಲ್ಲಿ ಒಟ್ಟು 1400 ನಿಂಬೆ ಗಿಡ 1400 ನಿಂಬೆ ಗಿಡ ಅದಾವ ವರ್ಷಿಗೆ ಒಂದಾಜ್ ನೀವು ಎಷ್ಟು ಬೆಳೆ ತೆಗಿತೀರಿ ವರ್ಷ 1.5 ಇಂದ 2 ಕೋಟಿ ರೂಪಾಯಿ ರೀ 1.5 ಇಂದ 2 ಕೋಟಿ ವರ್ಷ ತೆಗಿತೀರಿ ಲಾಗೋಡಿ ಬರೀ 40 ರಿಂದ 50 ಲಕ್ಷ ರೂಪಾಯಿ ನಿಂಬೆ ಎಗಿ ಆತಾವ 60 ರಿಂದ 70 ಲಕ್ಷ ರೂಪಾಯಿದು ನಿಂಬಿ ಕಾಯಿ ಆತದ ನಿಂಬಿಕಾಯಿ ಭಾಳ ರೊಕ್ಕ ಆತದ ಕಂಡಾಡಿ ಗಿಡ ಅವ್ರಿ ಭಾಳ ಇದು ಆತಾವ ಆಮೇಲೆ ಏನದ 25 ಎಕರೆ ಕಬ್ಬು ಐತಿ ಅಲ್ಲಿಂದ 70 ಎಕರೆ ತೊಗರಿ ಅದ ಭಾಳಷ್ಟು ಉತ್ಪನ್ನ ಬರ್ತೈತ್ರಿ ಲಾಗೋಡಿ ಭಾಳ ಅದ ಎಲ್ಲ ಹೋಗಿ ನಿಮ್ ಒಂದ್ ಉಳಿತದ್ರಿ ಹಾ ನಿಮ್ಮೆಲ್ಲ ನಿಮ್ಮ ಮನಿಗೆ ಹಾ ಉಳಿತಾರ ಸ್ನೇಹಿತರೆ ಈಗ ನಾವ್ ಎಲ್ಲಿ ಬಂದಿವತ್ತಂದ್ರ ಇದು ನೋಡ್ತಾ ಇರ್ಬೇಕು ಇದು ನೀವೇನು ಹಳಿ ಅನ್ಕೋಬೇಡ್ರಿ ಏನು ಅನ್ಕೋಬೇಡ್ರಿ ಇದೊಂದು ಹೊಂಡನ ಅನ್ಕೋಬೇಡ್ರಿ ಇದು ಬಾವಿ
ಇಷ್ಟ ಬೀರಪ್ಪನವರ ಒಂದು ಬಾವಿ ನೋಡ್ರಿ, ಇದೇನೋ ಹಳಿ ಅಲ್ಲ ಏನೋ ಇದು ಬಾವಿ ಅದ. ಅವ್ರ ಬಾಯಿಂದನೇ ಕೇಳಂಬರಿ ಯಾವ ರೀತಿ ಅದ, ಹೆಂಗ್ ಮಾಡ್ಯದಾರ ತನ್ಕರೆ. ಎಷ್ಟು ಇದು ಐತ್ರಿ, ಎಷ್ಟು ಗುಮ್ಮ ಐತ್ರಿ, ಏನ ಸ್ವಲ್ಪ ಇದ್ರ ಬಾವಿ ಬಗ್ಗೆ ಮಾಹಿತಿ ಹೇಳ್ರಿ. ಇದು 110 ಫೂಟ ಹಿಂಗ ಐತ್ರಿ. 110 ಫೂಟ ಹಿಂಗ್ ಉದ್ದಿಗದ್ರಿ. 110 ಫೂಟ ಅಗಲ ಐತ್ರಿ. ಹಿಂಗ 110 ಹಿಂಗ 110 ಫೂಟ್ ರೀ. ಹಿಂಗ್ 110 ಹಿಂಗ್ 110 60 ಫೂಟ್ ಗುಂಬ ಐತ್ರಿ. 60 ಫೂಟ್ ಗುಂಬದ್ರಿ. 60 ಫೂಟ್ ಗುಂಬದ್ರಿ. 10 HP 3 ಮೋಟರ್ ಅದಾವ. 10 HP 3 ಮೋಟರ್ ಅದಾವ. 2 TC ಸ್ವಂತ ಅದಾವ್ರಿ. 2 TC ಸ್ವಂತ ಅದಾವ. 2 TC ಸ್ವಂತ. ಇದು ಒಂದು ಬಾಯಿ ಐತಿ. ಇಲ್ಲಿ ನಡು ಬಾಂದ್ರ ಐತಿ. ಬಾಂದ್ರದ ಅಚ್ಚಿಕ್ ಒಂದ್ ಬಾಯಿ ಐತಿ, ಬಾಂದ್ರದ ಇಚ್ಚಿಕ್ ಒಂದ್ ಬಾಯಿ ಐತಿ. ಇವು 2 ಬಾಯಿ ನಡುವ 2 TC ಅದಾವ. ಒಂದ್ 5 ಮೋಟರ್ ಅದಾವ್ರಿ. 5 ಮೋಟರ್ ಚಲೋ ಅದಾವ. ಯಾವಾಗ 24 ಚಲೋ ಮಾಡಿದ್ರು ಏನು ಒಂದ್ ಇಂಚ್ ಬೆಳೆಯಲ್ಲ ನೀರು. ನಡೀರಿ ನೋಡಾಕತ್ ನೀರಿನ ಅನುಕೂಲ ಹೆಂಗ್ ಮಾಡೀನಿ. ಓಕೆ 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 ಓಕೆ. ಇದು ನೀರ್ ಯಾವಾಗ ಬೆಳಿತಾವ್ರಿ ಅಷ್ಟು ನೀರ್ರಿ? ಬೆಳೆಯಂಗಿಲ್ರಿ ಒಟ್ಟು. ರೀ ಬ್ಯಾಸಿಗ್ಯಾಗ್ರಿ? ಬ್ಯಾಸಿಗ್ಯಾಗ ಒಂದ್ ಸುತ್ತ ತೆಳಕ್ ಹೋತಾವ ಅಷ್ಟೇ, ಬೆಳೆಯಂಗಿಲ್ರಿ. ಒಟ್ಟ ಬೆಳೆಯಲ್ರಿ? ಇಲ್ರಿ. ಆಯ್ತು. ಇದ್ರಾಗ ಒಂದ್ 3000 ಮೀನಾ ಬಿಟ್ಟಿನಿ. 3000 ಮೀನಾ ಬಿಟ್ಟಿರಿ ಇದ್ರೊಳಗ್ರಿ? 4 ಕಿಲೋ 5 ಕಿಲೋ ದೊಡ್ಡ ಆಗ್ಯಾವ ಈಗ. ಮತ್ತ 10-20 ಲಕ್ಷ ಐತ್ರಿ. ಇದೇ ಐತ್ರಿ ನೀರಾಗಿರುವಂತ ಮೀನಾನೇ. ಬಾಳ ದೊಡ್ಡ ಮೀನ ಅವ್ರಿ. ಮತ್ತ ಇದು ಮಗಲಾಗಿ ಹಳ್ಳ ಐತಿ. ಹಳ್ಳಕ್ ಬಾಂದ್ರ ಕಟ್ಟಿವು. ಬಾಂದ್ರ ತೋರಿಸ್ತೀನಿ. ಮತ್ತ ಒಂದ್ ಪಿಚ್ಚಿಂಗ್ ಮಾಡಿದ ಬಾಯಿ ಐತಿ, ಆ ಬಾಯಿ ತೋರಿಸ್ತೀನಿ ನೋಡಾಕತ್ರಿ. ನೀರಿನ ಸಲುವಾಗಿ ಹೊಟ್ಟೆ ಹೊಳ್ಳಿ ನೋಡ್ಬಾರ್ದು ಹಂಗ್ ಮಾಡೀನಿ. ಓ ಭಾರಿ ಮಾಡಿರಲ್ ಇಂತ. ಇದ್ರ ಏನ್ ಎರಿ ಮಣ್ಣಿನೊಳಗೆ ಇದು? ಇದು ನೀರೇನ ಹಾಕ್ತಿರಿ ಜರಿನೇ ಆ ರೀತಿ ಐತ್ರಿ? ಇದು ಹಳ್ಳ ಐತ್ರಿ. ಹಳ್ಳಕ್ಕ ಗುತ್ತಿ ಬಸವಣ್ಣ ಕಾಲುವೆ ನೀರ್ ಬರ್ತಾವ. ಇದು ಹಳ್ಳ ಐತಿ ಪೂರಾ. ಆ ಗುತ್ತಿ ಬಸವ ಹಳ್ಳದ ನೀರ್ ಬಾಯಿ ಟಚ್ ಆಗಪ್ಲೆ ತಳಗ್ ಪೈಪ್ ಅವ್ರಿ. 6 ಇಂಚಿನ 3 ಪೈಪ್ ಅದಾವ. ಆ ಬಾಂದ್ರಾದ ನೀರ್ ಎಟ್ ನಿಂದಿರ್ತ ಅಟ್ ಲೆವೆಲ್ ಬಾಯಿಗೆ ಬರ್ತಾವ ನೀರ್. ಇದು ನಿಮ್ ಹೊಲ ಸಫಿಶಿಯಂಟ್ ಆದ್ರಿ ಇಷ್ಟು? ರಗಡ್ರಿ. ಮತ್ ಇಟ್ಟು 72 ಎಕರೆ 4 ಮೂಲ ನೀರಾವರಿ ಐತಿ. 4 ಮೂಲ ನೀರಾವರಿ ಐತಿ. 72 ಎಕರೆಗೂ ನೀರ್ ಸಫಿಶಿಯಂಟ್ ನೀರ್ ಐತಿ. ನೋಡ್ರಿ ಇದು ಹಳ್ಳ. ಗುತ್ತಿ ಬಸವಣ್ಣ ಕಾಲುವೆ ನೀರ್ ಬಂದಾವ. ಇಲ್ಲೇ ತೆಳಗ ಅಲ್ಲಿ ಬಾಂದ್ರ ಐತಿ ನೋಡ್ರಿ ಇದ್ರಿಗೆ. ಬಾಂದ್ರ ಗೇಟ್ ಹಾಕಿ ಬಿಟ್ಟಿವಂದ್ರ ನೀರ್ ನಿಂತ್ ಬರ್ತಾವ. ನಾವು ಬಾಯಿ ಹೊಡೆದಕ್ಕಿಂತ 3 ಫೂಟ್ ಏನ ನೀರ್ ಮ್ಯಾಲೆ ಬರ್ತಾವ. ಇದು ನೀರ್ ಇಟ್ಟು ನಿಂತಾವಲ್ರಿ, ನೀವೇ ಮಾಡಿರ ಏನ್ ಮಾಡ್ರಿ? ಇದು ಕಾಲುವೆ ನೀರ್ ಬರ್ತಾವ್ರಿ. ಹಳ್ಳದ ನೀರ. ಹಳ್ಳದ ನೀರ್ ಬರ್ತಾವ. ಇಲ್ಲಿ ಬಂದ್ಕಿಂದ್ರ ಹಿಂಗೆ ತೆಳಗ್ ಹೋಗ್ತಾವ್ರಿ. ಇದಕ್ಕೆ ಹಚ್ಚೆ ನಮ್ ಬಾಯಿ ಅದಾವ. ಬಾವಿಗೆ ಬಡ್ಡ ಪೈಪ್ ಅವ. ಪೈಪಿನ ಮುಖಾಂತರ ಹಿಂಗ್ ತೋತೀವ್ರಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ರಲ್ಲ ಬಾವಿ ಎಷ್ಟೊಂದು ಅಗಲವಾಗಿದೆ ಅಂತಂದ, ಎಷ್ಟೊಂದು ಆಳವಾಗಿದೆ ಅಂತಂದ್ರೆ ನೋಡಗತ್ತಿರ್ಬೇಕು. ನೋಡಗತ್ರೆ ಅಲ್ಲಿ ತನಕ ಕಣ್ಣಿ ನಮ್ಮ ಕಣ್ಣಿ ನಾ ಏನು ಹೇಳಲ್ಲ, ಅಷ್ಟೊಂದು ಅಗಲವಾದ. ಇಲ್ಲೊಂದು ಬಾವಿ ಅದ ಹೇಳ್ತಾರ. ಮತ್ತೇನದ ಅಂದ್ರ ಈಚೆ ಒಂದು ಬಾವಿ ಮತ್ತ ನಡು ಹಳ್ಳ ಅದ. ಎಷ್ಟ್ ಆನಂದ ಅಲ್ಲ. ಬರ್ರಿ ನೋಡ್ರಿ ಹೆಬ್ಬೇವಿನ ಗಿಡಗಳು. ಹೆಬ್ಬೇವಿನ ಗಿಡಗಳು ಏನ್ರಿ? ಹಾನ್ರಿ. ಎಲ್ಲಾರಲ್ಲಿ ಬೆಳಿತಾವ, ನಮ್ಮಲ್ಲಿ ಬೆಳೆದಾವ್ ನೋಡ್ರಿ ಹೆಂಗ. ಹೌದೌದೌದು. ಎಷ್ಟ್ರ ಇದು ಇಟ್ಟಿರಿ ಇವು? ಬಾಳ ಭಾರಿ ಬೆಳೆದಾವ್ರಿ. ಎಲ್ಲಾರು ಓದ್ತಾರ ಇಂತ ಹೆಬ್ಬೇವನ ಎಲ್ಲಿ ನೋಡಿಲ್ಲ. ನೀರೇ ಅಷ್ಟು ಇದು ಐತಲ್ರಿ, ಆನಂದ ನೀರಲ್ಲ. 40 ಫೂಟ 35ರಿಂದ 40 ಫೂಟ್ ಹೈಟ್ ಅದಾವ್ರಿ. 30ರಿಂದ 40 ಫೂಟ್ ಹೈಟ್ ಅದಾವ್ರಿ. ಹಾನ್ರಿ. ಇಷ್ಟು ದಮ್ ಅವ್ರಿ. 3.5 ಫೂಟ ದಮ್ ಅವ್ ಸದ್ ಪಿಂಡಿಗೆ. ಹಿಂಗ ಉಂಗ್ರ ಹಾಕಿದ್ರ ಉಂಗ್ರ ಇಳಿತಾವ. ಅಟ್ಟ ಸಬಳ ಐತಿ. ನೋಡ್ರಿ ಎಲ್ಲಿ ಏನು ಎಲ್ಲ ನೋಡ್ರಿ ಹೆಬ್ಬ ಯಾರೆಲ್ಲ ಬೆಳೆಸ್ಯಾರ ಈ ಟೈಪ್. ಈಗ ನೋಡಿ ಓಟು ಈ ದಂಡಿದಿಂದ ಈಗ ರೌಂಡ್ ಹೊಡೆದ ಹಿಂಗ. ಇದು ಎದಕ್ ಯೂಸ್ ಆತೈತ್ರಿ? ಇದು ಏನ್ ಪ್ಲೌಡ್ ಆತಾವ, ಏನ ಫರ್ನಿಚರ್ ಕೋತ ಎದಕ್ಕೋ ಹೇಳ್ತಾರಿ. ನಾವು ಇನ್ನ ಕೊಟ್ಟಿಲ್ಲ. ಒಟ್ ಬೆಳೆಸಿವು. ನೋಡುವಂಗವ, ನೋಡ್ಲಿಕ್ಕೆ ಇಟ್ಟಿವು. ನೋಡುವಂಗ ಅದಾವ್ರಿ. ಹಾನ್. ಅವೇನ್ರಿ ಕಲ್ ನೋಡ್ರಿ. ಇಬ್ರು ನೋಡಿ ಒಡ್ಡ ಹಾಕಿದ್ರ ಹುಲ್ಲು ಹೇಳು ಇದು ಆತೇಳಿ ಕಲ್ಲು ಇಟ್ಬಿಟ್ಟಿನ್ರಿ. ದಿನ ಒಂದೊಂದೊಂದೊಂದೊಂದ್ ಎತ್ತಿ ತಂದು 10 ಟನ್ನಿನ ಒಂದೊಂದ್ ಕಲ್ಲ. 8 ಟನ್ 10 ಟನ್ ಅವ್ ಕಾಲ ಅಂತ ಹೋದ್ರಿ. ಜಗನೇ ಇಲ್ರಿ ಅದಕ್ಕ. 200 ಮಷಿನ್ ಎತ್ತಿಟ್ಟ ನೋಡ್ರಿ ದಿನ ಒಂದು. ಇದು ಹೊಲ ಯಾರ್ದ್ರಿ? ಇದು ಏನ್ ಬೆಳಗ ಹುಲ್ಲಿನ ಔಷಧ ಹೊಡೆದಿವಲ್ರಿ, ಇದು ನಂಬದ್ರಿ. ಅಚ್ಚಿ ಕಡೆ ನಂಬದಲ್ಲ. ಸ್ನೇಹಿತರೆ, ಈಗ ನೀವು ಅಗಾತ ಒಂದ್ ಬಾವಿ ನೋಡಿದ್ರಿ. ಈಗ ಮತ್ತೊಂದು ಬಾವಿ ನೋಡ್ರಿ. ಯಾವ ರೀತಿ ಅದ ಬಾವಿ ಎಷ್ಟೊಂದು ಅಗಲವಾಗಿದೆ ನೋಡ್ರಿ. ಇದು ಎಷ್ಟು ಉದ್ದದ್ರಿ? ಇದು ಎಷ್ಟು ಫೂಟ್ ಅಗಲ ಉದ್ದದ್ರಿ? ಇದು ನೋಡ್ರಿ. ಈಗ ಈ ಕಲ್ಲಿನ ಹಿಡಿದು ಒಳಗ 70 ಫೂಟ್ ರೌಂಡ್ ಐತ್ರಿ. ಕಲ್ಲಿನ ಹಿಡಿದು ಒಳಗ 70 ಫೂಟ್ ರೌಂಡ್ ಅದ್ರಿ. 10 ಫೂಟ ದಡಿ ಬಿಟ್ಟು 60 ಫೂಟ್ ರೌಂಡ್ ಐತ್ರಿ. 60 ಫೂಟ್ ರೌಂಡ್ ಐತಿ. 60 ಫೂಟ್ ಗುಂಬ ಐತಿ. ಮತ್ತ 60 ಫೂಟ್ ಗುಂಬ. 100ಕ್ಕೆ 40 ಡೌನ್ ಮಾಡಿ ಹಿಂಗ ಪಿಚ್ಚಿಂಗ್ ಹೊಡ್ಸಿವ್ರಿ. ಇದಕ್ಕ ಒಂದೊಂದ್ 5-5 ಟನ್ ಕಲ್ಲಿನ ಒಂದೊಂದು ಕಲ್ಲು ಹಾಕಿ ಹಿಂಗ್ ಪಿಚ್ಚಿಂಗ್ ಹೊಡ್ಸಿವ್ರಿ. ಅಂದ್ರ ಇದು ಮಣ್ಣು ಬೀಳಬಾರ್ದು, ಒಳಗ ಏನು ಭಯ ಗಾಳ ಬರಬಾರ್ದು.
ಮತ್ತ ಎಂದು ಮಕ್ ತಲಿಲೆ ಮುಪ್ಪ ಆಗಬಾರ್ದು. ಹೌದೌದು ಇದು ರಿಂಗ್ ಅದು ಹಾಕಿದ್ರ ಅದಕ್ಕೊಂದು ಅವಿಷಯ ಅದಾವೆ. ಇದಕ್ಕೆ ಏನೂ ಅವಿಷಯ ಇಲ್ಲ. 2 ದಿನ ಬೇಕಾದ ದಿನ ಬದುಕಬಹುದು. ನಾವ್ ಇರುತ್ತಾನ ತಲಿವಾದ್ರೂ ಏನಾಗಲ್ಲ. ಅದಕ್ಕೆ ಹಿಂಗ ಟೈಪ್ ಪಿಚ್ಚಿಂಗ್ ಮಾಡಿ ನೋಡ್ರಿ. ಮಣ್ಣು ಬಿದ್ರು ಇಲ್ಲೇ ಬೀಳ್ತಾರ ಮಣ್ಣೇ ಬೀಳಲ್ರಿ. ಒಂದು ಬಗುಸಿ ಬೀಳಲ್ಲ ಒಳಗ. ಈ ಟೈಪ್ ಮಾಡಿ ನೋಡ್ರಿ ಕಟ್ ಪಿಚ್ಚಿಂಗ್. ಎಷ್ಟ್ ಬಾವಿ ಅದಾವ್ರಿ ನಿಮ್ಮೂರಿ? ನಮ್ಮ ಒಟ್ಟು ಟೋಟಲ್ 7 ಬಾವಿ ಅದಾವ್ರಿ. 7 ಬಾವಿಗೂ ನೀರ್ ಅದಾವ್ರಿ? ನೀರ್ ಅದಾವ್ರಿ. ಅದ್ರಾಗ ಆ ಬಾವಿ ಇದು ಒಂದು 2 ಬಾವಿ ಬಹಳಷ್ಟು ನೀರ್ ಅವ. ಬಹಳಷ್ಟು ನೀರ್ ಇದಕ್ಕೆ ಹೊಟ್ಟೆ ಬೆಳೆಯಂಗಿಲ್ಲ. 10 HP ಮೋಟ್ರ್ ಆಟೋ ಹೊಡೆದು ಹೋಗ್ತೀವಿ. ನಮ್ಗೆ ಎಂದ್ ಬೇಡ ದಿನ ಇದು ಮಾಡ್ತೀವಿ. ಎಲ್ಲಾ ಪೂರ 72 ಎಕರೆ ತನೂ ಇದ್ರ ಪೈಪ್ ಲೈನ್ ಐತಿ. ಮತ್ತ ಇದು 8 ಎಕರೆನು ಇದು ಐತಿ. ಇದು ಬಳಿಲಾರ ನೀರ್ ಈ ಬಾಯಿಗೆ ಅಂತ. ಅದಕ್ಕೆ ಕಂಟಿನ್ಯೂ ನೀರ ಕಂಟಿನ್ಯೂ ಚಾಲು ಮೋಟ್ರ್. ಯಾವಾಗ ಲೈನ್ ಬರ್ತಾವ ಅವಾಗ ಒಟ್ಟು ಚಾಲು ಇರ್ತಾವ. ಹಿಂಗ್ ಪಿಚ್ಚಿಂಗ್ ಮಾಡಿ ಹಿಂಗ್ ಬಾಯಿ ಮಾಡಿ ನೋಡ್ರಿ. ಸ್ನೇಹಿತರೆ, ನೀವು ನೋಡಿರ್ಬೋದು, ಸರಳ ಜೀವನದ ಕೋಟ್ಯಾಧಿಪತಿಯ ರೈತನ ಒಂದು ಜೀವನ ಸ್ಟೋರಿ ಅಥವಾ ಹೋಮ್ ಟೂರ್ ಆಗಲಿ, ಅವರು ಬಳಸುವಂಥ ಒಕ್ಕಲ್ತನ ವಸ್ತುಗಳು ಮತ್ತು ಅವರಲ್ಲಿರುವಂಥ ಔಷಧೀಯ ಗುಣಗಳು ಅಥವಾ ಔಷಧೀಯ ಗಿಡಗಳು ಎಲ್ಲವನ್ನು ನೀವು ನೋಡಿರೋ ಅಂತ ಅನ್ಕೋತೀನಿ. ಹೊಸದಾಗಿ ವಿಡಿಯೋ ನೋಡ್ಕೊತಾರೋ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹಾಗೆ ಮತ್ತೊಬ್ರು ಶೇರ್ ಮಾಡಿರಿ. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಈ ಅಣ್ಣವರ ಒಂದು ನಂಬರ್ನು ಹಾಕಿರ್ತೀನಿ. ಲಾಸ್ಟಿಗೆ ಸ್ಕ್ರೀನ್ ಒಳಗೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿರಿ. ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಹೆಣ್ಣು ಕೊಡಲತ್ತಾರ ಅಂಥವ್ರಿಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ಈಗ ನೋಡ್ರಿ, ಸರಿಯಾಗಿ ಒಕ್ಕಲ್ತನ ಮಾಡಿ ಒಕ್ಕಲ್ತನನೇ 4 ಮಂದಿ ನೋಡಂಗಾದ್ರೆ. ಈಗ ನನ್ನ ಮಗ ಡಿಗ್ರಿ ಮುಗಿಸಿ ಬಂದಾನ. ನೌಕರಿ ಬಂದಿತ್ತು, ನೌಕರಿ ಬಿಟ್ಟು ಬಂದಾನ. ನಾನು ಅದೇ ಅನ್ಕೊಂಡಿನಿ. ಎಲ್ಲಾರು ಕೇಳಿದ್ರೆ ನಮ್ಮ ಮಗನಿಗೆ ನಾವು ಒಕ್ಕಲ್ತನ ಮಾಡ್ತಾನೆ ಹೆಣ್ಣು ನನ್ನ ಮಕ್ಳಿಗೆ ಹೆಂಗ್ ಮಾಡ್ಬೇಕಂದ ನಾನು. ಈಗ ನನ್ನ ದೊಡ್ಡ ಮಗನಿಗೆ ಒಂದು ಕನ್ಯೆ ಬೇಕಾಗಿ ನೋಡ್ರಿ ಅಂದ್ರೆ ಈಗ 5 ಮಂದಿ 4 ಕೊಡ್ತಾನೆ ನೋಡ್ಬಾ ನಮ್ಮ ಹುಡುಗಿ ಕೊಡ್ತೇವತ್ತ. 12ನೇ ಓದಿದ ಹುಡುಗಿಯಾರು 4 ಮಂದಿ ಕೊಡ್ತೀನಿ ಅತ್ತಾಗ ನನ್ಕಿನ್ನ ದೊಡ್ಡವ್ರು ನಮ್ಮ ಮಾಡದೇ ಇಬ್ರಾಗ ಅವ್ರದ್ದು ಹಾಲಾರ್ದೆ ನಾಯ ಕಾಲಿ ಹತ್ತಿ ಹಾಲಾಗತ್ತ. ನಮ್ಮ ಮಕ್ಳಿಗೆ ಎಲ್ಲಾರು ಕನ್ಯಾ ಕೊಡ್ಲಾಕ ಮ್ಯಾಲ ಅದಾಗ ನೋಡ್ರಿ. ಅಂದ್ರ ಹಂಗೊಂದು ಮಾದರಿಯ ಒಕ್ಕಲ್ತನ ಇರ್ಬೇಕು. ಮತ್ತ ಯಾವ ಮಕ್ಳು ಅಡಿಕೆ ಹೋಳ ಹಾಕಂಗಿಲ್ಲ. ಯಾವ್ದು ಚಟಗಾರಿಲ್ಲ ನಮ್ಮ ಮಕ್ಳು. ಏನ್ರಿ, ಕೆಲಸ ಆಯ್ತು, ತಮ್ಮ ಪ್ಲಾನ್ ಆಯ್ತು, ತಾವಾಯ್ತು. ಯಾರು ಅಟ್ ಮನಿ ತುಂಬಾ ಬಂದಾರ, ಯಾರು ಒಂದು ದುಶ್ಚಟಗಳು ಯಾರಿಗೂ ಇಲ್ಲ. ನಾನು ಬಂದಿನಲ್ಲ, ನಾನು ಮುಂಜಾನೆ ಹೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಇದೆ ಅಂತ ಅನ್ಕೋತೀನಿ. ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಲವ್ ಯು.